ಧಾರವಾಡ ಕಟ್ಟೆ ಧಾರವಾಡ ಸರಸ್ವತಿ ಸನ್ಮಾನ್ ಪುರಸ್ಕೃತ ಪದ್ಮಭೂಷಣ ಕಾದಂಬರಿ ಸಾರ್ವಭೌಮ ಡಾಕ್ಟರ್ ಎಸ್.ಎಲ್. ಭೈರಪ್ಪರವರ ನುಡಿ ನಮನ ಕಾರ್ಯಕ್ರಮಕ್ಕೆ ನೆರೆದ ಎಲ್ಲ ಗಣ್ಯಮಾನ್ಯರಿಗೆ ಆತ್ಮೀಯ ಸ್ವಾಗತವನ್ನ ಕೋರುತ್ತೇನೆ. ಸಾಹಿತ್ಯಾಸಕ್ತರೇ, ತಮಗೆಲ್ಲ ತಿಳಿದಿರುವಂತೆ ಎಸ್.ಎಲ್. ಭೈರಪ್ಪ ಅವರು ನಾಡುಕೊಂಡ ಒಬ್ಬ ಅಪ್ರತಿಮ ಕಾದಂಬರಿಕಾರ, ಒಳ್ಳೆಯ ಬರಹಗಾರರು, ನಾಡು, ದೇಶ, ಧರ್ಮದ ಬಗ್ಗೆ ಅಪಾರ ಗೌರವವನ್ನ ಇಟ್ಟುಕೊಂಡಂತಹ ಒಬ್ಬ ವ್ಯಕ್ತಿ, ಒಬ್ಬ ಎಲ್ಲ ಓದುಗರಿಗೆ ನೆಚ್ಚಿನಾದಂತಹ ಕಾದಂಬರಿಕಾರ, ನವ್ಯ ಕಾದಂಬರ ಅಥವಾ ಈಗಿನ ಸಾಹಿತ್ಯ ಸೇವೆಯಲ್ಲಿ ಹಲವಾರು ಹೊಸ ಓದುಗರನ್ನ ಸೃಷ್ಟಿ ಮಾಡಿದಂತಹ ಶ್ರೇಯ ಭೈರಪ್ಪನವರಿಗೆ ಸಲ್ಲುತ್ತದೆ. ಬಹಳ ಓದುಗರು ಅವರನ್ನ ಇಷ್ಟಪಟ್ಟು ಬಹಳ ಪ್ರೀತಿಯಿಂದ ಅವರನ್ನ ಕಾದಂಬರಿಗಳನ್ನ ಕಾದು ಓದ್ತಾ ಇದ್ರು. ಸೊ ಅಂತಹ ಮಾನೀಯ ವ್ಯಕ್ತಿಯವರು ನಮ್ಮನ್ನ ಅಗಲಿದ್ದಾರೆ. ಅವರ ಒಂದು ನೆನಪಿನ ಅಲ್ಲಿ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನ ಸಲ್ಲಿಸಬೇಕೆಂದು ಧಾರವಾಡ ಕಟ್ಟೆ ಒಂದು ಕಾರ್ಯಕ್ರಮವನ್ನ ಆಯೋಜಿಸುತ್ತಿದೆ. ಸೊ ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಸಾಹಿತ್ಯ ಸೇವೆಯಲ್ಲಿ ನಮ್ಮ ಧಾರವಾಡ ಕಟ್ಟೆ ತೊಡಗಿದೆ. ಈಗಾಗಲೇ ನಾವು 32 ಕಾರ್ಯಕ್ರಮಗಳನ್ನ ಆಯೋಜಿಸಿ ಇಂದು 323ನೇ ಕಾರ್ಯಕ್ರಮವನ್ನ ಆಯೋಜಿಸ್ತಾ ಇದ್ದೇವೆ. ಅದಕ್ಕೆಲ್ಲ ಕಾರಣ ಅಂದರೆ ತಾವುಗಳು, ತಮ್ಮ ಪ್ರೀತಿ, ಇದೆಲ್ಲವೂ ಕೂಡ ನಮ್ಮ ಧಾರವಾಡ ಕಟ್ಟೆ ನಾಡಿನಾದ್ಯಂತ ಸಾಹಿತ್ಯಾಸಕ್ತರ ನೆಚ್ಚಿನ ವೇದಿಕೆಯಾಗುವಲ್ಲಿ ಕಾರಣವಾಗಿದೆ. ಪುರುಷಕಟ್ಟೆ ಕನ್ನಡ ಮಾಸಪತ್ರಿಕೆ ನಮ್ಮ ಇನ್ನೂ ಒಂದು ಮಹತ್ವದ ಕಾರ್ಯವಾಗಿದೆ. ಇಂದಿನ ಕಾರ್ಯಕ್ರಮ ಸರಸ್ವತಿ ಸನ್ಮಾನ್ ಪುರಸ್ಕೃತರಾದಂತಹ ಎಸ್.ಎಲ್. ಭೈರಪ್ಪರವರಿಗೆ ನುಡಿ ನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಾಡಿನ ಹೆಸರಾಂತ ಲೇಖಕರಾದ ಶ್ರೀ ಹರ್ಷ ಡಂಬಲ್ ಅವರು ಸರ್ ಇದ್ದಾರೆ. ಅವರಿಗೂ ಕೂಡ ನಾವು ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತ ಸರ್. ಇದೇ ರೀತಿ ನಾಡಿನ ಹೆಸರಾಂತ ಲೇಖಕರಾದಂತಹ ಬಾಳ ಸಾಹೇಬ್ ಲೋಕಾಪುರುಷ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಈ ಧಾರವಾಡ ಕಟ್ಟೆಯ ಮೂಲಕ ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತ ಸರ್. ಇದೇ ರೀತಿ ನಮ್ಮೊಂದಿಗೆ ಇಂದು ಡಾಕ್ಟರ್ ಶಶಿಧರ್ ನರೇಂದ್ರ ಸರ್ ಕೂಡ ಇದ್ದಾರೆ. ಅವರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತೇನೆ. ಇದರೊಂದಿಗೆ ನಾಡಿನ ಹೆಸರಾಂತ ಲೇಖಕರಾದಂತಹ ಡಾಕ್ಟರ್ ವಿಜಯಕುಮಾರ್ ಕಟಗಿಹಳ್ಳಿ ಮಠ್ ಸರ್ ಕೂಡ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತ ಸರ್. ಇದೇ ರೀತಿ ನಾಳೆ ಡಾಕ್ಟರ್ ಗುರುಪಾದ್ ಮರಿಗುದ್ದಿ ಸರ್ ಕೂಡ ನಮ್ಮೊಂದಿಗೆ ಇಂದು ಇದ್ದಾರೆ. ಅವರಿಗೂ ಕೂಡ ನಾವು ಧಾರವಾಡ ಕಟ್ಟೆಯ ಪರವಾಗಿ ಸ್ವಾಗತವನ್ನ ಬಯಸ್ತೇನೆ. ಇದರೊಂದಿಗೆ ಡಾಕ್ಟರ್ ರಾಜಶೇಖರ್ ಹಳಮನಿ ಸರ್ ಕೂಡ ನಮ್ಮೊಂದಿಗೆ ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರಿಗೂ ಕೂಡ ಧಾರವಾಡ ಕಟ್ಟೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಇದೇ ರೀತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ಗೂ ಕೂಡ ಆತ್ಮೀಯ ಸ್ವಾಗತವನ್ನ ಬಯಸ್ತೇನೆ. ಸ್ವಾಗತ ಸರ್. ಇದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಆಸಕ್ತರಿಗೆ ಮತ್ತೊಮ್ಮೆ ಸ್ವಾಗತವನ್ನ ಕೋರುತ್ತೇನೆ. ಈಗ ನುಡಿ ನಮನ ಕಾರ್ಯಕ್ರಮಕ್ಕೆ ನೆರೆದಿರ್ತಕ್ಕಂತಹ ಎಲ್ಲ ಶ್ರೀ ಹರ್ಷ ಡಂಬಲ್ ಸರ್ ಅವರು ಎಸ್.ಎಲ್. ಭೈರಪ್ಪರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾರೆ. ಎಲ್ಲರೂ ಮಾತನಾಡಲಿ. ಎಸ್ ಸರ್. ಎಲ್ಲರೂ ಕೂಡ 10 ನಿಮಿಷಗಳ ಕಾಲ ಮಿತಿಯಲ್ಲೇ ತಮ್ಮ ಮಾತುಗಳನ್ನು ಆಡಬೇಕಂತ ಸವಿನಯವಾಗಿ ವಿನಂತಿಸಿಕೊಳ್ಳುತ್ತೇನೆ. ಸರ್ ಪ್ಲೀಸ್. ಸರ್ ಎಸ್, ವಿಡಿಯೋನ ಆನ್ ಮಾಡ್ಕೊಳ್ಳಿ ಸರ್ ಪ್ಲೀಸ್. ಹಾ, ಮಾತಾಡ್ಬೋದಾ? ಹಾ, ಮಾತಾಡಿ ಸರ್ ಪ್ಲೀಸ್. ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಸರಸ್ವತಿ ಸನ್ಮಾನ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ಎಸ್.ಎಲ್. ಭೈರಪ್ಪ 100 ವರ್ಷ ಸಶಕ್ತ ಬದುಕು ಬೇಕಿತ್ತು
ಇನ್ನೂ ಸಾಹಿತ್ಯ ಲೋಕವನ್ನ ಶ್ರೀಮಂತಗೊಳಿಸಬೇಕೆಂಬ ನಮ್ಮ ಹಾಗೂ ಅವರ ಆಸೆಯೂ ಕೂಡ ಇತ್ತು. ಅವರೊಬ್ಬ ಅಪರೂಪದ ಮರೆಯದೇ ಇರುವಂತಹ ಸಾಹಿತ್ಯದಲ್ಲಿ ಧೀಮಂತವಾಗಿ ಕನ್ನಡ ಸಾಹಿತ್ಯ ಲೋಕದ ಚಿರ ಧ್ರುವ ತಾರೆಯಂತೆ ತಮ್ಮ ಕಾದಂಬರಿಗಳ ಮೂಲಕ ತಮ್ಮ ಧ್ರುವ ತಾರೆಯ ಪಟ್ಟವನ್ನ ಅಲಂಕರಿಸಿದವರು. ಭೈರಪ್ಪನವರು ತಮ್ಮ ಕಾದಂಬರಿಗಳಿಂದ ಜನಮಾನಸದೊಳಗ ಶಾಶ್ವತವಾಗಿ ನೆಲೆ ನಿಲ್ಲುವಂತೆ ಭಾರತೀಯ ಸಾಹಿತ್ಯ ಅಷ್ಟೇ ಏಕೆ ಜಗತ್ತಿನ ಕಾದಂಬರಿ ಸಾಹಿತ್ಯದಲ್ಲಿ ಅವರು ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನು ಪಡೆದಂಥವರು. ಸಾಹಿತ್ಯ ಸಂಶೋಧನಾತ್ಮಕವಾಗಿ ಸಂಶೋಧನೆಯ ಮೂಲಕವಾಗಿ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದಂತ ಧೀಮಂತ ವ್ಯಕ್ತಿ ಎಸ್.ಎಲ್. ಭೈರಪ್ಪನವರು. ಅವರು ತಮ್ಮ ಕಾದಂಬರಿಗಳನ್ನೇ ಜನಪದದಲ್ಲಿ ಶಾಶ್ವತವಾಗಿ ನೆಲೆಸುವಂತೆ ಮಾಡಿದರು. ಪ್ರತಿಯೊಂದು ಕಾದಂಬರಿಯಲ್ಲಿಯೂ ಭಾರತೀಯತೆ, ಭಾರತೀಯ ಸಂಸ್ಕೃತಿ, ಸಾಂಸ್ಕೃತಿಕ ಮೌಲ್ಯಗಳನ್ನು ಭಾರತೀಯ ವಸ್ತುನಿಷ್ಠ ಚರಿತ್ರೆಯ ನಿರೂಪಕರಾಗಿ ಎಲ್ಲವನ್ನೂ ಕಥಾರೂಪದಲ್ಲಿ, ಕಾದಂಬರಿ ಸ್ವರೂಪದಲ್ಲಿ ಅಭಿವ್ಯಕ್ತಿಗೊಳಿಸಿದಂತ ಒಬ್ಬ ಧೀಮಂತ ಸಾಹಿತಿ ಭೈರಪ್ಪನವರು. ಸಾಹಿತ್ಯವನ್ನು ಜೀವಂತವಾಗಿ ಉಳಿಸುವ ತುಡಿತವನ್ನು ಹೊಂದಿದ ಈ ತಲೆಮಾರಿನ ಕೆಲವು ಸಾಹಿತ್ಯಗಳಲ್ಲಿ ಅಗ್ರಮಾನ್ಯರಾದಂಥವರು ಎಸ್.ಎಲ್. ಭೈರಪ್ಪನವರು. ಭಾರತೀಯ ಸಂಸ್ಕೃತಿಯ ಆಳವಾದ ಅಭ್ಯಾಸ, ಅದರಲ್ಲೂ ಲಾಜಿಕ್ ತರ್ಕಶಾಸ್ತ್ರದ ಅಭ್ಯಾಸ ಏನಿತ್ತು, ಆ ಅಭ್ಯಾಸ ಅವರ ಎಲ್ಲಾ ಕಾದಂಬರಿಗಳಲ್ಲಿಯೂ ಕೂಡ ಆ ಕಾದಂಬರಿಗಳಿಗೆ ಮೆರುಗನ್ನು ಕೊಡುವಂತೆ ಅವರ ತರ್ಕಶಾಸ್ತ್ರದ ಅಭ್ಯಾಸ ಅದರ ಬೆನ್ನೆಲುಬಾಗಿ ನಿಂತದ್ದನ್ನು ನಾವು ಕಾಣ್ತೇವೆ. ಭಾರತೀಯ ಸಂಸ್ಕೃತಿಯ ಆಳವಾದ ಅಭ್ಯಾಸ ಇರುವಂತ ಇರಾವತಿ ಕರ್ವೆ, ದುರ್ಗಾ ಭಾಗವತ್ ಇಂಥವರು ಪುರಾಣಗಳನ್ನು ತೆಗೆದುಕೊಂಡು ವಾಸ್ತವದ ನೆಲೆಯಲ್ಲಿ ವಿವರಿಸಿದಂತೆ ಇವರು ಕೂಡ ಪರ್ವದಲ್ಲಿ ವಿವರಿಸಿದನ್ನು ನಾವು ಕಾಣ್ತೇವೆ. ಪರ್ವ ಜಗತ್ತಿನ ಉತ್ತಮವಾದಂತಹ ಒಂದು ಸಾಹಿತ್ಯ ಕೃತಿಯಲ್ಲಿ ಆದದ್ದಕ್ಕೆ ಅದು ಬೇರೆ ಬೇರೆ ಭಾಷೆಗಳಲ್ಲಿ, ಅದರಲ್ಲೂ ಮೂಲತಃ ಇಂಗ್ಲಿಷ್ಗೆ ಭಾಷಾಂತರವಾದದ್ದನ್ನು ನೋಡಿದ್ರೆ ನಮಗ ಮನದಟ್ಟಾಗ್ತದೆ. ಇದು ಜಗತ್ತಿನ ಸಾಹಿತ್ಯದಲ್ಲಿ ಒಂದು ಮಹತ್ತರವಾದಂತಹ ಸ್ಥಾನವನ್ನ ಭೈರಪ್ಪನವರಿಗೆ ತಂದು ಕೊಡ್ತೀವಿ ಅಂತ ತಿಳ್ಕೊಂಡ. ಈ ಎಡಬಲದ ಗೊಂದಲ ಏನದ, ಇದು ಯಾವಾಗ್ಲೂ ಅದ. ಯಾವ ಕಾದಂಬರಿಕಾರನು ಇದರಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಎಡ ಅರೆ ಇರಬೇಕು, ಒಂದು ಬಲ ಅರೆ ಇರಬೇಕು. ಆದ್ರೆ ಈ ಕಾದಂಬರಿಕಾರ ಎಡವನ್ನು ಅಲ್ಲ, ಬಲವನ್ನು ಅಲ್ಲ, ಮಧ್ಯಮ ಮಾರ್ಗದಿಂದನೇ ಕಾದಂಬರಿಯ ಬರವಣಿಗೆಯನ್ನ ಪ್ರಾರಂಭ ಮಾಡಿದ್ರು. ಆವರಣದ ನಂತರ ಒಂದು ತರಹದ ಓದುಗರು ಅಂತಲ್ಲ, ಆದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವು ಜನ ಅಂದ್ರೆ ಯಾರು ಇವರನ್ನ ಬಲದವರು ಅಂತ ತಿಳ್ಕೊಂಡು ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಎಡನೋ ಬಲಾನೋ ಕಾದಂಬರಿ ಕ್ಷೇತ್ರದೊಳಗ ಎಡನೂ ಇಲ್ಲ, ಬಲಾನೂ ಇಲ್ಲ, ಎಲ್ಲನೂ ಬಲವಂತವಾದದ್ದೇ. ಅವರ ಲೇಖನಿ ಅತ್ಯಂತ ಬಲವಂತವಾದಂತಹ ಲೇಖನಿ, ಚಲನಶೀಲ ಲೇಖನಿ ಮತ್ತು ಕ್ರಾಂತಿಕಾರಕವಾದಂತಹ ಲೇಖನಿ. ಏನನ್ನ ಹೇಳಿದ್ರು ಸಾಕ್ಷ್ಯಗಳನ್ನು ಇಟ್ಟುಕೊಂಡೇ ಮಾತನಾಡುವಂತ ಭೈರಪ್ಪನವರು ಅವರು ಕನ್ನಡ ಸಾಹಿತ್ಯಕ್ಕನೇ ಒಂದು ಸಾಹಿತ್ಯ ಪ್ರಜ್ಞೆಯಾಗಿದ್ರು. ಅವ್ರ ಸಾಹಿತ್ಯ ಪ್ರಾರಂಭ ಆದದ್ದು ಭೀಮಕಾಯದಿಂದ, ಕೊನೆಗೊಂಡದ್ದು ಉತ್ತರಾಖಂಡದಿಂದ. ಇನ್ನೂ ಅವರಿಂದ ಅಪೇಕ್ಷಿಸ್ತಿದ್ವಿ. ಅವರಿಗೆ ಇಚ್ಛಾಶಕ್ತಿ ಇದ್ರೂ ಕೂಡ ಆ ಕ್ರಿಯಾಶಕ್ತಿ ಏನದ ಅದ್ರೊಳಗ ಸ್ವಲ್ಪ ಕಡಿಮೆ ಆಗ್ಲಿಕ್ಕಿದ್ರಿಂದ ನನ್ನಿಂದ ಇನ್ನು ಮುಂದೆ ಬರೆಯೋದು ಆಗ್ಲಿಕ್ಕಿಲ್ಲ ಅಂತನ್ನುವಂಥ ಮಾತುಗಳನ್ನ ಅವರಿದ್ರು. ಪ್ರಶಸ್ತಿಗಳು ಬರ್ತಾವ ಹೋಗ್ತಾವ, ಪದ್ಮಭೂಷಣ, ಪದ್ಮಶ್ರೀ ಇವೆಲ್ಲ ಸನ್ಮಾನಗಳು ಬಂದು, ಅವರಿಗೆ ಸರಸ್ವತಿ ಸನ್ಮಾನನೂ ಬಂತು. ಆದ್ರೆ ಯಾವ ಪ್ರಶಸ್ತಿಯಿಂದನೂ ಅವರು ವ್ಯಕ್ತಿತ್ವದಲ್ಲಿ ಬದಲಾವಣೆಯನ್ನು ನಾವು ಏನೂ ಕಾಣ್ತಿಲ್ಲ. ಬಂದದ್ದನ್ನೆಲ್ಲ ಸಹಸ್ರಶೇಷನಾದಂತಹ ಸಮಾಜ ಪುರುಷನ ಸೇವೆಯಲ್ಲಿಯೇ ತೊಡಗಿಸಬೇಕು ಅಂತ ತಿಳ್ಕೊಂಡು. ಮತ್ತೆ ಇನ್ನೊಂದು ಭೈರಪ್ಪನವ್ರದ್ದು ಮುಖ್ಯವಾದಂತಹ ಸಂಗತಿ ಅಂದ್ರೆ ಅವರು ಬದುಕಿದಂತೆ ಬರೆದರು, ಬರೆದಂತೆ ಬದುಕಿದರು. ಇದು ಅವರ ಜೀವನದೊಳಗಿನ ಮಹತ್ವದ ಇದು ಆಗ್ತದೆ. ಭೈರಪ್ಪನವರ ಸಾಹಿತ್ಯದ ಕಾಲ ಅದು ಪರ್ವಕಾಲ ಮತ್ತು ಸಾಕ್ಷಿಯ ಒಂದು ಕಾಲ, ಸಾಕ್ಷಿಯ ಪರ್ವಕಾಲ ಅಂತ ಅನ್ಬೋದು. ಏನನ್ನ ಬರೆದ್ರು ಪ್ರತಿಯೊಂದು ಕೃತಿಗಳ ಹಿಂದೆ ಆಳವಾದಂತಹ ಅಧ್ಯಯನ, ಸಂಶೋಧನೆ, ಖಚಿತವಾದಂತಹ ನಿಲುವು, ವಿಷಯ ಆಧಾರಿತವಾದಂತಹ ಹಿತಮಿತವಾದ ಪರಿಸರದ ನಿರೂಪಣೆ ಕಥಾವಸ್ತುವಿಗೆ ಪೂರಕವಾಗಿರ್ತದೆ. ಜಲಪಾತವಂತೂ
ಇದಕ್ಕೆ ಒಂದು ಜೀವಂತ ಸಾಕ್ಷಿ ಅಂತ ಸರ್. ಅನೇಕ ಕಾದಂಬರಿಗಳ ಬಗ್ಗೆ ಈ ಎಲ್ಲಾ ಕಡೆ ಕಾರ್ಯಕ್ರಮಗಳು ನಡೆದಾಗ ಬಂದಾವ. ಆದ್ರೆ ಈ ಎಲ್ಲಾ ಕಾದಂಬರಿಗಳಲ್ಲಿ ನನಗನಿಸಿದ ಮಟ್ಟಿಗೆ ಅಂತ ತಿಳ್ಕೊಂಡಂತಂದ್ರೆ ಅವ್ರದ್ದು ಸಾರ್ಥ ಕಾದಂಬರಿ ಏನಿತ್ತು ಆ ಕಾದಂಬರಿಯು ಕೂಡ ಒಂದು ಬಹುಮುಖ್ಯವಾದಂತಹ ಕಾದಂಬರಿ. ಭೈರಪ್ಪನವ್ರ ಬಗ್ಗೆ ಎಷ್ಟೊತ್ತು ತನಕ ಮಾತಾಡಿದ್ರು ಮಾತಾಡಬಹುದು, ಯಾಕಂದ್ರೆ ಅವ್ರ ಸಾಹಿತ್ಯದ ವಿಸ್ತಾರನ ಹಂಗದ. ಆದ್ರೆ ನನ್ನ ಕಾಲದ ಮಿತಿಗಿಟ ಈ ಕೆಲವೊಂದು ನನ್ನ ಮನಸ್ಸಿನ ಅಭಿವ್ಯಕ್ತಿಯೊಂದಿಗೆ ನಾನು ನನ್ನ ನುಡಿನ ಮರವನ್ನ ವಿರಾಮ ಹೇಳ್ತಾ ಇದ್ದೇನೆ. ತುಂಬಾ ಧನ್ಯವಾದಗಳು. ಹೃದಯ ಧನ್ಯವಾದಗಳು ಸರ್. ಭೈರಪ್ಪನವರ ಕಾದಂಬರಿಗಳು ಹೇಗಿದ್ದವು, ಅವರ ಕಥಾವಸ್ತು ಏನಾಗಿತ್ತು ಎಂಬುದನ್ನ ಬಹಳ ಚೆನ್ನಾಗಿ ತಿಳಿಸಿಕೊಟ್ರಿ. ಈಗ ಡಾಕ್ಟರ್ ಬಾಳಾ ಸಾಹೇಬ್ ಲೋಕಾಪುರ್ ಸರ್ ಅವರು ನುಡಿ ನಮನ ಸಲ್ಲಿಸ್ಬೇಕಂತ ಹೇಳಿ ಕೇಳ್ಕೊತಾರೆ. ಮಾತಾಡ್ಬೋದು ಸರ್? ಎಸ್ ಸರ್, ಮಾತಾಡಿ ಸರ್. ಧಾರವಾಡಕಟ್ಟೆಯ ಎಲ್ಲ ಗೆಳೆಯರಿಗೆ ನಮಸ್ಕಾರಗಳು. ಗೆಳೆಯರೇ, ಕಳೆದ 5-6 ತಿಂಗಳಿಂದ ದೊಡ್ಡ ದೊಡ್ಡ ಸಾವು ಮತ್ತು ಮಹಾ ಅಗಲಿಕೆಗಳನ್ನ ನಾವು ಎದುರುಗೊಳ್ತಾ ಇದ್ದೀವಿ ಸಾಹಿತಿಗಳು. 4 ತಿಂಗಳ ಹಿಂದಿಗೆ ನಮ್ಮ ಅತ್ಯಂತ ಪ್ರೀತಿಯ ಕಿನ್ಯಾದ ಗೆಳೆಯ ಲೇಖಕ ಗುಗಿ ವಾತ್ಯಾಂಗು ತೀರ್ಕೊಂಡ್ರು. ಅದ್ರ ಹಿಂದೆ ಮಾರ್ಕೇಜ್ ತೀರ್ಕೊಂಡ್ರು. ನಂತರ ಕನ್ನಡದಲ್ಲಿ ಗಿರೆಡ್ಡಿ, ಅಮೂರ್, ನಿನ್ನೆ ಮೊನ್ನೆ ನಮ್ಮ ಸರ್ ದೇಶಪಾಂಡೆ ನಟ, ಮತ್ತು ಇವತ್ತು ಹನುಮಕ್ಕ. ಹೀಗೆ ಕನ್ನಡದ ಮಹತ್ವದ ಮತ್ತು ಸಾಹಿತ್ಯದ ಸಾಂಸ್ಕೃತಿಕ ಲೋಕವನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಹೋದ ತಿಂಗಳು ಸೆಪ್ಟೆಂಬರ್ 24 ಭೈರಪ್ಪನವರು ನಮ್ಮನ್ನು ಅಗಲಿದ್ರು. 94 ವರ್ಷ ತುಂಬ ಜೀವನವನ್ನ ಅವರು ಬಾಳಿದ್ರು ಅಂತ ಅನಿಸಿದ್ರು ಕೂಡ ಕನ್ನಡ ಜಗತ್ತಿನಲ್ಲಿ ಒಂದು ದೊಡ್ಡ ಶೂನ್ಯವನ್ನ ನಿರ್ಮಾಣ ಮಾಡಿ ಹೋದ್ರು ಅಂತ ಅನಿಸ್ತಾ ಇದೆ. ನಾವೆಲ್ಲ ಶೂನ್ಯವನ್ನು ಎದುರುಕೊಳ್ತಾ ಇದ್ದೀವಿ. 25 ಕಾದಂಬರಿಗಳು ಮತ್ತು ಒಂದು ಸತ್ಯ ಮತ್ತು ಸೌಂದರ್ಯ ಅನ್ನುವವರ PhD ಕೊಟ್ಟು ಸತತ 4 ದಶಕಗಳ ಕಾಲ ಸಾಹಿತ್ಯದ ಜೊತೆಗೆ ಒಡನಾಡ್ತಿದ್ದ ಕಾದಂಬರಿ ಜೊತೆ ಅವರು ಬದುಕಿದ್ರು. ಅವರು ಇಡೀ ಭಾರತದ ಲೇಖಕರಾಗಿದ್ರು. ಕನ್ನಡದಲ್ಲಿ ಅತಿ ಹೆಚ್ಚು ಅನುವಾದಗೊಂಡ ಲೇಖಕರು ಅಂದ್ರೆ ಭೈರಪ್ಪನವರು. ಮಹಾರಾಷ್ಟ್ರದಲ್ಲಿ ಅಂತೂ ಅವ್ರು ಭೈರಪ್ಪನವರನ್ನ ಮರಾಠಿ ಲೇಖಕರಂತ ತಿಳ್ಕೊಳ್ಳುವಷ್ಟು ಅವ್ರು ಜನಜನಿತರಾಗಿದ್ರು. ಹಾಗಾಗಿ ಇಡೀ ಭಾರತವೇ ಭೈರಪ್ಪನವರನ್ನ ಕಳ್ಕೊಂಡಿದೆ ಅಂತ ಅನಿಸ್ತಾ ಇದೆ. ಕನ್ನಡದ ಸಾಕ್ಷಿ ಪ್ರಜ್ಞೆ ಅಂತ ಇದ್ರಿ ಡಂಬಳಸವರು ಇದೀಗ ಹೇಳಿದ್ರು. ವರ್ತಮಾನ ಭಾರತವನ್ನ ಅವರದೇ ಆದ ಸಿದ್ಧಾಂತಗಳಿಂದ ಚರ್ಚಿಸುವಲ್ಲ ಲೇಖಕರಾಗಿದ್ರು. ಅನೇಕರ ನಂತರ ಅತಿ ಹೆಚ್ಚು ಓದುಗರನ್ನ ಹೊಂದಿದ್ರು ಮತ್ತು ಓದುಗರನ್ನ ಬೆಳೆಸಿದ್ರು. ಯುವಜನರ ಐಕಾನ್ ಆಗಿದ್ರು. ಒಂದು ಅರ್ಥದಲ್ಲಿ ಹೊಸ ಓದುಗರನ್ನು ಅವ್ರು ಹುಟ್ಟುಹಾಕಿದ್ರು. ನಾನು ಅವರ ಸಾಹಿತ್ಯದಕ್ಕಿಂತಲೂ ಅವರ ನನ್ನ ಒಡನಾಟಕ್ಕೆ ಆಗಾಗ ಭೇಟಿಯಾದ ಸಂಗತಿಗಳನ್ನು ಕೆಲವು ಜ್ಞಾಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೀನಿ. ನಾನು 1974ರಲ್ಲಿ ಧಾರವಾಡದ ಕರ್ನಾಟಕ ಕಾಲೇಜಲ್ಲಿ ಕಲೀಲಿಕ್ಕೆ ಹೋದಾಗ ಅವರು ಮೊಟ್ಟ ಮೊದಲ ಕಾದಂಬರಿ ನಾನು ಓದಿದ್ದು ಧರ್ಮಶ್ರೀ ಅವ್ರ ಮೊಟ್ಟ ಮೊದಲ ಕಾದಂಬರಿ ಗೃಹಭಂಗ ಓದಿದೆ. ಅದಾಗ್ಲೇ ನಾನು ಅಣ್ಣಾರಾಯರ ನಿಸರ್ಗ ಇತ್ಯಾದೆಲ್ಲ ಓದಿದ್ಮೇಲೆ, ಗೃಹಭಂಗ ಓದಿದ್ಮೇಲೆ ನನ್ನನ್ನು ಆವರಿಸ್ಕೊಂಡು ಬಿಡ್ತು ಆ ಕಾದಂಬರಿ. ನಂತರ ಅವರ ದಾಟು, ದೂರ ಸರಿದವರು, ಪರ್ವ, ಅಂಚು, ಜಲಪಾತ, ಯಾನ ಇತ್ಯಾದಿಗಳನ್ನ ನಾನು ಓದಿದೆ. ನಂತರ ಅವರ ತುಂಬಾ ಪ್ರಭಾವಕ್ಕೆ ಒಳಗೆ ಮಾಡುವ ದೊಡ್ಡ ಇದಾಗಿದೆ. ಕವನ ಕಾದಂಬರಿ ಬರೋದ್ರಲ್ಲಿ ಅವರು ಒಂದು ನಿರ್ದಿಷ್ಟ ಸಿದ್ಧಾಂತ ಕಂಡುಕೊಂಡ್ರು ಅಂತ ಅನಿಸ್ತದೆ. ಮತ್ತು ಆವಾಗ ನನ್ನ ಓದುವ ಮಾರ್ಗಗಳು ಬದಲಾದವು. ನಂತರದ ಅವರ ಕೆಲವು ಕಾದಂಬರಿಗಳನ್ನ ನನಗೆ ಓದ್ಲಿಕ್ಕೆ ಆಗ್ಲಿಲ್ಲ. ಕನ್ನಡದಲ್ಲಿ ಒಂದು ಸಿದ್ಧಾಂತಕ್ಕೆ ಒಪ್ಪಿಕೊಂಡು ಬರೆದ ಅನೇಕ ಲೇಖಕರಿದ್ದಾರೆ. ಬಸವರಾಜ್ ಕಟ್ಟಿಮನಿ ಅವರು ಕಮ್ಯುನಿಸ್ಟ್ ಸಿದ್ಧಾಂತವನ್ನೇ ಅವರು ಮ್ಯಾನಿಫೆಸ್ಟೋ ಮಾಡ್ಕೊಳ್ತಿದ್ರು. ನಿರಂಜನರು ಕೂಡ. ಅನಂತಮೂರ್ತಿ ಚಂಪಾ ಅವರು ಸಮಾಜವಾದನ ಹೆಚ್ಚು ಮಾಡ್ತಾ ಇದ್ರು. ಇದೇನು ಹೊಸದಲ್ಲ. ಆದ್ರೆ ಭೈರಪ್ಪನವರನ್ನ ಬ್ರ್ಯಾಂಡ್ ಮಾಡಲಾಯ್ತು. ಇದು ಯಾಕೆ ಗೊತ್ತಿಲ್ಲ. ಮೊನ್ನೆ ಸಾಹಿತ್ಯ ಕರ್ನಾಟಕದಲ್ಲಿ ರಾಘವೇಂದ್ರ ಪಾಟೀಲ್ರವರ ಒಂದು ಲೇಖನ ನಾವು ಓದಿದ್ಮೇಲೆ ಅದು ನನ್ನ ಕಣ್ಣು ತರಿಸಿತು. ಬಹಳ ಅದ್ಭುತವಾಗಿ ಹೇಳ್ತಿದ್ದಾರೆ. ಅಲ್ಲಿ ಒಂದು ಏನಾಗಿದೆ ಅಂದ್ರೆ ಮಲಯಾಳಂದಲ್ಲಿ ಬಲಪಂಥೀಯ ಲೇಖಕರಾಗಿದ್ದಂತ ಅಚ್ಯುತನ್ ಅವರು RSS ಕಾರ್ಯಕರ್ತರಾಗಿದ್ರು ಮತ್ತು ಒಂದು ನಿರ್ದಿಷ್ಟ ಸಿದ್ಧಾಂತಕ್ಕೆ ಅವರು ಒಪ್ಕೊಂಡಿದ್ರು. ಮಲಯಾಳದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಸರಸ್ವತಿ ಸಮ್ಮಾನ, ಜ್ಞಾನಪೀಠ 3 ಪಡೆದ ಏಕೈಕ ಲೇಖಕರಾಗಿದ್ರು. ಅವ್ರಿಗೆ ಜ್ಞಾನಪೀಠ ಬಂದಾಗ ಅವ್ರಿಗೆ ಅದರಲ್ಲಿ ಆಸಕ್ತಿ ಹೋಗ್ಬಿಟ್ಟಿತ್ತು ಆಲ್ರೆಡಿ. ಅವರು ಜ್ಞಾನಪೀಠನ ತಿರಸ್ಕರಿಸ್ತೀನಿ ಅಂತ ಕೂತಿದ್ರು. ಆದ್ರೆ ಅವರನ್ನು ತೀವ್ರವಾಗಿ ವಿರೋಧ ಮಾಡುವ ಎಡಪಂಥೀಯ ಲೇಖಕರಾಗಿರುವಂತ ಸಚ್ಚಿದಾನಂದ ಆಗಿರ್ಬೋದು,
ಮುಕುಂದನ್ ಇರ್ಬೋದು, ವಾಸುದೇವ್ ಟಿ ನಯ್ಯರ್ ಅವರು, ವಾಸುದೇವ್ ನಾಯರ್, ಆಮೇಲೆ ಇವರೆಲ್ಲ ಅವ್ರ ಮನೆಗೆ ಅವತ್ತೇ ರಾತ್ರಿ ಅವ್ರ ಮನೆಗೆ ಹೋಗಿ ನೀವು ಪ್ರಶಸ್ತಿಯನ್ನು ತಗೊಳ್ಳಿ, ನೀವು ಬಲಪಂಥರು ಎಡಪಂಥ ಮುಖ್ಯ ಅಲ್ಲ, ಪ್ರಶಸ್ತಿ ಬಂದಿರೋದು ಮಲಯಾಳಂಗೆ ಅಂತೇಳಿ ತಗೊಂಡ್ರು. ಅವಂತದನ್ನು ತಗೊಂಡ್ರು ಅವ್ರು. ಅಂದ್ರೆ ನಮ್ಮ ಸಿದ್ಧಾಂತಗಳನ್ನ ಮೀರಿದ ಒಂದು ಪ್ರಜ್ಞೆಯನ್ನ ಮಲಯಾಳಂ ಲೇಖಕರಿಗಿರು ಹಾಗೆ ಕನ್ನಡದಲ್ಲಿ ಇಲ್ಲಲ್ಲ ಅನ್ನುವಂಥ ಒಂದು ದೊಡ್ಡ ವಿಷಯ ಅದ ನನ್ನಲ್ಲಿದೆ. ನಾವು ಯಾರ್ಯಾರನ್ನೂ ಬ್ರ್ಯಾಂಡ್ ಮಾಡಬಹುದು. ಒಂದು ನನ್ನ ವೈಯಕ್ತಿಕ ಹೇಳ್ತಿದ್ದೀನಿ, 2002ರಲ್ಲಿ ನಾನು ಹುತ್ತ ಕಾದಂಬರಿ ಬಂತು. ಅದೇ ವರ್ಷ ಬಹುಶಃ ಮೈಸೂರಿನ ಇದು ಯಾವುದು ಚದುರಂಗ ಅವಾರ್ಡ್ಗೆ ಪ್ರಧಾನ್ ಗುರುದತ್ತರದ ಅದನ್ನ ನಡೆಸ್ತಾ ಇದ್ರು. ಅದು ನೋಡ್ಕೊಳ್ತಾ ಇರೋದು. ಅವಾಗ ಭೈರಪ್ಪನವರ ಐ ಥಿಂಕ್ ಯಾವ್ದು ಅಂಶ ಏನೋ ಬಂದಿತ್ತು ಅಂತ ನನ್ಗೆ ಗೊತ್ತೇ ಸ್ಪಷ್ಟವಾಗಿ. ಪ್ರಧಾನ್ ಗುರುದತ್ ಅವ್ರ ಮನೆಗೆ ಹೋಗಿ, ಸರ್ ನಿಮ್ಮ ಕಾದಂಬರಿಗೆ ಪ್ರಶಸ್ತಿ ಬಂದಿದೆ ಚದುರಂಗ, ನೀವು ಬರಬೇಕು, ತಗೊಳ್ಬೇಕು. ಬಹಳ ಸಂತೋಷ. ನನ್ನ ಕಾಂಪಿಟೇಷನ್ ಕಾದಂಬರಿ ಯಾವ್ದಿದೆ ನನ್ನ ಜೊತೆ? ಕಾಂಪಿಟೇಷನ್ ಅದು ಏನಿಲ್ಲ ಸರ್, 2ನೇ ಸ್ಥಾನದಲ್ಲಿ ಹುತ್ತ ಅಂತ ಒಬ್ಬ ಬಾಳಾ ಸಾಹೇಬ್ ಲೋಕಾಪುರ ಅಂತ ಬರೆದಿದ್ದಾರೆ, ಇಲ್ಲ ಅದಕ್ಕೂ ಕೊಡಿ ಅಂದ್ರು. ನನ್ ಚದುರಂಗ ಅವಾರ್ಡ್ ಹೀಗೆ ಬಂತು. ನಾವು ದೂರಿನ ವ್ಯಕ್ತಿಗಳನ್ನಷ್ಟೇ ನೋಡ್ತಿರ್ತೀವಿ, ಒಳಗಿಂದ ಯಾರಿಗೂ ನಾವು ಹೇಳಿರಂಗಿಲ್ಲ. ಅಂದ್ರೆ ಅವರು ಇಲ್ಲ, ಅವ್ರು ತಿರಸ್ಕರಿಸಿಲ್ಲ, ಪ್ರಶಸ್ತಿ ಸ್ವೀಕರಿಸಿ ನನಗೆ ಚದುರಂಗ ಅವಾರ್ಡ್ ಬರೋ ಹಾಗೆ ಅವರು ನೋಡ್ಕೊಂಡ್ರು. ಅಂದ್ರೆ ನಂತರ ನನ್ನ ಒಬ್ಬ ಫ್ರೆಂಡ್ ಲೇಡಿ ಅವರು ಮಹಿಳಾ ಚಿತ್ರಣ, ಭೈರಪ್ಪನವ್ರ ಕಾಲದಲ್ಲಿ ಮಹಿಳಾ ಚಿತ್ರಣ ಅಂತ ಒಂದು PhD ಮಾಡ್ತಾ ಇದ್ರು ಇಂಗ್ಲಿಷ್ನಲ್ಲಿ, ಪರಿಮಳ ನಾಯಕರು. ಹಾಗಾಗಿ ನಾವು ಪ್ರಧಾನ ಗುರುದತ್ ಫೋನ್ ಮಾಡಿ ಅವ್ರ ಮನೆಗೆ ಹೋದ್ವಿ. ಅವ್ರು ಯಾವಾಗಲೂ ಮಗ್ಗಲಿ ಕುಡ್ಸ್ಕೊತಿದ್ರು, ಯಾಕಂದ್ರೆ ಅವ್ರು ಎಡಕಿವಿಯಲ್ಲಿ ಹೆಚ್ಚು ಕೇಳಿಸೋದು, ಬಲಕಿವಿಯಲ್ಲಿ ಕೇಳಿಸ್ಕೊತಾ ಇರ್ಲಿಲ್ಲ. ಅದು ಮುಂದೆ ಇದ್ದದ್ದು ಅವ್ರಿಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತಿಲ್ಲ, ಗೊತ್ತಿಲ್ಲ ನಮ್ಗೆ. ಮಗ್ಗಲಲ್ಲೇ ಕುತ್ಕೊಂಡು ಕೇಳಿಸ್ಕೊತಿದ್ರು. ಆಮೇಲೆ ಒಂದೂವರೆ ಗಂಟೆ ನಾನು ಏನು ಮಾತಾಡ್ಸಲೇ ಇಲ್ಲ. ಅವ್ರ ಚರ್ಚೆ ಎಲ್ಲ ಮುಗಿತು ಬರುವಾಗ ನಾನು ಹುತ್ತ ಕಾದಂಬರಿ ಅವ್ರಿಗೆ ಕೊಟ್ಟೆ. ಅವ್ರು ಅದನ್ನ ನೋಡಿ, ನೀವೇನ ಬಾಳಾ ಸಾಹೇಬ್ ಲೋಕಾಪುರ ಅಂದ್ರು. ಬಹುಶಃ ಅವ್ರಿಗೆ ಆ ಚದುರಂಗ ಅವಾರ್ಡ್ ನೆನಪು ಬಂದಿರಬೇಕು ಅಷ್ಟೇ. ಮುಂದೇನೋ ಮಾತಾಡ್ಲಿಲ್ಲ. ಅವ್ರ ಮನೆ ಎದುರಿಗೇನೆ ಒಂದು ಸಣ್ಣ ಕ್ಯಾಂಟೀನ್ ಇತ್ತು, ಅಲ್ಲಿ ಹೋಗಿ ನಮ್ಗೊಂದೇನೋ ತಿಂಡಿ ಹೇಳಿ ಹೊಟ್ಟೋಗ್ಬಿಟ್ರು. ನಮ್ಗೆ ವಿಷಯ ಕೂಡ ಮಾಡ್ಲಿಲ್ಲ. ಬಿಲ್ ಕೊಡಕ್ ಹೋದ್ರೆ ಬೇರೆ ಕೊಟ್ಟಿರ್ತಾರೆ ಸರ್ ಅಂತ ಹೇಳಿದ್ರು. ಈ ತರ ಪ್ರೀತಿ ಅವರಲ್ಲಿ ಇತ್ತು. ಆದ್ರೆ ಅವರು ಎಲ್ಲರ ಜೋಡಿ ಹಾಗೆಲ್ಲ ಮಾತಾಡ್ತಿರ್ಲಿಲ್ಲ. ಒಳಗೆ ಅಂತರಾಳದಲ್ಲಿ ಅವರು ಸಾಹಿತ್ಯದ ಬಗ್ಗೆನೆ ಹೆಚ್ಚು ಚರ್ಚೆ ಮಾಡ್ತಿದ್ರು ಅಂತ. ಆಮೇಲೆ ಸುಮ್ಮನೆ ರಿಸರ್ವ್ ಆಗಿದಾರಲ್ಲ ಅಂತ ಅನಿಸ್ತಿತ್ತು ನಮ್ಗೆ. ಆಮೇಲೆ ಮುಂದೆ ಐ ಥಿಂಕ್ ವಿಜಯಕುಮಾರ್ ಕಟ್ಟಿಗೆಳ್ಳಿ ಮಠರು ಒಂದು ಕಾರ್ಯಕ್ರಮವನ್ನ ಅವರ ವಿದ್ಯಾವರ್ಧಕ ಸಂಘದಲ್ಲಿ ಮಾಡಿದ್ರು. ಅಲ್ಲಿ ಭೈರಪ್ಪನವ್ರು ಬಂದಿದ್ರು. ಅವ್ರ ಜೊತೆ ಸಂವಾದ ಕಾರ್ಯಕ್ರಮ ಇತ್ತು. ಸಂವಾದದಲ್ಲಿ ನಾನು ಮತ್ತು ಮರಿಗುದ್ದಿ ಸರ್ ಮತ್ತೆ ಇನ್ಯಾರೋ 4 ಮಂದಿ ಗೆಳೆಯರಿದ್ವಿ. ಭೈರಪ್ಪನವ್ರದ್ದು ಒಂದು ಆದೇಶ ಬಂತು, ಇಲ್ಲ ನೀವು ಸಂವಾದದ ಪ್ರಶ್ನೆಯನ್ನ ನಾವು ಬರೆದು ಕೊಡ್ಬೇಕು, ನಾ ಅಲ್ಲಿ ಉತ್ತರ ಕೊಡ್ಬೇಕು. ನಾವೆಲ್ಲ ತಕರಾರು ತಗೊಂಡಿವಿ. ಇದೆಲ್ಲ ಸಂಘಟಕ ಸಂಕಟ. ಆಮೇಲೆ ಅದೇನು ಕಟ್ಟಿಗೆಳ್ಳಿ ಮಠರು ಏನ್ ಜಾದು ಮಾಡಿದ್ರು ಏನೋ ಗೊತ್ತಿಲ್ಲ, ನೀವೇ ಪ್ರಶ್ನೆ ಕೇಳಿ ಅಂದ್ರೆ ನಾವು ವೇದಿಕೆ ಮೇಲೆ ಪ್ರಶ್ನೆ ಕೇಳಿ ಸರಿಯಾಗಿ ಬಹಳ ಅದ್ಭುತವಾಗಿ ಅವ್ರು ನಮಗೆ ಹೇಳಿದ್ರು. ಅಂದ್ರೆ ಒಂದು ಆಮೇಲೆ ಮುಂದೆ ನಾನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಸದಸ್ಯನಾದ್ಮೇಲೆ ಅವ್ರಿಗೆ ಫೆಲೋಶಿಪ್ ಕೊಟ್ಟು, ಹಾಗಾಗಿ ಪ್ರತಿ ವರ್ಷ ಜನವರಿಯಲ್ಲಿ ನಡೆಯುವ ಲಿಟರರಿ ಫೆಸ್ಟಿಗೆ ಅವರು ತಪ್ಪದೆ ಬರ್ತಿದ್ರು. ಒಂದು ಸಂವತ್ಸರ ಭಾಷಣವನ್ನು ಅವ್ರು ಮಾಡ್ತಿದ್ರು. ಅಲ್ಲಿ ಕೂಡ ನಾವು ನಮಸ್ಕಾರ ಅಂತ ಗುರುತಾನ ಇಲ್ಲೋ ಅನ್ನೋರ್ ಗತಿ ಇರ್ತಿದ್ರು. ನಾನು ಸರ್ಜು ಕಾಟ್ಕರ್ ಮತ್ತು ಸಿದ್ಲಿಂಗಯ್ಯನವರು, ಕಂಬಾರ್ ಅವ್ರು ಮಾತ್ರ ಅವ್ರ ತಕ್ಕ ಹೋಗಿ ಅವ್ರ ಜೋಡಿ ಕಂಬಾರ್ ಸರ್ ಮಾತ್ರ ಅವ್ರು ಮಾತಾಡ್ತಿದ್ರು. ಒಂದು ದಿನ ಏನಾಯ್ತು ಅಂದ್ರೆ ಹೋಟೆಲ್ ಹೊರಗಡೆ ಕೂತಿದ್ರು ಲಾನ್ ಅಲ್ಲಿ. ನಾನು ಹೋಗಿ ಒಂದು ಕುರ್ಚಿ ನಾನೇ ಹೊತ್ಕೊಂಡು ಹೋಗಿ ಅವ್ರ ಮುಂದೆ ಕೂತು ಕೂಡಿ ಅಂತ ಅಷ್ಟೇ, ಮತ್ತೇನ್ ಮಾತಾಡ್ತಾರೆ. ಸುಮ್ಮನೆ ಇದ್ರು. ನಾನು ಸುಮ್ಮನೆ ಕೂಡ್ಬೇಕಿಲ್ಲ, ಕೂತು ಸರ್ ನೀವು ಮಹಿಳಾ ಪಾತ್ರಗಳನ್ನ ಉದಾತ್ತವಾಗಿ ಏನು ಚಿತ್ರಿಸ್ಲಿಲ್ಲ ಅನ್ನುವಂತ ಒಂದು ಹೇಳಿಕೆ ಇದೆಯಲ್ಲ, ಅವ್ರಿಗೆ ಬಹುಶಃ ಅದು ಸಿಟ್ಟು ಬಂತು ಅಂತ ಕಾಣುತ್ತೆ. ಅವರು ಏನಂದ್ರು, ನನ್ನ ಕಾತ್ಯಾಯಿನಿ ಮೋಸ್ಟ್ ವರ್ಕ್ ಕಾತ್ಯಾಯಿನಿ ಓದ್ರಿ, ಗೃಹಭಂಗದ ನಂಜಮ್ಮ ಓದಿ, ಅಥವಾ ಪರ್ವದ ಕುಂತಿ ಓದಿದಿರಾ ನೀವು ಅಂತಂದ್ರು. ಅಷ್ಟೇ. ಮುಂದೆ ಅವ್ರು ನನ್ನ ಜೊತೆ ಚರ್ಚೆನೆ ಮಾಡ್ಲಿಲ್ಲ. ನಾನು ನಿಧಾನವಾಗಿ ಬಂದೆ. ನನಗೀಗಲೂ ಹಳಲಿಕೆ ಇದೆ, ಒಬ್ಬ ದೊಡ್ಡ ಲೇಖಕರನ್ನ ಹೀಗೆ ನಾನೆಲ್ಲೋ ಅದು ಯಾಕೆ ಕೇಳಿದೆ ಅಂತ ಇದೆ. ಬಟ್ ನಾನು ಕೇಳ್ಬೇಕಾಗಿತ್ತು, ಅವ್ರ ಕಡೆ ಬಯಸ್ಕೊಳ್ಬೇಕಾಗಿತ್ತು. ನನಗೆ ಬಹಳ ದೊಡ್ಡ ಒಂದು ವಿಚಾರಶೀಲ ಒಳಗಡೆನೆ ಅವರು ಆಲೋಚನೆಗಳನ್ನೆಲ್ಲ ಮಾಡ್ತಾ ಇದ್ರು. ಆಮೇಲೆ ಕಟ್ಟಿಗೆಳ್ಳಿ ಮಠರ ಕಾಲೇಜಲ್ಲಿ ಹೋದಾಗ ಸಾಯಂಕಾಲ ವಾಕಿಂಗ್, ನಾವೆಲ್ಲ ಒಂದೇ ಲಾಜಲ್ಲಿ IB ದೊಡ್ಡ IB ಅದು ಸರ್ದು. ಅಲ್ಲಿ ವಾಕಿಂಗ್ ಎದುರಿಗೆ ಬಂದ್ರೆ ನಮಸ್ಕಾರಗಳು ಇಲ್ಲ, ಯಾರು ನಮಸ್ಕಾರನೇ ಇರ್ಲಿಲ್ಲ. ಅವರು ಸಹನಾ ವಿಜಯಕುಮಾರ್ ಅವ್ರ ಜೊತೆ ಇರ್ತಿದ್ರು ಅಂತ ಕಾಣಿಸ್ತದೆ ಆ ಹುಡುಗಿ ಅಷ್ಟೇ. ಆಮೇಲೆ ಬಹಳ ನಿಷ್ಠುರವಾಗಿ ಇರ್ತಿದ್ರು. ಆದ್ರೆ ಅರ್ಥ ನಮ್ಮ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತಿರ್ತಿತ್ತು. ಬಹಳ ಅವರು ಒಂದ್ಸಲ ಭೈರಪ್ಪನವರು
ಅವರ ಇದನ್ನ ಯಾವುದೋ ಅಂಚು ಕಾದಂಬರಿಯನ್ನ ಓದಿದ್ಮೇಲೆ ನಾನು ಫೋನ್ ಮಾಡಿದ್ದೆ ಅವ್ರಿಗೆ. ಒಮ್ಮೊಂದ್ಸಲ ಫೋನ್ ಎತ್ತಿದ್ರು ಅವ್ರು. ಅಂಚು ಕಾದಂಬರಿಯ ವಿಕ್ಷಿಪ್ತ ಮಹಿಳೆಯ ಪಾತ್ರಗಳು, ಅವಳು ಎಂಜಿನಿಯರ್ನ ಒಂದು ಮನೆ ಕಟ್ಟುವಾಗಿನ ನಡೆಯುವ ಸಂದರ್ಭಗಳು ಎಲ್ಲ ಮಾತಾಡುವಾಗ ಬಹಳ ಅವಾಗ ಮಾತ್ರ ಅವ್ರು ನಿರರ್ಗಳವಾಗಿ ಅವ್ರ ಕಾದಂಬರಿಗಳಿಗೆ ಅವ್ರ ಬಗ್ಗೆ ಕರೆಕ್ಟ್ ಆಗಿ ಓದಿದ ಮಾತಾಡ್ತಿದ್ರು, ನಿರರ್ಗಳವಾಗಿ ನಮ್ಮ ಜೊತೆಗೆ ಅವರು ಮಾತಾಡ್ತಾ ಇದ್ರು. ಆಮೇಲೆ ಒಂದು ಅರ್ಥದಲ್ಲಿ ಕಾದಂಬರಿ ಅಂದ್ರೆ ಏನು? ಕಾದಂಬರಿಯ ಪ್ರಧಾನ ಗುಣ ಅಂದ್ರೆ ರೀಡೇಬಿಲಿಟಿ, ಓದಿಸ್ಕೊಳ್ಳುವ ಗುಣ. ಯಾವ ಕಾದಂಬರಿಗೆ ಇರ್ತದೆ ಅದು ಒಳ್ಳೆ ಕಾದಂಬರಿನೇ. ಆ ರೀಡೇಬಿಲಿಟಿ ಬಹಳ ಇತ್ತು ಕಾದಂಬರಿಗೆ. ಭೈರಪ್ಪನವ್ರ ಎಲ್ಲಾ ಕಾದಂಬರಿಗಳು ಶುರು ಮಾಡಿದ್ರೆ ಸಾಕು ಅದನ್ನ ನಾವು ಇಡ್ಲಿಕ್ಕೆ ಸಾಧ್ಯ ಆಗಲಾರದಷ್ಟು ಅದು ನಮ್ಮನ್ನು ಆವರಿಸಿಕೊಂಡು ಬಿಡ್ತಿತ್ತು ಅವರೆಲ್ಲಾ ಕಾದಂಬರಿಗಳು. ಎಲ್ಲ ಕಾದಂಬರಿ ನಾನು ಮುಂದೆ ಒಂದು 4-5 ಕಾದಂಬರಿ ಓದಿಲ್ಲ, ಯಾನಕ್ಕೆ ನಾನು ನಿಂತೆ ಅಂತ ಕಾಣಿಸ್ತದೆ. ಒಂದು ಮಾತನ್ನ ಹೇಳ್ಬೇಕು, ನನಗೆ ಕಾದಂಬರಿಯನ್ನ ನೇರವಾಗಿಲ್ಲ, ಕಾದಂಬರಿ ಬರೀಲಿಕ್ಕೆ ಕಲಿಸಿದ ಗುರು ಅವರು, ಕಾದಂಬರಿಯನ್ನು ಓದ್ಲಿಕ್ಕೆ ಕಲಿಸಿದವರು, ಓದ್ಲಿಕ್ಕೆ ಪ್ರೇರಣೆ ಮಾಡಿದವರು ಅನೇಕರದು ಇದ್ರೆ ಇರಬೇಕು. ಆದ್ರೆ ಕಾದಂಬರಿಯ ಒಂದು ರಚನೆ ಹೇಗೆ ಮಾಡಬೇಕು, ಸಂವಿಧಾನವನ್ನು ಹೇಗೆ ಕಟ್ಟಬೇಕು, ಆಮೇಲೆ ಕಥನವನ್ನು ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು, ಹೇಗೆ ಅದನ್ನ ನಿರ್ವಹಿಸಬೇಕು ಅನ್ನೋದನ್ನ ಅವ್ರನ್ನ ಓದಿ ನಾವು ಕಲಿತವರು. ನಮ್ಮಂತ ಅನೇಕ ಲೇಖಕರು ಕೂಡ ಭೈರಪ್ಪನವರಿಂದ ಪ್ರಭಾವಿತಗೊಂಡಿದ್ದೀವಿ. ಅದ್ಯಾಕೆ ಭೈರಪ್ಪರನ್ನ ಕನ್ನಡ ಜಗತ್ತು ಮುಕ್ತವಾಗಿ ಅವರನ್ನ ಒಪ್ಪಿಕೊಳ್ಳಿಲ್ಲ ಅನ್ನುವಂಥ ಒಂದು ಸಣ್ಣ ವಿಷಾದ ಅಂತೂ ನನಗಿದೆ. ಅದೇನು ಭೈರಪ್ಪನವರಿಗೆ ಲಾಸ್ ಅಲ್ಲ, ಆದ್ರೆ ಅದು ಆಗಿದ್ದು ಕನ್ನಡಕ್ಕೆ ಮತ್ತು ಹೊಸ ತಲೆಮಾರಿನ ಲೇಖಕರಿಗೆ ಆಗಿದೆ ಅಂತ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಭೈರಪ್ಪನವರನ್ನ ಕಳೆದುಕೊಂಡು ಅವರಿಲ್ಲದ ದಿನಗಳಲ್ಲಿ ನಾವೀಗ ಮಾತಾಡ್ತಾ ಇರೋದು, ಏನು ಮಾತಾಡಿದ್ರು ಅದಕ್ಕೊಂದು ಬೇರೆ ಬೇರೆ ಆಯಾಮ ಬರ್ತಿರ್ತದೆ. ಮಾನ್ಯ ಭೈರಪ್ಪನವರು ನಿಸ್ಸಂದೇಹವಾಗಿ ನಮ್ಮಂತ ಅನೇಕ ಲೇಖಕರ ಕಾದಂಬರಿಯ ಗುರು ಆಗಿದ್ರು ಅಂತ ಹೇಳ್ತಾ, ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಆದ್ರೆ ಅವರ ಅಪಾರವಾದ ಸಾಹಿತ್ಯ ನಮ್ಮ ಜೊತೆ ಇರೋದ್ರಿಂದ ಕನ್ನಡ ಇರುವವರೆಗೂ ಭೈರಪ್ಪನವರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತಾ, ಧಾರವಾಡಕಟ್ಟೆ ಎಲ್ಲ ಸ್ನೇಹಿತರೆ, ನನಗೆ 2 ಮಾತುಗಳನ್ನು ಆಡ್ಲಿಕ್ಕೆ ಭೈರಪ್ಪನವ್ರ ಜೊತೆ ಅವರ ನೆನಪುಗಳನ್ನು ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಂಡ ಧಾರವಾಡಕಟ್ಟೆಯ ಎಲ್ಲರಿಗೂ ನಮಸ್ಕಾರಗಳು. ಥ್ಯಾಂಕ್ ಯು. ಧ್ವನಿ ಕೇಳಿಸ್ತಾ ಇಲ್ಲ ಸರ್. ನಮಸ್ತೆ ಸರ್. ಸರಿ ಸರ್. ಭೈರಪ್ಪನವರಿಗಿಂದ ತಮ್ಮ ಒಡನಾಟವನ್ನ ಹಂಚಿಕೊಂಡ್ರಿ ಸರ್. ಈಗ ಡಾಕ್ಟರ್ ಶಶಿಧರ್ ನರೇಂದ್ರ ಸರ್ ಅವರು ನುಡಿ ನಮನವನ್ನ ಸಲ್ಲಿಸಬೇಕು ಅಂತ ಕೇಳ್ತಾರೆ. ಶಶಿಧರ್ ಸರ್. ಎಲ್ರಿಗೂ ನಮಸ್ಕಾರ. ಧಾರವಾಡಕಟ್ಟೆಯ ಸರ್ ಸ್ವಲ್ಪ ಹಿಂದ್ಗಡೆ ಅದು ಕ್ಯಾಮ್ರಾ, ನಿಮ್ ಫೇಸ್ ಕಾಣ್ತಾ ಇಲ್ಲ ಸರ್. ಕ್ಯಾಮ್ರಾ ಮೇಲ್ ಮಾಡಿ ಸರ್. ಆಗೋದಾ? ಎಸ್ ಸರ್, ಕರೆಕ್ಟ್. ಓಕೆ. ಧಾರವಾಡಕಟ್ಟೆಯ ಎಲ್ಲ ಗೆಳೆಯರಿಗೆ ನಮಸ್ಕಾರ. ಇವತ್ತು ಪದ್ಮಭೂಷಣ ಡಾಕ್ಟರ್ ಎಸ್.ಎಲ್. ಭೈರಪ್ಪ, ಸಂತೇಶವರ ಲಿಂಗಣ್ಣಯ್ಯ ಭೈರಪ್ಪ ಅವರ ಬಗೆಗೆ ನಮ್ಮ ಭಾವನೆಗಳನ್ನ ಧಾರವಾಡಕಟ್ಟೆಯ ಮೂಲಕ ಹಂಚಿಕೊಳ್ಳುವ ಒಂದು ಅವಕಾಶ. ಒಂದು ರೀತಿಯಲ್ಲಿ ಬಹುಶಃ ಕನ್ನಡ ಸಾಹಿತ್ಯ ಪರಂಪರೆಯ ಕ್ಲಾಸಿಕ್ ಒಂದು ಪರಂಪರೆ ಏನಿದೆಯೋ ಅದು ಭೈರಪ್ಪ ಅವರೊಂದಿಗೆ ಒಂದ್ ರೀತಿಯಲ್ಲಿ ಪೂರ್ಣ ವಿರಾಮವನ್ನ ಕಾಣ್ತದೇನೋ ಅನ್ನುವಂಥ ಒಂದು ಭಾವನೆ. ಅದು ಬೇಂದ್ರೆ, ಕುವೆಂಪು, ಮಾಸ್ತಿ. ಸರ್ ಒಂದೇ ನಿಮಿಷ ಸರ್, ಸ್ವಲ್ಪ ಕ್ಯಾಮ್ರಾನ ಮೇಲ್ ಮಾಡ್ತೀರಾ ಸರ್? ಫೇಸ್ ಆಫ್ ಅರ್ಧ ಕಾಣ್ತಾ ಇದೆ, ಅದಕ್ಕೆ ಫುಲ್ ಇದೆ, ಫುಲ್ ಇದೆ, ನನಗೆ ಕಾಣಿಸ್ತಾ ಇದೆ. ಏನೋ ಸ್ವಲ್ಪ ಇಲ್ಲ ಸರ್, ನಮಗ್ ಕಾಣ್ತಾ ಇಲ್ಲ ಇಲ್ಲಿ, ಅದಕ್ಕೆ. ಹಾ ಸರ್, ಈಗ ಕಾಣ್ತಾ ಇದೆ ಈಗ. ಎಸ್ ಸರ್. ಅಂದ್ರೆ ಈ ಕೆಳಗೆ ಇಟ್ಟ ಮೇಲೆ ಈಗ ಹಾಫ್ ಕಾಣ್ತಾ ಇದೆ ಸರ್. ಈಗ ಇಟ್ರಲ್ಲ, ಈಗ ಅರ್ಧ ಕಾಣ್ತಾ ಇದೆ ಸರ್ ನಮ್ಮ ಫೇಸ್. ಹೌದಾ? ಪ್ರಶಾಂತ್ ಕ್ಲಿಯರ್ ಇದೆ. ಎಸ್, ಈಗ ಕರೆಕ್ಟ್ ಇದೆ ಸರ್ ಫೇಸ್. ಕ್ಲಿಯರ್ ಇದೆಯಾ? ಎಸ್ ಸರ್, ಎಸ್. ಓಕೆ. ಓಕೆ. ಸೊ ಪರಂಪರೆಯ ಕ್ಲಾಸಿಕ್ ಕಾದಂಬರಿಕಾರರನ್ನ
ಇವತ್ತು ಕನ್ನಡ ಸಾಹಿತ್ಯ ಕಳೆದುಕೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೇಂದ್ರೆ, ಕುವೆಂಪು, ಕಾರಂತ್, ಮಾಸ್ತಿ, ಗೋಕಾಕ್, ಪೂತಿನ ಈ ಪರಂಪರೆಯಲ್ಲಿ ನನ್ನ ದೃಷ್ಟಿಯಲ್ಲಿ ಭೈರಪ್ಪ ಅವರು ಕಾದಂಬರಿಯ ಬಹಳ ದೊಡ್ಡ ಒಬ್ಬ ಕ್ಲಾಸಿಕ್ ಕಾದಂಬರಿಕಾರರು. ವೈಯಕ್ತಿಕವಾಗಿ ಸಾಕಷ್ಟು ಒಡನಾಟವನ್ನ ನನಗೆ ಒದಗಿಸಿಕೊಟ್ಟಂಥವ್ರು. ಅವರ ಧರ್ಮಶ್ರೀ ಕಾದಂಬರಿಯಿಂದ ಆರಂಭವಾದಂತಹ ಅವರ ಒಡನಾಟ ಮೊನ್ನೆವರೆಗೂ ಕೂಡ ಸರಿಯಾಗಿ 1 ವರ್ಷದ ಹಿಂದೆ ನಮ್ಮ ಮನೆಗೆ ಬಂದಿದ್ರು ಭೈರಪ್ಪ ಅವರು. ಅದು ನನ್ನ ಜೀವನದ ಅಂದ್ರೆ ಸೆಪ್ಟೆಂಬರ್ 20, 2024 ನನ್ನ ಜೀವನದ ಒಂದು ಅತ್ಯಂತ ಸ್ಮರಣೀಯ ಮತ್ತು ಬಹಳ ಸೌಭಾಗ್ಯಶಾಲಿ ದಿನ. ಅವತ್ತು ನಮ್ಮ ತಂದೆ ತಾಯಿ ನಮಗೆ ಆ ಒಂದು ಓದುಗ ಒಂದು ಸಂಸ್ಕಾರವನ್ನ ಕೊಟ್ಟಿದ್ರು. ನಮ್ಮ ತಂದೆ ತಾಯಿ ಸ್ವತಃ ಅವರನ್ನ ಭೇಟಿ ಮಾಡಿದ್ರು. ಮೊಟ್ಟ ಮೊದಲು ಅವರ ಜೊತೆಗೆ ನನಗೆ ಸಂಪರ್ಕ ಬಂದಿದ್ದು ಅಂದ್ರೆ ವೈಯಕ್ತಿಕವಾಗಿ ಸಂಪರ್ಕ ಬಂದಿದ್ದು 1998 ಡಿಸೆಂಬರ್ 6. ಬಹಳಷ್ಟು ಜನಕ್ಕೆ ಗೊತ್ತಿರುವ ಹಾಗೆ ಭೈರಪ್ಪ ಅವರ ಒಂದು ರೀತಿ ವೃತ್ತಿ ಅಥವಾ ಪ್ರವೃತ್ತಿ ಸಾಹಿತ್ಯ ಆದ್ರೆ ಅವರ ಆಸಕ್ತಿ ಇದ್ದದ್ದು ಸಂಗೀತದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಿಂದೂಸ್ಥಾನಿ ಸಂಗೀತದ ಮೇಲೆ ಅವ್ರಿಗೆ ಅಪಾರವಾದಂಥ ಪ್ರೀತಿ ಇತ್ತು. ಅವರೇ ಸಾಕಷ್ಟು ಸಾರಿ ಹೇಳಿಕೊಂಡಿರೋ ರೀತಿಯಲ್ಲಿ ಅವರಿಗೆ ಯಾವಾಗಲೇ ಸಮಸ್ಯೆ ಅಂತ ಅನಿಸ್ತದೋ ಅಥವಾ ಬರವಣಿಗೆಯಲ್ಲಿ ಗಡಚು ಅಂತ ಅನಿಸ್ತದೋ, ಬರವಣಿಗೆ ಹಂತ ಎಲ್ಲೋ ಒಂದ್ ಕಡೆ ನಿಲ್ತದಂತ ಅನಿಸ್ತದೋ, ಅವಾಗ ಅವರು ಅಲ್ಲಿ ನಿಂತು ಬಿಟ್ಟು ಸಂಗೀತವನ್ನ 1-2 ತಾಸು ಆಲಿಸಿ ಅಥವಾ 2 ದಿವಸ ಆಲಿಸಿದಾಗ ಅವರ ಆ ಸಿಕ್ಕುಗಳು ಬಿಡುಗಡೆ ಆಗುವಂತಹದ್ದನ್ನ ಅವರು ಅನೇಕ ಸಾರಿ ಅದನ್ನ ಉಲ್ಲೇಖಿಸಿದ್ದಾರೆ. ಅವರ ಮಂದ್ರ ಕಾದಂಬರಿ ಅಂತೂ ಸರಸ್ವತಿ ಸಮ್ಮಾನವನ್ನ ಪಡೆದುಕೊಳ್ಳಲಿಕ್ಕೆ ಅದರ ಒಂದು ಜನಪ್ರಿಯತೆ ಮಾನದಂಡ ನಮಗೆಲ್ಲ ಗೊತ್ತಿರುವಂತಹ ಸಂಗತಿನೇ. ಹಾಗೆ ಕನ್ನಡಕ್ಕೆ ಮೊದಲು ಸರಸ್ವತಿ ಸಮ್ಮಾನವನ್ನ ಕೊಟ್ಟಂಥವ್ರು. ಈ ಹಿನ್ನೆಲೆಯಲ್ಲಿ ಅವರು ಧಾರವಾಡಕ್ಕೆ ವಿಶೇಷವಾಗಿ ಸಂಗೀತವನ್ನ ಕೇಳುವುದರ ಸಲುವಾಗಿನೇ ಧಾರವಾಡಕ್ಕೆ ಬರ್ತಾ ಇದ್ರು ಅವರು. ಅದರಲ್ಲೂ ನಮ್ಮ ಸಿತಾರತ್ನ ರಹಮತ್ ಖಾನ್ ಪುಣ್ಯತಿಥಿ ಆಗಿರ್ಬೋದು, ಭಾರತೀಯ ಸಂಗೀತ ವಿದ್ಯಾಲಯದ ಏನೋ ಅಹೋರಾತ್ರಿ ಸಂಗೀತಗಳು ಕಲಾಭವನ, ಪುರುಷೋತ್ತಮ ದಾಸ್ ಟಂಡನ್ ಸಭಾಗೃಹದಲ್ಲಿ ಇಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮಗಳಿಗೆ ಅವರು ಬಂದು ಕೊನೆಗೆ ಕೂತುಕೊಂಡು, ಆಗಲೇನೆ ಅವರು ಸಾಕಷ್ಟು ಜನಪ್ರಿಯ ಕಾದಂಬರಿಕಾರರಾಗಿದ್ರು 80-90ರ ದಶಕದಲ್ಲಿ. ಆದ್ರೆ ಯಾರಿಗೂ ಹೇಳದೇನೆ ಒಬ್ಬ ಕೇವಲ ಕೇಳುಗನಾಗಿ ಬಂದು ಕೂತ್ಕೊಂಡು ಹೋಗ್ತಾ ಇದ್ರು ಅಂತ ನನಗೆ ಅಷ್ಟೊತ್ತಿಗೆ ಮಾಹಿತಿ ಬಂದಿತ್ತು. ಅದರ ಜೊತೆಗೆ ಸಂಬಂಧ ಹೇಗೆ ಅನ್ನೋದಕ್ಕೆ, ನಾನು ಸುಮಾರು ಒಂದು 38 ವರ್ಷ ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ಗುರುಗಳ ರೀತಿಯಲ್ಲಿ ಇದ್ದಂಥವರು MSK ಪ್ರಭು ಅವರು. MSK ಪ್ರಭು ಅವರು ಭೈರಪ್ಪ ಅವರ ಅತ್ಯಂತ ಆತ್ಮೀಯರು. ತಮಗೆಲ್ಲ ಗೊತ್ತಿರುವ ಹಾಗೆ MSK ಪ್ರಭು ಅವರು ಭೈರಪ್ಪ ಅವರ ಕಾದಂಬರಿಯ ಮೊದಲ ಓದುಗರಾಗಿದ್ರು. ಹಾಗಾಗಿ ಅವರು ಭಿತ್ತಿ 96ರಲ್ಲಿ ಭಿತ್ತಿ ಬರೆಯುವ ಹೊತ್ತಿಗೆ MSK ಪ್ರಭು ಕಾಲವಾಗಿದ್ರು. MSK ಪ್ರಭು ನನ್ನನ್ನ ನೌಕರಿ ತಗೊಂಡವರು. ಅವರ ಮನೆಯಲ್ಲೇನೆ ಭೈರಪ್ಪ ಅವರು ಬಂದು ಧಾರವಾಡದಲ್ಲಿ ಎಷ್ಟೋ ದಿವಸಗಳ ಕಾಲ ಇರ್ತಾ ಇದ್ರು. ನಿರಂತರವಾಗಿ ಚರ್ಚೆ ಮಾಡ್ತಾ ಇದ್ರು. ಆ ಕಾದಂಬರಿಯ ಒಳಹೊರವುಗಳನ್ನ, ಬದಲಾವಣೆಗಳನ್ನ ಆದ್ಮೇಲೆ ಅದನ್ನ ಪ್ರಕಟಣೆ ಕೊಡ್ತಾ ಇದ್ರು. ಹೀಗೆ ಅವರ ಒಂದು ಅವಿನಾಭಾವ ಸಂಬಂಧ ಇತ್ತು. ಹಾಗೆ ಅವರು ಬಂದು ಹೋಗಿ ಮಾಡ್ತಾ ಇದ್ರು. 98ರಲ್ಲಿ ಭಾರತೀಯ ಸಂಗೀತ ವಿದ್ಯಾಲಯದ ರೆಹಮತ್ ಖಾನ್ ಪುಣ್ಯತಿಥಿಯ ಒಂದು ಕಾರ್ಯಕ್ರಮಕ್ಕೆ ಸದಾನಂದ ಕನವಳ್ಳಿ ಅವರು ಭೈರಪ್ಪ ಅವರನ್ನ ಅವತ್ತು ಕರೆದಿದ್ರು. ಅದೇ ಹೊತ್ತಿಗೆ ನಮ್ದು ಅಖಿಲ ಭಾರತ ಸಂಘಟನೆ ಸಂಸ್ಕಾರ ಭಾರತಿಯನ್ನ ನಾವು ಉದ್ಘಾಟನೆ ಮಾಡಬೇಕು, ಕರ್ನಾಟಕದಲ್ಲಿ ಮೊಟ್ಟ ಮೊದಲು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅಂದುಕೊಂಡಾಗ ನಾನೇ ಅದರ ಜವಾಬ್ದಾರಿಯನ್ನು ಹೊತ್ತಿದ್ದೆ. ನನ್ನ ಒಂದು ಆಸೆ ಇತ್ತು ಭೈರಪ್ಪ ಅವರಿಂದನೇ, ಯಾಕಂದ್ರೆ ಸಂಸ್ಕೃತಿ ವಿಷಯವಾಗಿ, ತತ್ವಜ್ಞಾನದ ವಿಷಯವಾಗಿ ಬಹುಶಃ ಇವತ್ತು ಭಾರತದಲ್ಲಿ ಅತ್ಯಂತ ಆಗಿನ ಕಾಲದಲ್ಲೂ ಕೂಡ ಅತ್ಯಂತ ಎತ್ತರದ ಸ್ಥಾನದಲ್ಲಿದ್ದಂಥವ್ರು ಭೈರಪ್ಪ ಅವರು. ಹಾಗಾಗಿ ಅವರಿಂದನೇ ಅದನ್ನ ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ಅವರನ್ನ ನಾವು ವಿನಂತಿಸಿಕೊಂಡಾಗ, ಸದಾನಂದ ಕನವಳ್ಳಿ ಅವರ ಮೂಲಕ, ನಮ್ಮ ಕೃಷ್ಣಮೂರ್ತಿ ಅವರ ಮೂಲಕ ವಿನಂತಿಸಿಕೊಂಡಾಗ ಭೈರಪ್ಪ ಅವರು ಬಹಳ ಸಂತೋಷದಿಂದ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ಲಿಕ್ಕೆ ಒಪ್ಪಿಕೊಂಡ್ರು. 5ನೇ ತಾರೀಕು ರಾತ್ರಿ ಅವರು ಕಲಾಭವನದಲ್ಲಿ ಸಂಗೀತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವ ಹಂತದಲ್ಲಿ ಮಾತನಾಡಿದ ಮಾತುಗಳು, ಅವ್ರು ಹೇಳಿದ್ರು, ಸಂಗೀತ ಕೇಳುವಂಥದ್ದು, ನಾವೆಲ್ಲ ಆಸ್ವಾದನೆ ಮಾಡುವಂಥದ್ದು, ಮಾತಿಗೆ ಇದು ಸೂಕ್ತ ವೇದಿಕೆ ಅಲ್ಲ, ಮಾತಿಗೆ ಇದು ಸಮಯ ಅಲ್ಲ. ಮರುದಿವಸ ನಾನು ಹೀಗೆ ಸಂಸ್ಕಾರ ಭಾರತೀಯ ಕಾರ್ಯಕ್ರಮದಲ್ಲಿ ಹೀಗೆ ಪಾಲ್ಗೊಳ್ತಾ ಇದ್ದೀನಿ, ಅಲ್ಲಿ ನಾನೇ ಮಾತಾಡ್ತೇನೆ, ದಯವಿಟ್ಟು ತಾವೆಲ್ಲರೂ ಅಲ್ಲಿ ಬರ್ರಿ ಅಂತ ಹೇಳಿ ಒಂದು ಘೋಷಣೆಯನ್ನು ಕೂಡ ಮಾಡಿ ಒಂದು 5 ನಿಮಿಷ ಅಲ್ಲಿ ಆ ಉದ್ಘಾಟನೆಯನ್ನ ಮಾಡಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿದ್ರು. 98
ಡಿಸೆಂಬರ್ 6ರಂದು ಸಂಸ್ಕಾರ ಭಾರತೀಯ ಡೈಟ್ ಅಲ್ಲಿ ಪ್ರಾರ್ಥನಾ ಗೃಹದಲ್ಲಿ ಅವರು ಮಾಡಿದ 1 ಗಂಟೆಯ ಉಪನ್ಯಾಸ. ಸುಮಾರು ಅವತ್ತೊಂದು 300 ಜನ ಪ್ರೇಕ್ಷಕರು ಇದ್ದಂತಹ ಒಂದು ಸಭಾಂಗಣ. ಅದ್ಭುತವಾದಂತಹ ಸಂಸ್ಕೃತಿಯ ವಿಚಾರಗಳನ್ನ ಅವರು ಮಂಡಿಸಿದ್ರು. ಇವತ್ತು ಕೂಡ ಅತ್ಯಂತ ಮೌಲಿಕವಾದಂತಹ ಸಂಗತಿಗಳು. ಯಾಕೆ ಈ ಮಾತುಗಳನ್ನ ಹೇಳ್ತೀನಿ ಅಂತಂದ್ರೆ, ಅವತ್ತಿಂದ ಆರಂಭವಾದಂತಹ ನನ್ನ ಅವರ ವೈಯಕ್ತಿಕ ಒಡನಾಟ ಅನೇಕ ಸಾರಿ ಅದು ಮುಂದುವರಿತಾ ಬಂದದ್ದನ್ನ ನಾವು ನೋಡ್ತೀವಿ. ಕರ್ನಾಟಕ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅವರಿಗೆ ಕೊಟ್ಟಾಗ ಅವರ ಜೊತೆಗೆ ಸಂಪೂರ್ಣವಾಗಿ ನಾನಿದ್ದೆ. ಯೂನಿವರ್ಸಿಟಿ ಹಾಸ್ಟೆಲ್ ಇದರಲ್ಲೂ ಕೂಡ ಇದರಲ್ಲೂ ಕೂಡ ನಾನಿದ್ದೆ. ಜೊತೆಗೆ ಅವರ ಜೊತೆ ವಾಕಿಂಗ್ ಕೂಡ ಮಾಡಿದ್ದೆ ನಾನು. ಆ ವಾಕಿಂಗ್ ಮಾಡುವಾಗಲೂ ಕೂಡ ಅಷ್ಟೊತ್ತಿಗೆ ಅವರ ಭಿತ್ತಿ ಬಂದಿತ್ತು. ಭಿತ್ತಿ ಬಗ್ಗೆ ಅನೇಕ ಪ್ರಶ್ನೆಗಳನ್ನ ನಾನು ಕೇಳಿದ್ದೆ. ಈ ತರ ಯಾಕೆ, ಎಲ್ಲಿ ಕೊನೆಯ ಪಕ್ಷ ನಿಮ್ಮ ಮಕ್ಕಳ ಹೆಸರನ್ನು ಕೂಡ ಇದರಲ್ಲಿ ನೀವು ಮೆನ್ಷನ್ ಮಾಡಿಲ್ಲಲ್ಲ ಅಂತ ಹೇಳಿ ಅವರನ್ನ ನಾನು ಪ್ರಶ್ನೆ ಮಾಡಿದ್ದೆ. ಅನೇಕ ಈ ರೀತಿಯ ಪ್ರಶ್ನೆಗಳನ್ನ ನಿರಂತರವಾಗಿ ಕೇಳ್ತಾ ಬಂದಿದ್ದೆ. ಆನಂತರ ಅವರ ಅನೇಕ ವಿಚಾರ ಸಂಕಿರಣಗಳು, ಆವರಣದ ಮೇಲೆ ವಿಚಾರ ಸಂಕಿರಣ ಧಾರವಾಡದ ಸೃಜನಾದಲ್ಲಿ ಆದಾಗ ಅವರೇ ಎದುರುಗಡೆ ಕೂತ್ಕೊಂಡಿದ್ರು. ಅಲ್ಲೂ ಕೂಡ ಸಾಕಷ್ಟು ಚರ್ಚೆಗಳನ್ನ ಮಾಡಿದ್ವಿ. ಹಾಗೆಯೇ ಬೇಂದ್ರೆ ಪ್ರಶಸ್ತಿಯನ್ನ ಪಡಿಲಿಕ್ಕೆ ಬೇಂದ್ರೆ ಅವರ ಮನೆಗೆ ಬೇಂದ್ರೆ ಟ್ರಸ್ಟ್ ನಲ್ಲಿ ಅವರು 2020 ಹೊತ್ತಿಗೆ ಅವರು ಬಂದಾಗಲೂ ಕೂಡ ಅಲ್ಲಿ ಒಂದು ಸಂವಾದವನ್ನು ಕೂಡ ಅವರೊಂದಿಗೆ ಮಾಡೋದರ ಜೊತೆಗೆ ಹುಬ್ಬಳ್ಳಿ ಸಾಹಿತ್ಯ ಪ್ರಕಾಶನ ಸಾಹಿತ್ಯ ಭಂಡಾರದ ಸುಬ್ರಹ್ಮಣ್ಯ, ಆ ಮೂಲಕ ಅವರ ಒಡನಾಟ ನಿರಂತರವಾಗಿ ಮತ್ತೆ ಆಗ್ತಾ ಇತ್ತು. ಹಾಗೆ ಕೂಡ ಕಳೆದ ವರ್ಷ ನಮ್ಮ ಮನೆಗೆ ಬಂದಾಗಲೂ ಕೂಡ ಅವರ ಜೊತೆಗೆ 2-3 ದಿವಸ ಹುಬ್ಬಳ್ಳಿಗೂ ಕೂಡ ಹೋಗಿದ್ದೆ. ಒಂದು ಸಂಗತಿಯನ್ನ ನಾನಿಲ್ಲಿ ಹೇಳಬೇಕು ಅಂತ ಅನಿಸ್ತದೆ. ಕಳೆದ ಸಾರಿ ಅವರು ಬಂದಾಗ ಹುಬ್ಬಳ್ಳಿಯಲ್ಲಿ ನಾವು ಅವರಿಬ್ಬರೇ ಕೂತ್ಕೊಂಡು ಮಾತಾಡ್ತೀವಿ. ಇನ್ನು ಕಾರ್ಯಕ್ರಮ ಆರಂಭ ಆಗಿದ್ದಿಲ್ಲ. ಅಲ್ಲಿ ಮಾತಾಡ್ತಾ ನಾನು ಅವರನ್ನ ಪ್ರಶ್ನೆ ಮಾಡಿದೆ. ಭೈರಪ್ಪರೇ, ನೀವು ಈಗ ವಂಶವೃಕ್ಷವನ್ನ ಬರೆದು 60 ವರ್ಷ ಆಗಿದೆ, ಗೃಹಭಂಗ ಬರೋದು 50 ವರ್ಷ ಆಗಿದೆ, ಪರ್ವ ಬರೋದು ಈಗ 45-50 ವರ್ಷ ದಾಟ್ ಹೋಗಿದೆ. ಈ ಗ್ರಂಥಗಳನ್ನ, ನಿಮ್ಮ ಕಾದಂಬರಿಗಳನ್ನ ಮತ್ತೆ ನೀವು ಮರಳಿ ಯಾವತ್ತಾದ್ರೂ ಓದಿದೀರಾ ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರಿಲ್ಲ, ನಾನು ಮತ್ತೆ ಓದ್ತೀನಿ ಅಂತನ್ನುವಂಥ ಮಾತು ಹೇಳಿದ್ರು. ಅವಾಗ ನಾನು ಮತ್ತೆ ಮುಂದಿನ ಪ್ರಶ್ನೆ ಮಾಡಿದೆ, ಈಗ ನಿಮಗೆ ಓದಿದಾಗ ಈ ವಾಕ್ಯ ಸರಿ ಇಲ್ಲ, ಅಥವಾ ಈ ವಾಕ್ಯವನ್ನ ಅವತ್ತಿನ ಕಾಲಘಟ್ಟದಲ್ಲಿ 60ರ ದಶಕದಲ್ಲಿ ನಾನು ಹೀಗೆ ಬರೆದಿದ್ದೆ, ಪರ್ವವನ್ನ ಈ ರೀತಿಯ ಈ ದೃಷ್ಟಿಯಲ್ಲಿ ನಾನು ನೋಡಿದ್ದು ಇವತ್ತಿಗೆ ಇದು ಇಷ್ಟರ ಮಟ್ಟಿಗೆ, ಅಥವಾ ಇದನ್ನ ನಾನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ನಿಮ್ಗೆ ಯಾವತ್ತಾದ್ರೂ ಅನಿಸಿದೆಯಾ ಅಂತ ಹೇಳಿ ನಾನು ಒಂದ್ ರೀತಿಯ ಅಂದ್ರೆ ಸಹಜವಾದಂತಹ ಒಂದು ಪ್ರಶ್ನೆಯನ್ನ ನಾನು ಭೈರಪ್ಪ ಅವರಿಗೆ ಕೇಳಿದೆ. ಅವರು ಕೊಟ್ಟಂತ ಉತ್ತರ ಇದೆಯಲ್ಲ, ಈಗಲೂ ಕೂಡ ನನ್ನ ಮೈ ರೋಮಾಂಚನ ಆಗ್ತದೆ. ಅವ್ರು ಹೇಳಿದ್ರು, ನಾನು ಮತ್ತೆ ನನ್ನ ಕಾದಂಬರಿಗಳನ್ನ ನಾನು ಓದ್ತೀನಿ, ಆದ್ರೆ ಯಾವುದೇ ಕಾದಂಬರಿಯಲ್ಲೂ ಕೂಡ ಅಂದ್ರೆ, ಯಾಕಂದ್ರೆ ಅಷ್ಟೊತ್ತಿಗಾಗಲೇ 25 ಕಾದಂಬರಿಗಳು ಬಂದುಬಿಟ್ಟಿದ್ದು. ಉತ್ತರಕಾಂಡ ಕೂಡ ಬಂದಿತ್ತು. ನಾನು ಈ ಪ್ರಶ್ನೆ ಕೇಳುತ್ತೆ 2017ಕ್ಕೆ ಉತ್ತರಕಾಂಡ ಬಂದದ್ದು, ಯಾನ ಬಂದಿತ್ತು, ಮಂದರ ಬಂದಿತ್ತು, ಹೀಗೆ ಎಲ್ಲಾ ಕಾದಂಬರಿಗಳು ಕೂಡ ಬಂದಿತ್ತು. ಎಲ್ಲಾ ಕಾದಂಬರಿಗಳು ಕೂಡ ಜಗತ್ತಿನಾದ್ಯಂತ ಜರ್ಮನ್, ರಷ್ಯಾ, ಚೈನಾಗಳಲ್ಲೂ ಕೂಡ ಅನುವಾದಗೊಂಡಿರುವ ಏಕಮೇವ ಕಾದಂಬರಿಕಾರ ಅದು ಭೈರಪ್ಪ ಅವರು. ಅವ್ರು ಹೇಳಿದಂತ ಮಾತು ನನಗೆ ಒಂದ್ ಅಕ್ಷರ ಕೂಡ ಬದಲು ಮಾಡಬೇಕು ಅಂತ ಅನಿಸ್ತಾ ಇಲ್ಲ. ಈ ಶಬ್ದಗಳು ಇದೆಯಲ್ಲ, ಇದು ನನಗೆ ಬಹಳ ಒಬ್ಬ ಲೇಖಕ ಅನ್ನೋದಕ್ಕಿಂತನೂ ಇಲ್ಲೇ ನಾನು ಲೇಖಕ ಅಂದ್ಬಿಟ್ರೆ ಸುಮ್ಮನೆ ಬರವಣಿಗೆ ಅಥವಾ ಆ ಸಂದರ್ಭದ ವಿಚಾರಗಳು, ಆ ಸಂದರ್ಭದ ಸಾಂಸ್ಕೃತಿಕ ವಾತಾವರಣಗಳು, ಆ ಕಾಲಘಟ್ಟದ ಸಂಗತಿಗಳು ಪ್ರಭಾವವನ್ನ ಬೀರ್ತವ ಅನ್ನೋದಕ್ಕಿಂತನೂ ಅವರು ಬಹಳಷ್ಟು ಸಾರಿ ಹೇಳಿದಂತ ನನ್ನ ಕೃತಿಗಳನ್ನ ಒಂದು 100 ವರ್ಷ ಹಾಗೆ ಪಂಪನ ಓದ್ತಾರೋ, ಜನ್ನನ್ನ ಓದ್ತಾರೋ, ರನ್ನನ್ನ ಓದ್ತಾರೋ, ಆ ರೀತಿಯ ನನ್ನ ಓದುಗರು ನನ್ನನ್ನ ಮತ್ತೆ ಓದ್ತಾರೆ ಅನ್ನುವಂಥ ಒಂದು ಆತ್ಮವಿಶ್ವಾಸ ಏನು ಭೈರಪ್ಪ ಅವ್ರಿಗಿತ್ತು, ಆ ಆತ್ಮವಿಶ್ವಾಸ ನನಗೆ ಬಹಳ ಅದ್ಭುತ ಅಂತ ಅನಿಸಿದ್ದು. ಅದೇ ಮಾತನ್ನ ಅವರು ಹೇಳಿದ್ರು. ನನಗೆ ಇವತ್ತು ಕೂಡ ವಂಶವೃಕ್ಷ ಆಗಿರ್ಬೋದು ಇತ್ಯಾದಿ, ಭೀಮಕಾಯದ ಬಗ್ಗೆ ಅವ್ರಿಗೆ ಅಂಥ ಇದಿರ್ಲಿಲ್ಲ. ಧರ್ಮಶ್ರೀಯಿಂದ ಹಿಡಿದು, ಯಾಕಂದ್ರೆ ಧರ್ಮಶ್ರೀನೇ ಅವರ ಪ್ರಕಟಗೊಂಡ ಮೊದಲ ಕಾದಂಬರಿ. ಆನಂತರ ಭೀಮಕಾಯ, ಗತಜನ್ಮ ಇತ್ಯಾದಿ ಅವೆಲ್ಲನೂ ಬಂದಂಥವು. ಇವನ್ನ ಜಲಪಾತ ಆಗಿರ್ಬೋದು, ಗ್ರಹಣ ಆಗಿರ್ಬೋದು, ಸಾಕ್ಷಿ ಆಗಿರ್ಬೋದು, ಅನ್ಸು ಆಗಿರ್ಬೋದು, ತಂತು ಆಗಿರ್ಬೋದು, ಇವೆಲ್ಲವೂ ಕೂಡ ಅವರು ಅನ್ಸೋದಿಲ್ಲ ನನಗೆ ಅಂತ ಹೇಳಿದಾಗ ಅವ್ರು ಹೇಳ್ತಿದ್ರು, ಯಾವುದೇ ಒಂದು ವಿಷಯವನ್ನ ನಾನು ಬರೀತೀನಿ ಅಂತ ಅಂದಾಗ ಅದರ ಸಂಪೂರ್ಣ ಆಳ,
ಹರಿವು, ಎತ್ತರ ಇವೆಲ್ಲವನ್ನು ವಿಚಾರ ಮಾಡಿ ಅದನ್ನ ತರ್ಕಕ್ಕೆ ಒಳಪಡಿಸಿ ಅದನ್ನ ಬರಿತೀನಿ. ಬರೆದಾದ್ಮೇಲೂ ಕೂಡ ಯಾವತ್ತೂ ಕೂಡ ನಾನು ಅವಸರ ಮಾಡೋದಿಲ್ಲ ಪ್ರಕಟಣೆಗಾಗಿ. ಅದನ್ನ ಅವ್ರು ಹೇಳಿದ್ದಾರೆ ಮತ್ತೆ ನಾವು ಸ್ವತಃ ಅನಂತರ ನೋಡಿದಂಥದ್ದು. ಒಂದು ಕಾದಂಬರಿಯನ್ನ ಬರೆದ ಆದ್ಮೇಲೆ ಅದನ್ನ ಸುಮಾರು ಒಂದು 6 ತಿಂಗಳ, ವರ್ಷ, 2 ವರ್ಷ ಅದನ್ನ ಬಿಟ್ಬಿಡುದು. ಒಟ್ಟಾರೆ ಆ ವಾತಾವರಣದಿಂದ ಸಂಪೂರ್ಣವಾಗಿ ಹೊರಗಡೆ ಬಂದ್ಬಿಡುದು. ಆ ಮನೋಭಾವದಿಂದನೇ ಹೊರಗಡೆ ಬಂದ್ಬಿಡುದು. ಒಂದ್ ರೀತಿಯ ಜಾಗೃತಿ, ಸ್ವಪ್ನ, ಸುಷುಪ್ತಿ ಅಂತ ಏನ್ ಹೇಳ್ತೀವಿ, ಹಾಗೆ ಅದನ್ನ ಒಂದು ಸ್ವಪ್ನ ಮತ್ತು ಸುಷುಪ್ತಿಯಲ್ಲಿ ಬರೆದು ಸಂಪೂರ್ಣವಾಗಿ ಜಾಗೃತರಾಗಿ ಹೊರಗೆ ಬಂದು ಒಂದು 6 ತಿಂಗಳ, ವರ್ಷ ಆದ್ಮೇಲೆ ಮತ್ತೊಮ್ಮೆ ಅದನ್ನ ತಾವು ಓದಿ ಅದರಲ್ಲಿ ಏನು ಬದಲಾವಣೆಗಳನ್ನ ಮಾಡಬಹುದು ಅಥವಾ ಅಷ್ಟೊತ್ತಿಗೆ ಬೇರೆದವರ ಕಡೆಯಿಂದ, ಈಗ ವಿಶೇಷವಾಗಿ MSK ಪ್ರಭು, ಪ್ರಧಾನ ಗುರುದತ್ತ, ಆನಂತರನ ಕಾಲಘಟ್ಟದಲ್ಲಿ R ಗಣೇಶ್ ಅವರ ಕಡೆ ಆ ಕೃತಿಯನ್ನ ಕೊಟ್ಟು ಅದರ ಸಾಧಕ ಬಾಧಕಗಳನ್ನ ಎಲ್ಲವೂ ಕೂಡ ಕೂಲಂಕಷವಾಗಿ ವಿಚಾರ ಮಾಡಿ ಆನಂತರ ಅದನ್ನ ಮರು ಬರಹ ಮಾಡೋದಿದ್ರೆ ಎಷ್ಟೋ ಸಾರಿ ಮರು ಬರಹವನ್ನು ಕೂಡ ಮಾಡಿದ್ದಾರೆ. ಭೀಮಕಾಯದಿಂದಲೇ ಆರಂಭ ಆಗ್ತದೆ. ಆನಂದ ಅವರ ಅತ್ಯಂತ ಆತ್ಮೀಯ ಕಥೆಗಾರರು, ಅವ್ರಿಗೆ ಮಾರ್ಗದರ್ಶಕರಾಗಿದ್ದಂಥವ್ರು, ಆವಾಗ್ಲೂ ಕೂಡ ಅವ್ರನ್ನ ಹೇಳ್ತಾ ಬಂದಿರುವಂತಹ ಸಂಗತಿಗಳನ್ನ ನಾವು ನೋಡ್ತೀವಿ. ಹಾಗೆ ಅವರು ಬರೆದು ಅದಾದ ಮೇಲೆ ಪ್ರಕಟಣೆಗೆ ಅವರು ಕೊಡ್ತಾ ಇದ್ರು. ಪ್ರಕಟಣೆ ಅಂತ ಅಂದುಕೊಳ್ಳೇನೆ ಇವತ್ತು ನಾವು ನೋಡ್ತೀವಿ, ಪ್ರಕಟಣೆಯ ದಿವಸವೇ ಅಥವಾ ಅದಕ್ಕೂ ಮೊದಲನೇ ಸೋಲ್ಡ್ ಔಟ್ ಆಗಿರುವಂತಹ ಸಂಗತಿಗಳನ್ನ ನಾವು ನೋಡ್ತೀವಿ. ಒಂದು ಅವರು ಚಿಂತನ ಕ್ರಮ ಏನಿತ್ತು ಅದು ಅದ್ಭುತವಾದಂತಹ ಚಿಂತನ ಕ್ರಮ. ಅದು ಸಾಮಾನ್ಯವಾದಂತಹ ಒಂದು ಕಾದಂಬರಿ ಅಥವಾ ಒಂದು ರಂಜನೀಯವಾದಂತಹ ಸಂಗತಿಗಳು ಅನ್ನೋದಕ್ಕಿಂತಾನು ಒಂದು ತತ್ವ, ಸಾವು, ಹುಟ್ಟು, ಇದರಲ್ಲಿ ಒಂದಿಷ್ಟು ವಿಷಯಗಳು ಬರ್ತದೆ. ನನಗೆ ಬಹಳ ಇದಾಗೋದು ಅಂತಂದ್ರೆ ಅವರು ಪ್ರಶ್ನೆ ಮಾಡ್ಕೊಳ್ತಾರೆ ಮತ್ತೆ ಮತ್ತೆ. ಅವ್ರಿಗೆ ಕಾಡಿದಂತಹ ಸಂಗತಿಗಳು ಬಹಳ ಇದು: ಸಾವು, ನೀತಿ, ಧರ್ಮ, ಮೌಲ್ಯ, ದೇವರು, ಧ್ಯೇಯ. ಈ ಅಂಶಗಳನ್ನ ಅವರು ನಿರಂತರವಾಗಿ ಚರ್ಚೆ ಮಾಡ್ತಾ ಬರ್ತಾರೆ. ಅವರ ಇಡೀ ಬದುಕನ್ನ ನಾವು ಭಿತ್ತಿಯಲ್ಲಿ ನೋಡಿದಾಗ ಹುಟ್ಟಿದಾರಭ್ಯ ಕೊನೆ ಹಂತದವರೆಗೂ ಕೂಡ ಅವರ ಹೋರಾಟದ ಬದುಕೇನಿದೋ, ಅದರಲ್ಲೂ ಅವರು ಜ್ಞಾನಕ್ಕೆ ಹೋರಾಡಿದಂತಹ ಬದುಕು ಏನಿದೆಯೋ, ಒಂದೊಂದು ದಿವಸವೂ ಕೂಡ ಅವರು ಜ್ಞಾನದ ಕಡೆಗೇನೆ ಅವರ ತುಡಿತ ಇತ್ತೆ ಹೊರತಾಗಿ ಅದರ ಜೊತೆಗೆ ಅನಿವಾರ್ಯವಾದಂತಹ ಹಸಿವು ಮತ್ತು ವಿದ್ಯೆ, ಒಂದು ಅಕಾಡೆಮಿಕ್ ಕ್ವಾಲಿಫಿಕೇಶನ್ ಅನ್ನ ನಾನು ಗಳಿಸ್ಕೊಳ್ಬೇಕು ಅನ್ನುವ ಒಂದು ಹಂತದಲ್ಲಿ ಮತ್ತೆ ಮತ್ತೆ ನಾನು ಅವರ ಕೃತಿಗಳನ್ನ ಓದ್ತಾ ಇರ್ತೀನಿ. ಅವನ್ನ ನೋಡಿದಾಗ ಒಬ್ಬ ಭಾರತೀಯ, ಒಬ್ಬ ಜ್ಞಾನವಂತನ ಒಂದು ಮುಖ ಅಂತ ಹೇಳಿ, ಅಥವಾ ಜ್ಞಾನವಂತನ ಒಂದು ಮಾದರಿ ಅಂತ ಹೇಳಿ ನಮಗೆ ಅನಿಸುವಂಥದ್ದು. ಇಂಥ ಜ್ಞಾನವಂತ ಭೈರಪ್ಪ ಅವರು ವಿಶೇಷವಾಗಿ ನನ್ನೊಂದಿಗೆ ಬಹಳ ಆತ್ಮೀಯವಾಗಿ ಅವ್ರು ಮಾತಾಡೋದು. ಅವರ ಸಂತೇಶ್ ಅವರ ಊರಿಗೂ ಕೂಡ ನಾವು ಹೋಗಿದ್ವಿ. ಅಲ್ಲಿ ಅವರ ಗೌರಮ್ಮ ಅವರ ತಾಯಿ ಹೆಸರಲ್ಲಿ ಕಟ್ಟಿದಂತ ಒಂದು ಲೈಬ್ರರಿ ಆಗಿರ್ಬೋದು, ಆ ಒಂದು ಗ್ರಂಥಾಲಯ ಅಥವಾ ಒಂದು ಕಟ್ಟಡ ಆಗಿರ್ಬೋದು, ಜೊತೆಗೆ ಅವರು ಊರಿಗೆ ಮಾಡಿದಂತ ಸಂಗತಿಗಳು ಕೂಡ, ಅದು ಒಂದು ನೀರಿನ ಕೆಲಸ ಇತ್ಯಾದಿ ಕೆಲಸವನ್ನ ಮಾಡಿರುವಂತಹದ್ದಾಗಿರ್ಬೋದು. ಪ್ರತಿಯೊಂದು ಹಂತದಲ್ಲೂ ಕೂಡ ಅವರು ನಡ್ಕೊಳ್ತಿದ್ದಂಥ ರೀತಿ ನಮಗೆ ಬಹಳ ಉದಾತ್ತ ಅಂತ ಅನಿಸುವಂಥದ್ದು. ಇಂಥ ಉದಾತ್ತ ವಿಚಾರಧಾರಿಯ ಭೈರಪ್ಪ ಅವ್ರು ಹೇಳ್ತಾರೆ, ನಮಗೆ ಖಚಿತವಾಗಿ ನೇರವಾಗಿ ಗೊತ್ತಿಲ್ಲದನ್ನ ಬರೆಯಲಿಕ್ಕೆ ಹೋಗಬಾರದು. ಇದನ್ನ ಅವರು ಹೇಳ್ತಾರೆ. ಯಾವಾಗಲೂ ಮೆಚ್ಚಿ ಓದ್ತೀವೋ ಅದನ್ನೇ ನಾವು ಬರೀಬೇಕು. ಆದ್ದರಿಂದ ಕ್ಲಾಸಿಕ್ ಅಂತ ಪರಿಗಣಿತವಾಗುವ ಪುಸ್ತಕಗಳನ್ನ ಮಾತ್ರ ನಾವು ಓದಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಭೈರಪ್ಪ ಅವರು ನಮಗೆ ಬಹಳ ಮಹತ್ವದ ಕನ್ನಡ ಸಾಹಿತ್ಯದ ಬಹಳ ಮಹತ್ವದ ಕಾದಂಬರಿ ಕ್ಷೇತ್ರದ ಒಬ್ಬ ಸ್ಟಾರ್ ಅಥವಾ ಒಂದು ನಕ್ಷತ್ರ. ನಮ್ಮ ಜೊತೆಗೆ ಒಡನಾಟದಲ್ಲಿದ್ದಂಥವ್ರು, ನಮಗೆ ಎಲ್ಲ ಕಾಲಕ್ಕೂ ಕೂಡ ಒಂದು ಮಾರ್ಗದರ್ಶನದ ರೀತಿಯಲ್ಲಿ ಅವರಿದ್ರು ಅನ್ನುವಂಥದ್ದೇ. ಒಂದೇ ಒಂದು ನಮ್ಮೆಲ್ಲರ ಅವರ ಆತ್ಮೀಯರ ಅಥವಾ ಅವರ ಅಭಿಮಾನಿಗಳ ಒಂದು ಕೊರತೆ ಅಂದ್ರೆ ಜ್ಞಾನಪೀಠ ಆ ವ್ಯಕ್ತಿಗೆ ಬರದೆ ಜ್ಞಾನಪೀಠನೇ ವಂಚಿತ ಆಯ್ತೇನೋ ಅನ್ನುವಂಥ ಒಂದು ವಿಷಾದದೊಂದಿಗೆ ಧಾರವಾಡ ಕಟ್ಟಿಯ ಮೂಲಕ ಡಾಕ್ಟರ್ ಸಂತೇಶ್ ಅವರ ಲಿಂಗಣ್ಣಯ್ಯ ಭೈರಪ್ಪ ಅವರ ಚೇತನಕ್ಕೆ ನಮೋ ನಮಃ. ಸರ್, ಭೈರಪ್ಪ ಅವರ ಸಾಹಿತ್ಯ ಮತ್ತು ಸಂಗೀತ ಅಭಿರುಚಿಯನ್ನ ಅದರ ಬಗ್ಗೆ ತಿಳಿಸ್ಕೊಟ್ರಿ. ಈಗ ಡಾಕ್ಟರ್ ವಿಜಯಕುಮಾರ್ ಕಟಿಗಹಳ್ಳಿ ಮಠ ಅವರು ತಮ್ಮ ನುಡಿ ನಮನನ್ನ ಸಲ್ಲಿಸಿ.
ಕೇಳ್ತಾ ಇದೆ ಸರ್, ಹೇಳಿ ಸರ್. ಇದು ನಮಸ್ಕಾರ. ಧಾರವಾಡ ಕಟ್ಟೆಯ ಕನ್ನಡ ಸಾಹಿತ್ಯ ಸಂಗಾತಿಗಳೇ, ಒಂದು ಬಹಳ ಸ್ಮರಣೀಯ ಸದಾಕಾಲ ದಿನಸ್ಥರಾಗಿರುವಂತಹ ಬರಹಗಾರರ ಬಗ್ಗೆ ನಾವು ಹಿಂದೆ ಭಾರತದಲ್ಲಿ ದಂತಕಥೆಯಾಗಿರುವ ಕನ್ನಡದ ಸಾಹಿತ್ಯ ಯೋಗಿ, ಶ್ರೇಷ್ಠ ಕಾದಂಬರಿಕಾರ, ಶ್ರೇಷ್ಠ ತತ್ವಜ್ಞಾನಿ, ತತ್ವಶಾಸ್ತ್ರ, ತರ್ಕಶಾಸ್ತ್ರ ಪ್ರಾಧ್ಯಾಪಕ, ಭಾರತ ಸರ್ಕಾರದ ಪದ್ಮಶ್ರೀ, ಪದ್ಮವಿಭೂಷಣ ಹಾಗೂ ಸರಸ್ವತಿ ಸಮಾನ ಪ್ರಶಸ್ತಿಗಳಿಂದ ಗೌರವಿಸಲ್ಪಟ್ಟಿರುವ ಕಥನ ಸಾಹಿತ್ಯದ ಸಾಧ್ಯತೆಗಳನ್ನ ವಿಸ್ತರಿಸಿದ ವಿಶ್ವ ಲೇಖಕ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರು ಭಾರತ ಲೋಕಕ್ಕೆ ಜನಿಸಿದರು ಎನ್ನುವುದು ಕನ್ನಡಿಗರಿಗೆ ಮತ್ತು ಆ ಮೂಲಕ ರಾಷ್ಟ್ರದ ಸಾಹಿತ್ಯ ಓದುಗರಿಗೆ ಒಂದು ಅತ್ಯಂತ ಆಘಾತಕಾರಿ ಸುದ್ದಿ ಆಯಿತು ಅನ್ನೋದು ತಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಅವರು ಟಿವಿನಲ್ಲಿ ಸಂಗತಿಯನ್ನ ಬೆತ್ತರಿಸಿದಾಗ ಒಂದು ಕ್ಷಣ ಗಾಬರಿ ಅನ್ಸಿದ್ರು ಕೂಡ ಇನ್ನೊಂದಿಷ್ಟು ಕಾಲ ಬದುಕಿರಬಾರ್ದಿತ್ತು, ಇಷ್ಟು ಬೇಗ ನಡೆದ್ರೆ ಎಂಬ ವಿಷಾದದ ಭಾವ ಉಳಿದು ಈ ಲೋಕಕ್ಕೆ ದೂರ ಆದ್ರು. ಅದನ್ನು ಚೇತನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಬಹಳ ಮುಖ್ಯ ಅಂತ ಅನಿಸ್ತಿದೆ. ಪ್ರಶಾಂತ್, ಕೇಳ್ತಾ ಇದೆಯಾ? ಈಗ ಕೇಳಿಸ್ತಿದೆ ಸರ್. ಬಂಧುಗಳೇ, ಆಗಲೇ ನರೇಂದ್ರ ಸರ್ ಹೇಳಿದಂಗೆ ಒಂದು ಕ್ಷಣ ನನಗೂ ಅನಿಸಿದ್ದು, ಕನ್ನಡಕ್ಕೆ ಸಲ್ಲಲೇಬೇಕಾಗಿದ್ದ ಇನ್ನೊಂದು ಅತ್ಯುನ್ನತ ರಾಷ್ಟ್ರ ಪ್ರಶಸ್ತಿ, ಪ್ರಶಸ್ತಿ ಗೌರವ ಅಂತ ಆಯ್ತು ಅಂತ ಹೇಳಿ ನನ್ನಂತವ್ರಿಗೂ ಕೂಡ ಅನಿಸಿದ್ದು ಸಹಜ ಅಂತ ಕೂಡ ನಾನು ತಿಳ್ಕೊಂಡೆ. 17 ಸೆಪ್ಟೆಂಬರ್ 20, 3 ದಿವಸ ಅವ್ರು ಬಾಗಲಕೋಟೆಯಲ್ಲಿ ನಮ್ಮ ಜೊತೆಗಿದ್ರು. ಇದೊಂದು ಬಹಳ ಅವಿಸ್ಮರಣೀಯವಂತ ದಿವಸ ಕೂಡ ನಿಮಗೆ ಅನಿಸ್ತು. 2 ದಿವಸಗಳ ಕಾಲ ನಮ್ಮ ಸಾಹಿತ್ಯ, ನಮ್ಮ ವಿದ್ಯಾರ್ಥಿಗಳು, ಓದುಗರ ಜೊತೆಗೆ ಅವರು ಮಾಡಿದ ಸಂವಾದ, ಅವರಿಗೆ ಅವತ್ತು ನನಗೆ ಅನ್ಸಿದ್ದು ಬೇರೆ ಬೇರೆ ಸದಸ್ಯರು ಕೂಡ ನಾನು ನೋಡಿದೆ, ಅವತ್ತೊಂದು ನೆನೆಸಿದ್ರು, ಒಂದು ನಿಷ್ಠುರವಾದ ಮಾತನ್ನು ಹೇಳಿದ್ರು ಭೈರಪ್ಪ ಸರ್. ವೇದಿಕೆ ಮೇಲೆ ಕಾರಜೋಳ ಅವರು, ನಮ್ಮ ಶಾಸಕರಾಗಿದ್ದು ವೀರಣ್ಣ ಚಂದ್ರಮಠ ಅವರು, ಅನೇಕರು ಇದ್ರು. ಅವ್ರ ಎದುರುಗಡೆ ಒಂದು ಮಾತನ್ನು ಹೇಳಿದ್ರು, ಈ ದೇಶವನ್ನ, ಈ ರಾಷ್ಟ್ರವನ್ನ, ಸಮಾಜವನ್ನ ಹದಗೆಡಿಸಿದಷ್ಟು ರಾಜಕಾರಣಿಗಳು ಇನ್ಯಾರು ಮಾಡಲಿಲ್ಲ ಅನ್ನೋ ಒಂದು ಮಾತನ್ನ ಅವ್ರು ಹೇಳಿದ್ರು ಅವತ್ತು. ಅದು ತುಂಬಾ ಜನ ಬಗ್ಗೆ ಯೋಚನೆ ಮಾಡುವಂತದ್ದು ಕೂಡ ಆ ಸನ್ನಿವೇಶದಲ್ಲಿ ನಾನು ನೋಡಿದೆ. ಹಂಗಾಗಿ ಎಷ್ಟು ನಿರ್ಭಡೆಯಿಂದ ಮಾತಾಡ್ತಾ ಇದ್ರು ಭೈರಪ್ಪ ಸರು. ಅವತ್ತು ಅವರ ಬರಹದ ಮೂಲಕ ನಾವೆಲ್ಲ ನೋಡಿದ್ದೇವೆ. ಮತ್ತೆ ಕಳೆದ 7 ದಶಕಗಳಿಗಿಂತ ಹೆಚ್ಚು ಕಾಲ, ಅಂದ್ರೆ 3-4 ಕಥೆಗಳನ್ನ ಶೋಧಿಸಿ ಕಥಾಹಂದರ ಹೆಣೆದು ಗರಭಂಗ, ದಾಟು, ದೂರು ಸರಿದವರು, ನಾಯಿನೆರಳು, ಧರ್ಮಶ್ರೀ, ಪರ್ವ ಮುಂತಾದ ಅತ್ಯುತ್ತಮ ಕಾದಂಬರಿಗಳ ಮೂಲಕ ಎಸ್.ಎಲ್. ಭೈರಪ್ಪನವರು ಸಮಾಜದ, ರಾಷ್ಟ್ರದ ಆಗು ಹೋಗುಗಳನ್ನು, ಚರಿತ್ರೆಗಳಲ್ಲಿ ತಪ್ಪಾಗಿ ಕಲ್ಪಿಸಿದ ಇತಿಹಾಸವನ್ನು ರೆಮಾಚಿದ ಅನೇಕ ಚಾರಿತ್ರಿಕ ಸಂಗತಿಗಳನ್ನ ತಮ್ಮ ಕೃತಿಗಳಲ್ಲಿ ಉಲ್ಲೇಖಿಸುವುದರ ಜೊತೆಗೆ ಮನುಷ್ಯನ ಮನಸ್ಸಿನ ಸೂಕ್ಷ್ಮ ಸಂಗತಿಗಳನ್ನು ಕೂಡ ಅತ್ಯಂತ ಗಂಭೀರವಾಗಿ ವಿಶ್ಲೇಷಿಸುವ ಅವರ ಕಥೆಗಳನ್ನು ಕೂಡ ನಾವು ನೋಡಬಹುದು. ಬಂಧುಗಳೇ, ಎಸ್.ಎಲ್. ಭೈರಪ್ಪ ಅವರು ತಮ್ಮ ಕಾದಂಬರಿಗಳ ಮೂಲಕ ಭಾರತದ ಬದುಕಿನ ಸೂಕ್ಷ್ಮಗಳನ್ನ, ಭಾರತೀಯ ಸಂಸ್ಕೃತಿಯ ಘನತೆಯನ್ನ, ಅದರ ಅತ್ಯುನ್ನತ ಮೌಲ್ಯವನ್ನ ನಿರೂಪಿಸುವ ಮಹಾನ್ ಸಂಸ್ಕೃತಿಕರು, ಕನ್ನಡದ ಲೇಖಕರು ತಮ್ಮ ಅನನ್ಯವಾದ ಚಿಂತನೆ ಅಭಿವ್ಯಕ್ತಿಗಳ ಮೂಲಕ, ಒಂದು ಮಾಂತ್ರಿಕವಾದಂತಹ ಅಕ್ಷರಗಳ ಮೂಲಕ ಕನ್ನಡ ಭಾಷೆಯ, ಭಾರತೀಯ ಸಂಸ್ಕೃತಿಯ ಸಿರಿವಂತಿಕೆಯ ಮೆರಗನ್ನ ನೀಡಿದವರು ಎಸ್.ಎಲ್. ಭೈರಪ್ಪನವರು. ನಾವು, ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ನಾಗರಿಕತೆಯ ಶ್ರೀಮಂತಿಕೆ, ಇತಿಹಾಸದ ಪಾಠಗಳು, ಚಾರಿತ್ರಿಕ ಸಂಗತಿಗಳು, ರಾಷ್ಟ್ರದ ಸನಾತನ ಸಂಸ್ಕೃತಿಯ ಉತ್ತಮಾಂಶಗಳನ್ನ ಎತ್ತಿ ತೋರಿ ಭಾರತೀಯರಾಗಿ ಬಾಳುವ ಬದುಕಿನ ಕ್ರಮವೊಂದನ್ನ ಸಾಧನಪಡಿಸಿದ ಗಮನಾರ್ಹ ಲೇಖಕರು ಎಸ್.ಎಲ್. ಭೈರಪ್ಪನವರು.
ಒಂದರ್ಥದಲ್ಲಿ ಯುಗ ಪ್ರವರ್ತಕ ಸಾಹಿತಿ ಕಾದಂಬರಿಕಾರ, ಬದುಕಿದ್ದಾಗಲೇ ಒಂದು ಯುಗವನ್ನೇ ಪ್ರವಹಿಸಿದ ಮಹತ್ವದ ಕನ್ನಡ ಕಾದಂಬರಿಕಾರರು. ಯುಗ ಪ್ರವರ್ತಕನ ಜೊತೆಗೊಂದು ಜನಾಂಗವು ರೂಪುಗೊಳ್ಳುತ್ತದೆ. ಈ ಮಾತನ್ನ ತಾವು ತಿಳಿಸಿದ್ದಾರೆ. 94 ವರ್ಷಗಳ ಕಾಲ ಸಾರ್ಥಕ ಬದುಕನ್ನು ಪಡೆದವರು, ಈಗೊಂದು ಯುಗವನ್ನ ರೂಪಿಸಿದವರು, ಮತ್ತೆ ಅನೇಕ ರಾಷ್ಟ್ರವನ್ನು ಕೂಡ ಪಡೆದವರು. ಭೈರಪ್ಪನವರು ಕನ್ನಡದ ಅತ್ಯಂತ ಜನಪ್ರಿಯ ವಿಶ್ವ ಸಾಹಿತಿ. ಓದುಗರ ಹಾಗೂ ವಿಮರ್ಶಕರಿಬ್ಬರ ಮನವನ್ನ ಪ್ರವೇಶಿಸಿದವರು. ಇವರ ಕಾದಂಬರಿಗಳನ್ನ ಓದುವುದೇ ಒಂದು ಸುಖ. ಎಲ್ಲಾ ತಲೆಮಾರಿನ ಎಲ್ಲಾ ಚಳುವಳಿಗಳ ಓದುವ ವರ್ಗವನ್ನ ಮೆಚ್ಚಿಸಿದವರು. ಒಂದು ಭಾಷೆ ಒಬ್ಬನೇ ಲೇಖಕ ಇಷ್ಟೆಲ್ಲ ಸಾಧಿಸಬಹುದೇ, ಇದು ಸಾಧ್ಯವೇ ಎಂದು ಬೆರಗಾಗುವ ಹಾಗೆ ಭೈರಪ್ಪನವರು ಬರೆದಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಭೀಮಕಾಯ, ಧರ್ಮಶ್ರೀಯಿಂದ ಹಿಡಿದು ಗೃಹಭಂಗ, ವೃಕ್ಷ, ದಾಟು, ತಂತು, ಯಾನ, ಮಂದ್ರ ಮುಂತಾದ ಇವರ ಕಾದಂಬರಿಗಳೆಲ್ಲವೂ ಕನ್ನಡ ಸಾಹಿತ್ಯದಲ್ಲಿ ನೆಟ್ಟ ವಿಶೇಷ ಮೈಲಿಗಲ್ಲುಗಳು. ಇವರ ಆತ್ಮಕಥನ ಭಿತ್ತಿಯಂತೂ ಇವರ ಬದುಕು, ಅನುಭವ, ಅಭಿವ್ಯಕ್ತಿಯ ಸ್ವರೂಪವನ್ನ ದರ್ಶಿಸುವ ಅಪೂರ್ವ ಕೃತಿ. ಒಂದರ್ಥದಲ್ಲಿ ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ಬಂದ ಮೇಲಿನ ಕಾಲಘಟ್ಟದಲ್ಲಿ ಕರ್ನಾಟಕ ಮತ್ತು ಮೈಸೂರು ಭಾಗದಲ್ಲಿ ಇನ್ನೇನು ವಿದ್ಯಮಾನಗಳು ಇದ್ವು ಅನ್ನೋದನ್ನು ಕೂಡ ಬಹಳ ಸ್ವಾರಸ್ಯಕರವಾಗಿ ಆ ಭಿತ್ತಿನಲ್ಲಿ ಹೇಳ್ತಾರೆ. ವ್ಯಾಪಕ ಜೀವನಾನುಭವ, ಅಪಾರವಾದ ಓದು, ಭಾರತೀಯ ಶೈಕ್ಷಣಿಕ ಅನುಭವ ಹಾಗೂ ಬರವಣಿಗೆ ಮೊದಲಾದ ಇವರು ಕೈಗೊಳ್ಳುತ್ತಿದ್ದ ಪೂರ್ವ ಸಿದ್ಧತೆಗಳು, ಕ್ಷೇತ್ರ ಕಾರ್ಯ, ಆಧುನಿಕ ವೈಜ್ಞಾನಿಕ ತಿಳುವಳಿಕೆ, ಸಂಗೀತದ ಜ್ಞಾನ, ಒಳಬೆಬರಗಳು ಇವರ ಕಾದಂಬರಿಗಳನ್ನ ಉತ್ಕೃಷ್ಟತೆಗೆ ಮುಖ್ಯ ಕಾರಣ ಆದವು ಅಂತ ನಾವು ಅನ್ಕೊಂಡೇವೆ. ವಿಶೇಷವಾಗಿ ಕನ್ನಡಿಗರ ಆ ಮೂಲಕ ಭಾರತೀಯರ ಬದುಕು, ಇತಿಹಾಸ, ಸಮಾಜ, ತತ್ವಶಾಸ್ತ್ರ, ಧರ್ಮ, ಮಾನವೀಯ ಚಿಂತನೆಗಳನ್ನ ವಸ್ತುನಿಷ್ಠವಾಗಿ ಬರೆದಿದ್ದಲ್ಲೇ ಅವು ಹೆಚ್ಚು ಹೆಚ್ಚು ಚಿಂತನೆಗಳಿಗೆ, ಚರ್ಚೆಗೆ ಗ್ರಾಸವಾಗಿದ್ದನ್ನ ಓದುಗರಾಗಿ ನೀವೆಲ್ಲ ಬಲ್ರಿ. ಅವರು ಅನೇಕ ಕಾದಂಬರಿಗಳು ದೇಶ ವಿದೇಶಗಳ ಭಾಷೆಗೆ ಅನುವಾದ ಆಗಿರುವುದು, ಚಲನಚಿತ್ರ ಆಗಿರುವುದು ಕೂಡ ನಾವು ಗಮನಿಸಿದ್ದೇವೆ. ಬಂಧುಗಳೇ, ಕಾದಂಬರಿ ಪರಿಭಾಷೆಯಲ್ಲಿ ಹೇಳುವುದಾದರೆ ಎಸ್.ಎಲ್. ಭೈರಪ್ಪನವರು ಸಾಹಿತ್ಯ ಲೋಕದಲ್ಲಿ ಭೀಮಕಾಯದಂತೆ ಇದ್ದವರು. ತಾವು ಇದ್ದಕ್ಕಿದ್ದಂತೆ ದೂರ ಸರಿದರು ಎಂದ್ರೆ ಮನಸ್ಸು ಒಪ್ಪದು. ಅವರ ಸುಸಂಸ್ಕೃತ ವಂಶವೃಕ್ಷದ ಕುಡಿಗಳು ನಮ್ಮೊಂದಿಗೆ ಓದಿಕೊಂಡಾಗ, ಸಂವಾದ ಕೇಳಿದಾಗ ತುಂಬಾ ಹೆಮ್ಮೆ ಪಡುತ್ತೇವೆ. ಆಳವಾದ ಅನ್ವೇಷಣೆ ಇಲ್ಲದೆ ಇವರು ಏನನ್ನೂ ತೆಳುವಾಗಿ ಬರೆದವರಲ್ಲ. ಭವ್ಯ ಜಲಪಾತದಂತೆ ಸದಾ ಬುರ್ಗರೆವ ಇವರ ಬದುಕು ಪರಂಪರೆಯನ್ನ ಹಿಗ್ಗಿಸಿದವರು. ಈಗ ಪರ್ವ ಮುಗೀತೆಂಬ ಕಟು ಸತ್ಯವನ್ನ ಜೀರ್ಣಿಸಿಕೊಳ್ಳುವುದು ಹೇಗೆ? ನಿಜವಾಗಿ ಇವರ ಅಭಿಮಾನಿ ಓದುಗ ಬಳಗಕ್ಕೆಲ್ಲ ಗ್ರಹ ಹಿಡಿದಂತಾಗಿದ್ದು ಸತ್ಯ. ಇವರ ಈ ದೂರ ಸರಿವಿಕೆಯ ಆಘಾತದ ಕಂದರವನ್ನ ದಾಟುವುದು ಹೇಗೆ ಎಂಬ ಚಿಂತೆ, ಯಾವ ಆವರಣಗಳಿಲ್ಲದ ಇವರ ಪಾಂಡಿತ್ಯ, ಕವಲುಗಳಿಲ್ಲದ ಇವರ ನೇರ ನುಡಿಗಳ ಅನ್ವೇಷಣೆಗೆ ಇನ್ನೆಲ್ಲಿಯ ಸ್ಥಳ? ಅಲ್ಲಲ್ಲಿದ್ದ ನಿರಾಭಿಮಾನ ಶೂನ್ಯರ ನಿರಾಕರಣೆಗೆ ಎಂದೂ ತಲೆಕೊಡಿಸಿಕೊಂಡವರಲ್ಲ. ಅತ್ಯಂತ ಸಾರ್ಥಕ ಬದುಕನ್ನು ಬಾಳಿದ ಬರಹಗಳ ವಿಶ್ವ ಓದುಗರ ಮನದಲ್ಲಿ ಮಂದ್ರ ಸ್ತರದಲ್ಲಿ ಎಂದೆಂದಿಗೂ ಗುಯಿಗುಡುತ್ತಿರುತ್ತದೆ. ಇವರು ನಡೆದ ಈ ಯಾನ ಇನ್ನೊಂದು ಅನ್ವೇಷಣೆಗಂತೂ ತಿಳಿದ ನಾವು. ಇವರ ಬದುಕು, ಬರಹ ನಮ್ಮ ಹೃದಯದ ಒಳಗೆ ಸದಾ ನೆಲೆ ನಿಲ್ಲುತ್ತವೆ, ಚಿಂತನೆಗಳು ವಿಸ್ತರಿಸುತ್ತವೆ. ಜೀವನದಲ್ಲಿ ಮೂಲ ಸ್ಥಿತಿಯೇ ಒಂಟಿತನ, ಅದನ್ನು ತಪ್ಪಿಸಿಕೊಳ್ಳಲು ಯತ್ನಿಸುವುದು ಮಹಾ ವಿಫಲ ಪ್ರಯತ್ನ ಎಂದು ಅವರೇ ನುಡಿಗಲಿಸಿದ್ದರು. ಅವರ ಜೀವನದ ಅನುಭವಗಳನ್ನ ವಿವಿಧ ಪಾತ್ರಗಳ ಭಾವದ ಮೂಲಕ ಹಾಯಿಸಿ ರಸದ ಚಿಲುಮೆಗಳನ್ನ ಕನ್ನಡ ಕಾದಂಬರಿ ಪರಂಪರೆಯನ್ನ ಹಿಗ್ಗಿಸಿದರು. ಇದೇ ಅವರ ಸಾಹಿತ್ಯದ ಒಂದು ಜೀವನದ ಗುಟ್ಟು. ಮನುಷ್ಯನನ್ನು ಕಾಡುವ ಅತ್ಯಂತ ದೊಡ್ಡ ಭಾವನೆ ಸಾವು. ಈ ಭಾವವನ್ನ ರಸದ ಮಟ್ಟಕ್ಕೆ ತೆಗೆದುಕೊಂಡು ಹೋದ್ರೆ ಅದೇ ಬಿಡುಗಡೆ, ಅದೇ ಮೋಕ್ಷ. ಜೀವನವೆಂಬ ದೇವತೆಯ ಗರ್ಭಗುಡಿಯಲ್ಲಿ ಎಂದೆಂದೂ ಜೀವನದ ಉಪಾಸಕರಾಗಿಯೇ ಓದುಗರ ಹೃದಯದಲ್ಲಿ ಪೀಠಸ್ಥರಾಗಿಬಿಟ್ರು ಭೈರಪ್ಪನವರು. ಸಾಹಿತ್ಯ ಮತ್ತು ಜೀವನೋತ್ಸಾಹ ಎಂಬುದನ್ನ ಅಕ್ಷರ ಬ್ರಹ್ಮದಲ್ಲಿ ಲಿಖಿಸಿದರು. ತಾವು ನಂಬಿದ ತಾತ್ವಿಕ ಮಾರ್ಗದಲ್ಲಿ ನಿರ್ಭಾವುಕರಾಗಿ ಸಾಗಿದವರು ಎಸ್.ಎಲ್. ಭೈರಪ್ಪನವರು. ಪ್ರಾಯಶಃ ಅವರದೇ ಧರ್ಮಶ್ರೀ ಕಾದಂಬರಿಯಲ್ಲಿನ ದೇವ ಪ್ರಸಾದನಂತೆ ವಾಸ್ತವವಾದಿಯಾಗಿ ಬಾಳಿದವರು, ಬರೆದವರು.
ವೈಜ್ಞಾನಿಕತೆ ಮತ್ತು ವಿಚಕ್ಷಣ ದೃಷ್ಟಿ ಇದು ಅವರ ಸಾಹಿತ್ಯ ಜೀವನದ ದ್ರವ್ಯ. ಯಾನ ಕಾದಂಬರಿಯಲ್ಲಿ ಅದೇ ಕ್ವಾಂಟಮ್ ವೈಜ್ಞಾನಿಕ ಚಿಂತನೆಯ ಎಳೆಯನ್ನ ಸಾಹಿತ್ಯದ ಸಂವೇದನೆಯಲ್ಲಿ ತೋರಿಸುವ ಪರಿ ವಿಜ್ಞಾನಕ್ಕೂ ಸಾಹಿತ್ಯಕ್ಕೂ ಸೋಪಾನವಾದವರು ಭೈರಪ್ಪನವರು. ಆರಂಭದ ಕಾದಂಬರಿಗಳು 2 ಯುಗದ ಜನರ ಸ್ಥಿತ್ಯಂತರ ಕಾಲದಲ್ಲಿ ಬದುಕಿರುವ ಬದುಕನ್ನ, ವ್ಯಕ್ತಿಗಳ ನೋವು ಕರ್ಷಣೆಗಳನ್ನ ವಿಶ್ಲೇಷಿಸಿದವರು. ಅದು ಸಮಕಾಲೀನ ಜೀವನದ ಒಂದು ಮುಖವನ್ನ ವಾಸ್ತವತೆ ಹದದಲ್ಲಿ ಹಿಡಿದು ತೋರುವ ಕೂಡ ಕ್ರಮ ಅನಾರ್ಹವಾಗಿರುವಂತಹದ್ದು. ಒಂದರ್ಥದಲ್ಲಿ ಬದುಕನ್ನ ಅಮೂಲಗ್ರವಾಗಿ ಅನುಭವಿಸಿ ನೇರವಾಗಿ ಜೀವನವನ್ನ ನೋಡಿ ಅದರ ನಾಡಿ ಮಿಡಿತವನ್ನ ತಮ್ಮ ವ್ಯಕ್ತಿಯಲ್ಲಿಯೇ ಚಿತ್ರಿಸುವುದೇ ಭೈರಪ್ಪನವರ ಮುಖ್ಯ ಉದ್ದೇಶ ಎಂಬುದು ಅರ್ಥಕ್ಕೆ ಬರುತ್ತದೆ. ಯಾವ ತತ್ವ ಸಿದ್ಧಾಂತಗಳಿಗೂ ಕಟ್ಟಿ ಬೀಳದೆ ಸತ್ಯಾನ್ವೇಷಣೆಯ ಬರವಣಿಗೆಯ ಪ್ರಧಾನ ಆಶಯ ಎನ್ನುವುದನ್ನ ಅವರು ಸ್ವೀಕರಿಸಿದ್ರು. ಭೈರಪ್ಪನವರಿಗೆ ಆಸಕ್ತಿ ಇರುವುದು ಮನುಷ್ಯ ಸ್ವಭಾವ ಕುರಿತು. ಅವನ ಆಸೆ, ಆಕಾಂಕ್ಷೆಗಳು, ಉನ್ನತ ನೀಚ ಪ್ರವೃತ್ತಿಗಳು, ಬದುಕಿನ ಸತ್ಯ ಸಂಗತಿಗಳಲ್ಲಿ ಅವನು ದರ್ಶಿಸಬೇಕೇ ಹೊರತು ಬಾಹ್ಯ ಜಗತ್ತನ್ನ ಗುರುತಿಸುವ ಭೌತ ಖಗೋಳ ಶಾಸ್ತ್ರದ ಸತ್ಯದಲ್ಲಿ ಅಲ್ಲ, ತತ್ವಶಾಸ್ತ್ರದ ಮನಃಶಾಸ್ತ್ರದ ಜಿಜ್ಞಾಸೆಯಲ್ಲಿ ಅಲ್ಲ, ಮತಧರ್ಮದಲ್ಲೂ ಕೂಡ ಅಲ್ಲ. ಅದು ಮನುಷ್ಯನ, ಆತನ ಜೀವನದ ಸತ್ಯಗಳನ್ನ ಮೂರ್ತ ರೂಪದಲ್ಲಿ ನಮ್ಮ ಬರವಣಿಗೆ ಅನ್ವೇಷಿಸಬೇಕು ಎಂದು ನಂಬಿದವರಾಗಿದ್ರು. ಅವರು ಯಾವಾಗಲೂ ಸತ್ಯದಿಂದ ಬರಹಗಾರರಿಗೆ ಹೆಚ್ಚು ತೃಪ್ತಿ ಲಭ್ಯವಾಗುತ್ತದೆ ಎಂದು ನಂಬಿದವರಾಗಿದ್ರು. ತೃಪ್ತಿ ಅವರು ಕನ್ನಡ ಕಾದಂಬರಿಕಾರರಾಗಿ ಭಾರತೀಯ ಆತ್ಮಸಾಕ್ಷಿಯನ್ನ ಜಾಗೃತಗೊಳಿಸಿದ, ಭಾರತದ ಆತ್ಮವನ್ನ ತಟ್ಟಿದ ಶ್ರೇಷ್ಠ ಲೇಖಕ. ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಬತ್ತಲಾರದ ಉತ್ಸಾಹದ ಪ್ರಕಟಪಡಿಸಿದವರು. ಅನನ್ಯ ಕನ್ನಡ ಕಾದಂಬರಿಕಾರ, ವಿಶ್ವದ ಅಪೂರ್ವ ಲೇಖಕರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು. ಇದೀಗ ಭೌತಿಕ ಶರೀರ ತ್ಯಜಿಸಿ ಕನ್ನಡ ರಾಷ್ಟ್ರದ, ವಿಶ್ವದ ಓದುಗರ, ಚಿಂತಕರ ಮನಸ್ಸಿನಿಂದ ಜಿಗಿದು ಹೃದಯದಲ್ಲಿ ಪಿಟಸ್ಥರಾಗಿದ್ದಾರೆ ಎಂಬುದೇ ನನ್ನ ಭಾವನೆ. ಕನ್ನಡದಲ್ಲಿ ಅತಿ ಹೆಚ್ಚು ಓದಿಸಿಕೊಂಡು ವಿಶ್ವಾದ್ಯಂತ ಅಸಂಖ್ಯ ಓದುಗರ ಜ್ಞಾನದ ಹಾಕಿ ಮೊಗೆಮಗೆದು ಕೊಟ್ಟವರ ಬರಹಗಳು ಸ್ವತಃ ಅವರು ಜ್ಞಾನದ ಗಣಿಯಾಗಿದ್ದವರು. ಜ್ಞಾನದಾಹವೇ ಎಲ್ಲಕ್ಕಿಂತ ದೊಡ್ಡದು ಎಂಬುದನ್ನ ಬರಹದುದ್ದಕ್ಕೂ ಸಾರಿ ಸಾರಿ ನಿರೂಪಿಸಿದವರು. ಘನವಾದದ್ದನ್ನೇ ಬದುಕಿ, ಘನವಾದದ್ದನ್ನೇ ಬಾಳಿ, ಘನೀಭೂತವಾದ ಅನುಭವ ಓದುಗರು ಉಣಬಡಿಸಿದ ಮಹಾಜ್ಞಾನಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು. ನಾನೇಕೆ ಬರೆಯುತ್ತೇನೆ ಎಂಬುದು ಪ್ರತಿ ಸೃಜನಶೀಲ ಲೇಖಕರೊಳಗೆ ಸದಾ ಇರಲೇಬೇಕಾದ ಪ್ರಶ್ನೆ ಮಾತ್ರ ಅಲ್ಲ, ಅದೊಂದು ಎಚ್ಚರ ಪ್ರಜ್ಞೆ. ಈ ಎಚ್ಚರವನ್ನ ಇಟ್ಟುಕೊಂಡೇ ಸದಾ ಬದುಕಿನುದ್ದಕ್ಕೂ ಎಸ್ ಎಲ್ ಭೈರಪ್ಪ ಅವರು ಬರೆದರು. ಕನ್ನಡದ ಸಂದರ್ಭದಲ್ಲಿ ಮಸುಕಾಗಿದ್ದ ಭಾರತೀಯ ಸಂಸ್ಕೃತಿ ವಿಚಾರಧಾರೆಗೆ ಒಂದು ಪ್ರವೇಶಿಕೆ ನೀಡಿ ಈ ದಾರಿಗೆ ಜಲಪಾತದ ಹೋಗ ಒದಗಿಸಿದವರು ಎಸ್ ಎಲ್ ಭೈರಪ್ಪನವರು. ತಮ್ಮ ಈ ಅನನ್ಯವಾದ ಬರಹದಿಂದಲೇ ಎಸ್ ಎಲ್ ಭೈರಪ್ಪನವರು ತಮ್ಮ ಕಾದಂಬರಿಗಳ ಮೂಲಕವೇ ಸಾಹಿತ್ಯದ ಓದುಗರ, ಸಂಸ್ಕೃತಿ ಚಿಂತಕರ ಹೃದಯಗಳಲ್ಲಿ ಸದಾ ಪಿಟಸ್ಥರಾಗಿ ಉಳಿದಿದ್ದಾರೆ. ಎಸ್ ಎಲ್ ಭೈರಪ್ಪನವರ ಆತ್ಮಕ್ಕೆ ಸದ್ಗತಿ ದೊರೆಯುತ್ತದೆ, ಚಿರಶಾಂತಿ ಪ್ರಾಪ್ತವಾಗೇ ಆಗುತ್ತದೆ. ಏಕೆಂದರೆ ಭೈರಪ್ಪನವರು ಪರಿಪೂರ್ಣ ಬದುಕು ಮಾಡಿದವರು, ಪರಿಪೂರ್ಣ ವ್ಯಕ್ತಿತ್ವದವರು. ಈಶಾವಾಸ್ಯ ಉಪನಿಷತ್ತಿನ ಸಂದೇಶ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಪೂರ್ಣಮಿದುವರಾಗಿರುವ 94 ವರ್ಷದ ಸಾರ್ಥಕ ಬದುಕು ಪೂರೈಸಿದ ಸಂತೇಶ್ವರದ ಭೈರಪ್ಪನವರು ಅವರ ಕೃತಿಗಳ ಮೂಲಕ ಭೂವಲಯದ ಓದುಗರಲ್ಲಿ, ಸಾಹಿತ್ಯ ಪ್ರಿಯ ಆರಾಧಕರ ಹೃದಯದಲ್ಲಿ ಪೀಠಸ್ಥರಾಗಿರುತ್ತಾರೆ. ಎಸ್ ಎಲ್ ಭೈರಪ್ಪನವರು ಎಂದೆಂದೂ ಮರೆಯಬಾರದ ಸಾಹಿತ್ಯ ಯೋಗಿಗಳಾಗಿದ್ದಾರೆ. ಜನಮನಸ್ಸದ ಮನಸ್ಸಿನಿಂದ ಜಿಗಿದು ಈಗ ಹೃದಯದಲ್ಲಿ ಪೀಠಸ್ಥರಾಗಿದ್ದಾರೆ ಎನ್ನುವುದೇ ನನ್ನ ಭಾವನೆ. ನಮಸ್ಕಾರ. ಎಸ್, ಭೈರಪ್ಪನವರ ಬಗ್ಗೆ ಬಹಳ ವಿಸ್ತೃತವಾಗಿ ಹೇಳಿದ್ರಿ. ಈಗ ಡಾಕ್ಟರ್ ಗುರುಪಾದ್ ಬರಿಗುತ್ತಿ ಸರ್ ಅವರು ನೋಡಿ ನಮ್ಮನವನ್ನ ಸಲ್ಲಿಸಬೇಕಂತ ಹೇಳಿ ಕೇಳ್ಬೋದು. ನಮಸ್ಕಾರ ಸರ್, ಕೇಳುತ್ತೆ? ಹಾ ಸರ್, ಕೇಳ್ತಾ ಇದೆ ಸರ್, ಹೇಳಿ. ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರ. ಕನ್ನಡದ ಒಬ್ಬ ಶ್ರೇಷ್ಠ ಬರಹಗಾರ, ಕಾದಂಬರಿಕಾರ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರ ಬಗ್ಗೆ ಒಂದು ವಿದಾಯ ಸ್ಮರಣೆಯ ಕಾರ್ಯಕ್ರಮದಂತೆ ಇರುವ ಇದರಲ್ಲಿ ಭಾಗವಹಿಸುವುದು ಒಂದು ವಿಶಿಷ್ಟವಾದ ಅನುಭವ. ಭೈರಪ್ಪನವರು ಕನ್ನಡದ ಒಂದು
ಪ್ರಕಾರಕ್ಕೆ ಅತ್ಯಂತ ನಿಷ್ಠರಾಗಿದ್ದುಕೊಂಡು ಬರೋದವರು. ಬಹುಶಃ ಅವರಂತೆ ಕಾದಂಬರಿ ಪ್ರಕಾರವನ್ನ ತಮ್ಮ ಪ್ರತಿಭೆಯ ಸರ್ವಸ್ವಕ್ಕೆ ಒಂದು ಅಗ್ನಿಕುಂಡದಂತೆ ಮಾಡಿಕೊಂಡವರು ತುಂಬಾ ಕಡಿಮೆ. ಅವರಲ್ಲಿ ಪರ್ವದ ನಂತರ ಸಾಕಷ್ಟು ವೈಚಾರಿಕ ಬದಲಾವಣೆಗಳನ್ನ ನಾವು ಗಮನಿಸಬಹುದು. ಮುಖ್ಯವಾಗಿ ಕಾದಂಬರಿಗಳನ್ನ ಅವರು ತರ್ಕಶಾಸ್ತ್ರ, ಸಮಾಜಶಾಸ್ತ್ರ, ಆಮೇಲೆ ತತ್ವಜ್ಞಾನ, ಧರ್ಮಶಾಸ್ತ್ರ ಇವುಗಳ ಪೂರಕವಾದ ಅಧ್ಯಯನ ಮೂಲಕ ಪೋಷಿಸ್ತಕ್ಕಂಥ ಒಬ್ಬ ಅಪರೂಪದ ಕಾದಂಬರಿಕಾರರಾಗಿದ್ದರು. ಹಾಗಾಗಿ ಅವರಿಗೆ ತುಂಬಾ ಗಾಂಭೀರ್ಯತೆ ಇತ್ತು ಕಾದಂಬರಿಗಳ ಬಗ್ಗೆ, ಬರಹದ ಬಗ್ಗೆ, ತಮ್ಮ ಬಗ್ಗೆನೂ ಕೂಡ ತುಂಬಾ ಆತ್ಮವಿಶ್ವಾಸವನ್ನು ತುಂಬಿಕೊಂಡಂತಹ ಬರಹಗಾರರು. ಅತ್ಯಂತ ಮುಖ್ಯವಾಗಿ ಹೊಸ ಹೊಸ ಅನುಭವಗಳಿಗಾಗಿ ಅವರು ಪರಿತಪಿಸ್ತಾ ಇದ್ರು ಅನ್ನೋದು. ಈ ಕಾದಂಬರಿಕಾರರು, ಕಥೆಗಾರರು ಸಾಮಾನ್ಯವಾಗಿ ಅನುಭವ ದ್ರವ್ಯದ ವಿಶೇಷತೆಗಾಗಿ ಹಂಬಲಿಸ್ತಾ ಇರ್ತಾರೆ. ಹಾಗಾಗಿ ಅವರು ಕ್ಷೇತ್ರ ಕಾರ್ಯ, ಅಧ್ಯಯನ, ಪ್ರವಾಸ ಇವುಗಳನ್ನು ಕೂಡ ಅದಕ್ಕೆ ಬಳಸಿಕೊಂಡ್ರು. ವಿಶೇಷವಾಗಿ ನಾವು ಎರಡು ಸಂದರ್ಭಗಳನ್ನ ನೆನೆಬಹುದು. ಒಂದು ಪರ್ವ ಬರುವ ಪೂರ್ವದಲ್ಲಿ, ಯಾನ ಬರುವ ಪೂರ್ವದಲ್ಲಿ ಅವರು ಸಾಕಷ್ಟು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ರು ಅವುಗಳಿಗಾಗಿ. ಮುಖ್ಯವಾಗಿ ಪರ್ವದಲ್ಲಿ ಮಹಾಭಾರತದ ವಾಸ್ತವಿಕತೆಯನ್ನ ಅವರೇ ಪ್ರಶ್ನಿಸಿಕೊಂಡು ಅದನ್ನ ಸಮರ್ಥಿಸುವ ರೀತಿ ಅದಲ್ಲ. ಉದಾಹರಣೆಗೆ ದ್ರೌಪದಿಗೆ 5 ಮಂದಿ ಗಂಡಂದಿರು ಹಾಗೆಯೇ. ಅದಕ್ಕಾಗಿ ಅವರು ನಮ್ಮ ನಾರ್ತ್ ಈಸ್ಟ್ ಪ್ರದೇಶವನ್ನ, ತಿಬ್ಬತ್ತು, ಚೈನಾದ ಈ ಭಾಗವನ್ನ, ಹಿಮಾಚಲ ಪ್ರದೇಶದ ಮೇಲು ಜಿಲ್ಲೆಗಳನ್ನ ಅಡ್ಡಾಡಿಕೊಂಡು ಅಲ್ಲಿರ್ತಕ್ಕಂಥ ಬಹುಪತಿತ್ವವನ್ನು, ಈಗಲೂ ಅನುಷ್ಠಾನದಲ್ಲಿ ಇರ್ತಕ್ಕಂಥ ಬಹುಪತಿತ್ವವನ್ನು ಕಂಡು ಅವರನ್ನ ಸಂದರ್ಶಿಸಿ ಅವುಗಳ ಬಗ್ಗೆ ಸಮಾಜಶಾಸ್ತ್ರೀಯ ಮಾಹಿತಿಗಳಿರುವ ಹಲವಾರು ಸಂಪುಟಗಳನ್ನ ಅಧ್ಯಯನ ಮಾಡಿಕೊಂಡ್ರು. ಹೀಗೆಲ್ಲ ಅವರು ಕಾದಂಬರಿಗೆ ತುಂಬಾ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ತಕ್ಕಂಥ ವ್ಯಕ್ತಿಯಾಗಿತ್ತು ಮತ್ತು ತುಂಬಾ ಗಂಭೀರತೆಯಿಂದ ಅವುಗಳಿಗೆ ವೈಚಾರಿಕವಾದ ತಮ್ಮದೇ ಆಕೃತಿಗಳನ್ನು ನೀಡೋದಕ್ಕಾಗಿ ಅವರು ಪ್ರಯತ್ನ ಪಡ್ತಾ ಇದ್ರು. ಯಾನದಲ್ಲಿಯೂ ಕೂಡ ಹೀಗೆ ಆಗ್ತದೆ. ಎಷ್ಟೋ ಅನುಭವಗಳು, ತಮ್ಮದಲ್ಲದ ಅನುಭವಗಳಿದ್ದಾಗಲೂ ಕೂಡ ಆ ಕ್ಷೇತ್ರದ ಬಹಳ ದೊಡ್ಡ ದೊಡ್ಡ ತಜ್ಞರ ಜೊತೆಗೆ ಚರ್ಚೆ ಮಾಡಿಕೊಂಡು ಅಂತರಿಕ್ಷದಲ್ಲಿ ಮನುಷ್ಯ ಮಾಡತಕ್ಕಂಥ ಯೋಚನೆಗಳಿಂದ ಹಿಡಿದುಕೊಂಡು, ದೈಹಿಕ ಬದಲಾವಣೆಗಳಿಂದ ಹಿಡಿದುಕೊಂಡು, ಆ ವೇಗ, ಅದರೊಳಗೆ ಉಂಟಾಗತಕ್ಕಂಥ ಎಲ್ಲಾ ಪ್ರತಿಕ್ರಿಯೆಗಳನ್ನ ಅವರು ಅದರೊಳಗೆ ಗಮನಿಸಿಕೊಂಡು ಅಂಥ ಕಾದಂಬರಿಯನ್ನು ರೂಪಿಸೋದು ತುಂಬಾ ಕಷ್ಟ ಇರ್ತದೆ. ಯಾಕಂತಂದ್ರೆ ಅವಕಾಶ ತುಂಬಾ ಕಡಿಮೆ, ಪಾತ್ರಗಳ ಕಡಿಮೆ, ಅವಕಾಶ ಕಡಿಮೆ, ಪರಿಸರ ಹಿನ್ನೆಲೆ ಕಡಿಮೆ, ಯೋಚನೆಗಳಿಗೆ ಮಾತ್ರ ಅಲ್ಲಿ ಅವಕಾಶ ಇರತಕ್ಕಂಥದ್ದು. ಇಂಥ ಹಲವಾರು ಪ್ರಯೋಗಗಳನ್ನು ಕಾದಂಬರಿಯಲ್ಲಿ, ಕನ್ನಡದಲ್ಲಿ ಮಾಡಿರ್ತಕ್ಕಂಥ ಒಬ್ಬ ಬಹಳ ದೊಡ್ಡ ಲೇಖಕ. ಎಷ್ಟೋ ಜನಕ್ಕೆ ಅವ್ರಿಗೆ ಸಿಗಬೇಕಾದ ಯಾವುದೋ ಒಂದು ಪ್ರಶಸ್ತಿ ಬರಲಿಲ್ಲ ಅಂತಕ್ಕಂಥ ಒಂದು ಕಳವಳ ಎದ್ದು ಕಾಣ್ತದೆ ಹಲವರಲ್ಲಿ. ನನಗೆ ಹಾಗೆ ಅನ್ಸೋದಿಲ್ಲ. ಯಾಕಂತಂದ್ರೆ ಅವರ ಬರಹಕ್ಕೆ ಸಿಕ್ಕಿರ್ತಕ್ಕಂಥ ಒಂದು ಮಾನ್ಯತೆ ಅದಲ್ಲ, ಸಾರ್ವಜನಿಕ ಮಾನ್ಯತೆ, ಮತ್ತು ಹಲವಾರು ಭಾಷೆಗಳಲ್ಲಿ ಆದಂಥ ಅನುವಾದಗಳದವಲ್ಲ. ಭಾರತೀಯ ಮತ್ತು ಭಾರತೀಯೇತರ ಭಾಷೆಗಳಲ್ಲಿ ಅವರಷ್ಟು ಕಾದಂಬರಿಗಳು ಕನ್ನಡದ್ದು ಅನುವಾದವಾಗಿಲ್ಲ. ಮತ್ತ ಅವರು ಜನಪ್ರಿಯತೆ ಏನದ ಒಂದು ರೀತಿಯಾಗಿ, ಅನಕ್ರ ಅವ್ರ ಜನಪ್ರಿಯತೆ ಭಿನ್ನವಾಗಿತ್ತು. ಆದ್ರೆ ಇವ್ರ ಜನಪ್ರಿಯತೆ ಏನದ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಭಾಷೆಗಳಲ್ಲಿ ಭೈರಪ್ಪನವರಿಗೆ ಇರುವ ಗೌರವ ಅದಲ್ಲ, ಅದು ಎಲ್ಲ ಪ್ರಶಸ್ತಿಗಳಿಗಿಂತ ದೊಡ್ಡದು ಅಂತ ನಾನು ಭಾವಿಸಿದ್ದೀನಿ. ಎರಡನೇದಾಗಿ ಭೈರಪ್ಪನವರಿಗೆ ಅವ್ರದೇ ಆದಂಥ ಕೆಲವು ಆಲೋಚನೆಗಳ ಒಂದು ಸಂಗತಿಗಳ ಬಗ್ಗೆ ಖಚಿತತೆ ಇತ್ತು. ಆ ಖಚಿತವಾದ ಆಲೋಚನೆ ಸಂಗತಿಗಳ ಆಚೆಗೆ ಅವ್ರು ಹೋಗೋದಕ್ಕ ಒಪ್ತಾ ಇರಲಿಲ್ಲ. ಎಷ್ಟೋ ಸಲ ಅಕಾಡೆಮಿಕ್ ವಿಮರ್ಶೆ ಅವರನ್ನು ಬೇರೆ ರೀತಿಯನ್ನು ನೋಡ್ತು ಅಂತಕ್ಕಂಥ ಒಂದು ಮಾತಿರೋದಾದ್ರೆ, ಅವರು ಕೂಡ ವಿಮರ್ಶಕರನ್ನ ಅದೇ ತರನಲ್ಲಿ ನೋಡಿದ್ರು ಅನ್ನೋದು ಕೂಡ ನಾವು ಗಮನಿಸಬೇಕು. ಇದು ಒಬ್ಬ ಧೀಮಂತ ಲೇಖಕರಾಗಿ, ದೊಡ್ಡ ಲೇಖಕರಾಗಿ ಹೊಂದಿರತಕ್ಕಂಥ ಒಂದು ದೃಷ್ಟಿಕೋನ ಕೂಡ ನಾವು ಗಮನಿಸಬೇಕು. ಜೊತೆಗೆ ಅವರು ಸಹ ಲೇಖಕರ ಬಗ್ಗೆ, ಹಿಂದಿನ ಕನ್ನಡದ ಲೇಖಕರ ಬಗ್ಗೆ ಯಾವ ಆಲೋಚನೆಗಳನ್ನ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ನಮ್ಗೆ ಹೆಚ್ಚಿನ ಆಧಾರಗಳಿಲ್ಲ. ಯಾರನ್ನು ಮೆಚ್ತಾ ಇದ್ರು, 1-2 ಸಂದರ್ಭಗಳಲ್ಲಿ ಅವರು
ಗೊರೂರವರ ಲೇಖನಗಳಿಂದ ಪ್ರಭಾವಿತನಾಗಿ ನಾನು ಬರೆಯೋದಕ್ಕೆ ಆರಂಭಿಸಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಹೀಗಿರ್ತಕ್ಕಂಥ ಭೈರಪ್ಪನವರು ಒಂದು ಪ್ರಕಾರ ನಿಷ್ಠತೆಯಲ್ಲಿನೇ ತೋರಿದ ಶ್ರದ್ಧೆ ಆಸಕ್ತಿಗಳ ಫಲವಾಗಿ ಕಾದಂಬರಿ ಕ್ಷೇತ್ರಕ್ಕೆ ಅವರ ಕೊಡುಗೆ ಅದ್ಭುತವಾಗಿರೋದನ್ನು ನಾವು ಗಮನಿಸ್ಬೇಕು. ಜೊತೆಗೆ ಅವರು ತುಂಬಾ ಕಷ್ಟದಲ್ಲಿ ಬೆಳೆದು ಬಂದವರು, ಬದುಕಿನ ಬಹಳ ನೋವುಗಳನ್ನ ಏರು ಬೀಳುಗಳನ್ನ ಕಂಡವರವರು. ಭಿತ್ತಿಯಲ್ಲಿ ಅದೆಲ್ಲ ವಿವರಗಳು ಬರ್ತಾವ. ಕರ್ನಾಟಕದ ಹೊರಗೆ ಅವರು ಸುತ್ತಿದ್ದು, ಅದರ ಅನುಭವಗಳು, ಅದೆಲ್ಲ ನಮಗೆ ಒಂದು ರೀತಿಯಿಂದ ಭೈರಪ್ಪನವರು ಎಷ್ಟು ಕಷ್ಟದಿಂದ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಬರಬರ್ತಾ ಮನುಷ್ಯರನ್ನ ಅವರು ಒಂದು ಅನುಮಾನದಿಂದ ನೋಡೋದಕ್ಕೆ ಆರಂಭಿಸಿದ್ರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಯಾಕೆಂತಂದ್ರೆ ಆಗ್ಲೇ ಬಾಳಾಸಾಹೇಬ್ ಲೋಕಾಪುರ ಆಗಲಿ, ಕಟಿಗಳ ಮಠರು ಹೇಳಿದಂತೆ ಬಾಗಲಕೋಟೆ ಸಮಾರಂಭದಲ್ಲಿ ನಾನು ಕೂಡ ಇದ್ದೆ. ಯಾರ್ಯಾರು ಬರ್ತಾರೆ, ಯಾರ್ಯಾರು ಭಾಗಿಯಾಗ್ತಾರೆ, ಸಂವಾದದಲ್ಲಿ ಯಾರದಾರೆ, ಅವ್ರ ಹಿನ್ನೆಲೆ ಏನು, ಅವ್ರು ಏನ್ ಪ್ರಶ್ನೆ ಕೇಳಬಹುದು, ಅವ್ರು ಏನ್ ಬರೆದಿದ್ದಾರೆ, ಅವರ ಆಸಕ್ತಿಗಳೇನು, ಇಂಥವ್ರ ಬಗ್ಗೆ ಅವರು ತುಂಬಾ ಸ್ವಲ್ಪ ಶಂಕಿತರಾಗಿದ್ರು ಅಂತ. ಅವ್ರನ್ನ ಭೇಟಿಯಾಗೋದಕ್ಕೆ ಬರೋವರೆಗೂ ಕೂಡ ಯಾರವರು, ಏನು, ಎಂತು ಮೊದಲೇ ತಿಳಿದುಕೊಂಡು ಒಪ್ತಾ ಇದ್ರು ಅಥವಾ ಇಲ್ಲ. ಇಂಥ ಭೈರಪ್ಪನವರು ಒಬ್ಬ ವಿಶಿಷ್ಟವಾದಂಥ ಚಿಂತಕ. ಸ್ವಲ್ಪ ವ್ಯಕ್ತಿ ವಿಶಿಷ್ಟತೆಯನ್ನು ಯಾವ ಸಂದರ್ಭದಲ್ಲಿ ಕಾಯ್ದುಕೊಳ್ಬೇಕು ಅಂತಕ್ಕಂಥ ಒಂದು ಹೋರಾಟವನ್ನು ಅವ್ರು ನಡೆಸಿದ್ರು ಅಂತ. ಅವರ ಕಾದಂಬರಿಗಳಲ್ಲಿ ಸಾವು, ಕಾಮ ಅತ್ಯಂತ ಮುಖ್ಯವಾಗಿ ಅವರನ್ನ ಚರ್ಚೆಗೆ ಒಳಪಡಿಸಿದ ಅಂಶಗಳು, ಮತ್ತು ಅವರು ಅದನ್ನ ತುಂಬಾ ಗಂಭೀರವಾಗಿ ಚರ್ಚಿಸಿದಂತ, ಅದನ್ನ ಲಾಜಿಕಲಿ ತಾರ್ಕಿಕವಾಗಿ ತುಂಬಾ ಆಳವಾಗಿ ಚರ್ಚಿಸಿದಂತ ಸಂಗತಿಗಳು. ಅದನ್ನ ಬಿಟ್ರೆ ಮನುಷ್ಯ ಸಂಬಂಧಗಳು, ಅದನ್ನ ಆಪೋಷಣೆಗೊಳ್ಳತಕ್ಕಂಥ ಪ್ರವೃತ್ತಿಗಳು, ಇವತ್ತರ ಬಗ್ಗೆ ಅವರು ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಇಂಥ ಭೈರಪ್ಪನವರು ಕನ್ನಡ ಭಾಷೆಯಲ್ಲಿ ದೊಡ್ಡ ಕೃಷಿಯನ್ನು ಮಾಡಿ, ಮುಖ್ಯವಾಗಿ ಅವು ಅನುವಾದಗಳಾಗಿ ಎಷ್ಟು ಆಶ್ಚರ್ಯ. ಅವರ ಪರ್ವ ಇಲ್ಲಿ ಕನ್ನಡದಲ್ಲಿ 1ನೇ ಮುದ್ರಣ ಮುಗಿಯುವ ಪೂರ್ವದಲ್ಲಿ ಮರಾಠಿಯಲ್ಲಿ 2ನೇ ಮುದ್ರಣವಾಗಿ ಅದು ಮುಗಿಯೋದಕ್ಕೆ ಬಂದಿತ್ತು ಅಂತ. ಇತ್ತೀಚೆಗೆ ಅವರ ಬಗ್ಗೆ ಎಲ್ಲೆಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಕಂಡೋಲೆನ್ಸಸ್ ಅದನ್ನೆಲ್ಲ ಗಮನಿಸಿದರೆ ಅವರ ಜನಪ್ರಿಯತೆ ಅರ್ಥ ಆಗ್ತದೆ. ಮರಾಠಿಯಲ್ಲಿ ಲೋಕಸತ್ತಾ ಅಂತ ಒಂದು ಪತ್ರಿಕೆ ನಿರಂತರವಾಗಿ ಅವರ ಮರಣಾನಂತರ 4 ದಿನ ಅವರ ಬಗ್ಗೆ ಲೇಖನಗಳನ್ನು ಪ್ರಕಟಿಸಿತು ಅನ್ನೋದನ್ನು ಕೂಡ ಗಮನಿಸಬೇಕು. ಇಂಥ ಭೈರಪ್ಪನವರು ಕನ್ನಡದ ಬಹಳ ದೊಡ್ಡ ಒಂದು ಓದುಗರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರ ಕಾದಂಬರಿಗಳ ಚರ್ಚೆ ಮತ್ತೆ ಮತ್ತೆ ನಡೀಬೇಕು. ಅವರಿಗೆ ಈ ಸಂದರ್ಭದಲ್ಲಿ ನಾನು ಓದುಗನಾಗಿ, ಲೇಖಕನಾಗಿ ಅತ್ಯಂತ ವಿನೀತನಾಗಿ ಸ್ಮರಿಸಿಕೊಂಡು ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಎಸ್ ಸರ್. ಈಗ ಡಾಕ್ಟರ್ ರಾಜಶೇಖರ್ ಹಳಮನಿ ಅವರು ತಮ್ಮ ನುಡಿನಮನವನ್ನ ಸಲ್ಲಿಸಿ. ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ಸರ್ ಸ್ವಲ್ಪ ವಿಡಿಯೋ ಆನ್ ಮಾಡಿ ಸರ್. ಕೇಳಿಸುತ್ತಲ್ಲ ಸರ್? ಕೇಳ್ತಾ ಇದೆ ಸರ್. ವಿಡಿಯೋ ಆನ್ ಮಾಡಿ ಸರ್. ಹಲೋ ವಿಡಿಯೋ ಆನ್ ಮಾಡಿ ಸರ್. ವಿಡಿಯೋ ಕಾಣ್ತಾ ಇದೆ. ಹೌದು ಸರ್. ಎಸ್ ಸರ್. ಎಲ್ಲ ಹಿರಿಯರಿಗೆ ನಮಸ್ಕಾರಗಳು. ಭೈರಪ್ಪ ಅವರ ಬಹಳ ಒಳ್ಳೆ ಮಾತುಗಳನ್ನ, ನನ್ನ ಕೆಲವು ವಿಚಾರಗಳನ್ನ, ನಾನೊಬ್ಬ ಸಾಹಿತ್ಯ ವಿದ್ಯಾರ್ಥಿಯಾಗಿ ಭೈರಪ್ಪನವರ ಕಥನ ತುಂಬಾ ಪ್ರಭಾವಿಸಿರುವಂಥದ್ದು. ಅದು ಜನಕಥನವನ್ನಾಗಿ ಹೇಗೆ ಮಾಡಬೇಕು, ಉತ್ತಮ ಮಾದರಿ ಭೈರಪ್ಪನವರು. ಕಥನವನ್ನ ಓದಿದ್ರೆ ಬಹಳ ಮುಖ್ಯವಾದದ್ದು ಒಂದು ದೊಡ್ಡ ತತ್ವಜ್ಞಾನ. ಆದ್ರೆ ತನ್ನ ಕಥನವನ್ನ ಓದುಗನ ಕಥನವನ್ನಾಗಿ ಪರಿವರ್ತನೆ ಮಾಡಿದರೆ ಯಾವ ಆಗ್ಬಹುದು ಅನ್ನೋದಕ್ಕೆ ಭೈರಪ್ಪನವರು ಮತ್ತು ಕನ್ನಡದಲ್ಲಿ ಹೊಸದಾಗಿ ಬರೆಯುವ ಭೈರಪ್ಪನವರ ಕಥನವನ್ನ ಅಧ್ಯಯನ ಮಾಡಿದ್ರೆ, ಗುರುಪ್ರಸಾದ್ ಸರ್ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ಓದಿದ್ರೆ ಪಾತ್ರವನ್ನ ಹೇಗೆ ಕಟ್ಟಬೇಕು, ಒಂದು ಸನ್ನಿವೇಶವನ್ನ ಹೇಗೆ ಸೃಷ್ಟಿ ಮಾಡಬೇಕು,
ಒಂದು ಕಥನ ಮಾಡಬೇಕು, ಆ ಸಂವಿಧಾನದ ಒಳಗಡೆ ಒಂದು ಕಥನವನ್ನು ಒಂದು ಕಥನ ಅದು ಕೊನೆಯವರೆಗೂ ಕೂಡ ಅದು ಆಭಾಸಕ್ಕೆ ಒಳಗಾಗಲಾರ್ದಾಗೆ ಮತ್ತು ಆ ಕತೆಗೆ ಭಂಗ ಬರಲಾರ್ದಾಗೆ ಅದನ್ನ ಬಳಸಬಹುದು ಅನ್ನೋದನ್ನ ನಾವು ಕಲಿಬೇಕು. ಯಾಕಂದ್ರೆ ಅವರು ಯಾವ ವಸ್ತುವನ್ನ ಆಯ್ಕೆ ಮಾಡಿಕೊಳ್ತಾರೋ ಆ ವಸ್ತುವಿನ ಜೊತೆಗೆ ಅವರ ಪರ್ವ ಕಾದಂಬರಿ ಓದಿದ್ರು, ಗೃಹಭಂಗ ಓದಿದ್ರು, ಜಲಪಾತ ಓದಿದ್ರು, ಅಥವಾ ಯಾವುದೇ ಕಾದಂಬರಿಯನ್ನ ಜೊತೆಗೆ ಅವರ ತತ್ವ ಇರುತ್ತೆ. ಅದು ಆಗಿರಲ್ಲ, ಅಥವಾ ಒಂದು ಅಧ್ಯಯನದ ತತ್ವ ಆಗಿರಲ್ಲ, ಅನುಭವದ ಜೊತೆಗೆ ಬೆಳೆಯುವಂಥದ್ದು. ಅದು ಬದುಕಿನ ಅನುಭವದ ಜೊತೆಗೆ ಬೆಳೆಯುವಂಥದ್ದು. ಅದು ಗೃಹಭಂಗ ಕಾದಂಬರಿಯ ಪಾತ್ರ ಅದಕ್ಕೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಮಾದರಿ. ಅದು ನಂಜಮ್ಮ ತನ್ನ ಬದುಕಾಗ ಆಕೆ ಜಾತಿಯನ್ನು ಧಿಕ್ಕರಿಸ್ತಾಳೆ, ಪರಂಪರೆಯನ್ನು ಧಿಕ್ಕರಿಸ್ತಾಳೆ, ಧರ್ಮವನ್ನು ಧಿಕ್ಕರಿಸ್ತಾಳೆ, ಮತ್ತು ಈಗಾಗಲೇ ಸ್ಥಾಪಿತವಾಗಿರ್ತಕ್ಕಂತಹ ಒಂದು ಸಾಮಾಜಿಕ ಮುಖ್ಯವಾಗಿ ಪುರುಷ ಅನ್ನುವಂತಹ ಒಂದು ಸಾಮಾಜಿಕ ಜಗತ್ತನ್ನ ಒಪ್ಪಿಕೊಂಡು ಹೋರಾಟ ಮಾಡ್ತಾ ಮಾಡ್ತಾ ತನ್ನ ಬದುಕನ್ನ ಸಾಗಿಸ್ತಾ ಹೋಗ್ತಾಳೆ. ಅಂದ್ರೆ ಈ ಹೋರಾಟದ ಒಳಗಡೆ ಇರುವ ತತ್ವ ಇದೆಯಲ್ಲ, ಅಂದ್ರೆ ಪರಂಪರೆಯನ್ನ ಪ್ರಶ್ನೆ ಮಾಡುವ ತತ್ವ, ಜಾತಿಯನ್ನ ಪ್ರಶ್ನೆ ಮಾಡುವ ತತ್ವ, ಈಗಾಗಲೇ ನಿರ್ಮಾಣವಾದ ಸೈದ್ಧಾಂತಿಕತೆಯನ್ನ ಪ್ರಶ್ನೆ ಮಾಡುವ ಮನೋಭಾವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಥನವನ್ನ ಓದ್ತಾ ಹೋದಾಗ ಅದು ಮಂದ್ರ ಓದಿದ್ರು ಇದು ಅನುಭವ ಆಗುತ್ತೆ, ಅಂಚು ಓದಿದ್ರು ಇದು ಅನುಭವ ಆಗುತ್ತೆ. ಅಂದ್ರೆ ಒಂದು ಸಮಾಜ ತಾತ್ವಿಕತೆಯ ಒಳಗಡೆ ಇರುವ ಮತ್ತು ಮನುಷ್ಯನ ಒಳಗಡೆ ಇರುವ ವೈರುಧ್ಯಗಳನ್ನ ಅವರು ಬಹಳ ವಾಸ್ತವವಾಗಿ ಮುಖಾಮುಖಿ ಮಾಡ್ತಾರೆ. ಈ ವಾಸ್ತವವಾಗಿ ಮುಖಾಮುಖಿ ಮಾಡುವಾಗ ಅವ್ರಿಗೆ ಎಲ್ಲೆಲ್ಲಿ ವೈರುಧ್ಯಗಳು, ಗೊಂದಲಗಳು, ಮನುಷ್ಯನ ಸೃಜನಶೀಲತೆ ಅಥವಾ ಒಂದು ಸಾಮಾಜಿಕವಾದ, ಪರಿಕವಾದ, ಸಾಂಸ್ಕೃತಿಕವಾದ ಸೃಜನಶೀಲತೆಯ ಬಿಕ್ಕಟ್ಟುಗಳು ಬರುತ್ತೋ, ಅಂದ್ರೆ ಒಂದು ಸಮಸ್ಯೆ ಬರುತ್ತೋ, ಆ ಸಮಸ್ಯೆಯನ್ನು ಬಿಡಿಸಿಕೊಳ್ಳಿಕ್ಕೆ ಅವರು ಪುರಾಣಗಳಿಗೆ ಹೋಗ್ತಾರೆ, ತತ್ವ ಅಥವಾ ಭೌಗೋಳಿಕ ಪರಿಸರಗಳಿಗೆ ಹೋಗ್ತಾರೆ, ಪತ್ರಗಳಿಗೆ ಹೋಗ್ತಾರೆ. ಹೋಗೋದ್ರ ಮೂಲಕ ತನ್ನ ಐಡೆಂಟಿಟಿ ಅವರು ಸಾಬೀತು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರಯತ್ನಗಳು ಯಾವಾಗ್ಲೂ ಅದು ಏನ್ ಮಾಡುತ್ತೆ, ಕಥನವನ್ನ ಗಟ್ಟಿಯಾಗಿ ಕಟ್ಟುತ್ತೆ. ಅದು ಕಥನವನ್ನ ಬಹಳ ಗಟ್ಟಿ, ಓದೋನೊಳಗೂ ಕೂಡ ಅದು ಬಹಳ ಗಟ್ಟಿಯಾಗಿ ಬೆಳೆಯುತ್ತೆ. ಆದ್ರೆ ಅದರ ಪರಿಣಾಮ ಏನು, ಅದು ಯಾವ ಸತ್ಯವನ್ನು ಹುಡುಕ್ತಾ ಇದೆ, ಯಾವ ಸತ್ಯ ಅನ್ನುವಂತ ಒಂದು ಅವಲೋಕನವನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಕೂಡ ಅವರೇ ಕಲ್ಪಿಸ್ತಾರೆ. ಮುಖ್ಯವಾದ ಒಂದು ಅಂಶ ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಯಾವುದಂತ ಒಂದು ಸತ್ಯ, ಇದು ಸಾಕ್ಷಿ, ಇದ್ರ ಮೂಲಕವೇ ನಾನು ಒಂದು ಕಥನ ಕಟ್ತಾ ಅನ್ನುವಂತ ಒಂದು ಆತ್ಮವಿಶ್ವಾಸವೇ ಹೇಗೆ ಅದಕೊಳ್ಳುವ ಕೆಲವು ಆಯಾಮಗಳನ್ನು ಕೂಡ ಆ ಕಥನವೇ ಬಿಟ್ಟು ಬಹಳ ಅವರ ಕಾದಂಬರಿ, ಕವಲು ಕಾದಂಬರಿ, ಯಾನ ಕಾದಂಬರಿ ಓದಿದಾಗ ಮತ್ತು ದ್ವಂದ್ವಗಳನ್ನು ಕೂಡ ನಾವು ಕಾಣಬಹುದು. ಈ ಕಾರಣಕ್ಕಾಗಿ ಭೈರಪ್ಪ ಸರೋವರ ಅದು ಯಾರೂ ಅನುಸರಿಸಲಾರದಂತಹ, ಯಾರೂ ಕೂಡ ಅಳವಡಿಸಿಕೊಳ್ಳಲಾರದಂತಹ ಒಂದು ಕಥನ ಮಾದರಿ ನಮ್ಮ ನಡುವೆ ನಿಲ್ಲುತ್ತೆ. ಯಾಕೆ ನಾನು ನಾವು ನಮ್ಮ ಸಹ ಸಮುದಾಯಗಳ ಸಹ ಸಂಸ್ಕೃತಿಗಳ ಜೊತೆಗೆ ಜೀವನ ಮಾಡ್ತಾ ಇದ್ದೇವೆ. ಒಂದು ಬದುಕನ್ನ, ಇನ್ನೊಂದು ಬದುಕನ್ನ ಸಹಯಾತ್ಮಕ ನೆಲೆಯಲ್ಲಿ ನಾವು ಮುಖಾಮುಖಿ ಮಾಡ್ತಾ ಹೋದಾಗ ಬಿಕ್ಕಟ್ಟೇನು, ಒಂದು ವ್ಯಕ್ತಿತ್ವ ಎದುರಿಸುವ ಬಿಕ್ಕಟ್ಟುಗಳು ಏನು, ಸತ್ಯವನ್ನು ಕೂಡ ಅವರ ಕಥನ ಅನಾವರಣಗೊಳಿಸುತ್ತೆ ಅಂತ ನನಗೆ ಅನಿಸುವಂಥದ್ದು.
ನಾನೊಬ್ಬ ಅವರ ಕಥನ ನನ್ನನ್ನ ತುಂಬಾ ಆಡುವಂಥದ್ದು, ನನ್ನನ್ನು ಆವರಿಸಿಕೊಂಡಿರ್ತಕ್ಕಂಥದ್ದು ಮತ್ತು ಆ ಕಥನ ಒಂದು ಓದುಗನೊಳಗಿನ ಪರಿಣಾಮ ಇದೆ ಅಲ್ವಾ, ಮತ್ತೆ ಒಂದು ಆವರಿಸಿಕೊಳ್ತಾ ಹೋಗ್ತಕ್ಕಂಥದ್ದು. ಯಾವ ತರದ ಒಂದು ಬದುಕನ್ನ ನಮ್ಮ ಮುಂದೆ ನಿಲ್ಲಿಸುತ್ತೆ ಅಂತ ಯೋಚನೆ ಮಾಡಿದಾಗ ಅವ್ರು ಕಂಡ ಒಂದು ಅನುಭವ, ಬಾಲ್ಯದಲ್ಲಿ ಕಂಡ ಸಮಾಜ, ಬಾಲ್ಯದಲ್ಲಿ ಕಂಡ ರೋಗ, ಬಾಲ್ಯದಲ್ಲಿ ಕಂಡ ಸಾವು, ಬಾಲ್ಯದಲ್ಲಿ ಕಂಡ ಒಂದು ಬದುಕಿನ ವಿನ್ಯಾಸ, ಬಾಲ್ಯದಲ್ಲಿ ಸಾಂಸ್ಕೃತಿಕ ಪರಿಸರ, ಆ ಪರಿಸರದ ಒಳಗಡೆ ಇರತಕ್ಕಂಥ ಅದನ್ನ ಮೀರಿಸುವ ಹಾಗೆ ಬೆಳೆಸುವ ಮನುಷ್ಯ ಸಂಬಂಧಗಳು, ಅದನ್ನು ರೂಪಿಸುವಂತ ಸಂಗೀತ, ಕಲೆ, ಸಾಹಿತ್ಯ, ತತ್ವ ಒಂದು ಕಡೆ ರೂಪಿಸುವ ಅವರ ಒಂದು ಸೃಜನಶೀಲ ಗುಣ ಇದೆಯಲ್ಲ, ಅದು ಕನ್ನಡಕ್ಕೆ ಬಹಳ ಮುಖ್ಯ ಅನ್ಸುತ್ತೆ. ಮತ್ತು ಅವರ ಈ ಸೃಜನಶೀಲ ಗುಣದಿಂದ ನಾವೆಲ್ಲ ಕಲಿಯುವಂಥದ್ದು ಇದೆ ಅಂತ ಅವಲೋಕನ ಮಾಡುವ ಅಂಶಗಳನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಅವರನ್ನ ನಾವು ಅನುಸರಿಸ್ತಾನೆ ಒಳಗಡೆ ಇರುವಂತ ಈ ಕಥನದ ಅವಲೋಕನ ಮಾಡಿಕೊಳ್ಬೇಕು ಅಂತೇಳಿ ನನಗೆ ಅನ್ಸುತ್ತೆ. ಈ ಹಿರಿಯರ ನಡುವೆ ನನಗೆ ಧಾರವಾಡ ಕಟ್ಟೆಯ ಎಲ್ಲ ಪ್ರೀತಿಯ ನಮಸ್ಕಾರಗಳು. ಈಗ ಎಸ್.ಎಲ್. ಭೈರಪ್ಪ ಅವರ ನೋಡಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂತಹ ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ ಅವರು ನಮ್ಮನ್ನ ಸಲ್ಲಿಸಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಮತ್ತೆ ಯಾರಾದ್ರೂ ಶ್ರದ್ಧಾಂಜಲಿ ಸಲ್ಲಿಸೋದಾಗಿದ್ರೆ ಸಲ್ಲಿಸಬಹುದು. ಹಿರಿಯರಾದ ಮಲ್ಲಿಕಾರ್ಜುನ ಹಿರೇಮಠ ಸರ್ ಇದ್ದಾರೆ, ಬೇರೆ ಬೇರೆ ಸ್ನೇಹಿತರು ಹಿರಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇನ್ನೂ ಒಬ್ಬರಿಗೆ ಇಬ್ಬರಿಗೆ ನಾವು ಅವಕಾಶ ನೀಡಬಹುದು, ಒಂದು 5 ನಿಮಿಷ ಮಾತನಾಡಬಹುದು. ಆಗ್ಲಿ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸ್ನೇಹಿತರೇ, ಹಿರಿಯರೇ, ಕನ್ನಡದ ಅತ್ಯಂತ ಮಹತ್ವದ ಚಿಂತಕ, ಲೇಖಕ, ಕಾದಂಬರಿಕಾರರಾದ ಶ್ರೀ ಎಸ್.ಎಲ್. ಭೈರಪ್ಪನವರು ಇತ್ತೀಚೆಗೆ ನಮ್ಮನ್ನ ಅಗಲಿದರು. ಎರಡು ಮೂರು ದಿನಗಳ ಹಿಂದೆ ಸರ್ ದೇಶಪಾಂಡೆ ಅವರು ಕೂಡ ಕನ್ನಡದ ಮಹತ್ವದ ರಂಗಕರ್ಮಿಗಳು, ನಟರು, ನಿರ್ದೇಶಕರು, ಅವರು ಕೂಡ ನಮ್ಮನ್ನ ಅಗಲಿದ್ರು. ಧಾರವಾಡ ಕಟ್ಟೆ ಅಗಲಿದ ಈ 2 ಚೇತನಗಳಿಗೆ ತಮ್ಮೆಲ್ಲರನ್ನ ಸಾಕ್ಷಿಯಾಗಿಟ್ಟುಕೊಂಡು ಶ್ರದ್ಧಾಂಜಲಿಯನ್ನ ಅರ್ಪಿಸ್ತಾ ಇದೆ. ಭೈರಪ್ಪನವರ ಸಾಹಿತ್ಯಿಕ ವ್ಯಕ್ತಿತ್ವದ ಬಗ್ಗೆ, ವೈಯಕ್ತಿಕ ವ್ಯಕ್ತಿತ್ವದ ಬಗ್ಗೆ, ಅವರ ಸಾಧನೆಯ ಬಗ್ಗೆ ಹಿರಿಯರು ಅನೇಕ ಮಾತುಗಳನ್ನ ಆಡಿದ್ದಾರೆ. ಇದು ಶ್ರದ್ಧಾಂಜಲಿ ಕಾರ್ಯಕ್ರಮ ಆಗಿರುವುದರಿಂದ ನಾವು ಭೈರಪ್ಪನವರ ಕುರಿತು ನಮ್ಮ ಆಲೋಚನೆಗಳನ್ನ, ವಿಚಾರಗಳನ್ನ ಹೇಳದೆ ನಮ್ಮ ಭಾವನೆಗಳನ್ನ, ನಮ್ಮ ಭಕ್ತಿಯನ್ನ ಶ್ರದ್ಧೆಯಿಂದ ಅರ್ಪಿಸುವ ಒಂದು ಅಪರೂಪದ ಕಾರ್ಯಕ್ರಮ. ಎಸ್.ಎಲ್. ಭೈರಪ್ಪನವರೊಂದಿಗೆ ನನ್ನ ವೈಯಕ್ತಿಕ ಒಡನಾಟ ಇರಲಿಲ್ಲ, ಆದ್ರೆ ಅವರು ನನ್ನ ಬಹಳ ಪ್ರೀತಿಯ, ಅಭಿಮಾನದ ಕಾದಂಬರಿಕಾರರಾಗಿದ್ರು. ನಾನು ಕೂಡ ಭೈರಪ್ಪನವರ ಮೂಲಕ ಕನ್ನಡ ಸಾಹಿತ್ಯವನ್ನ ಪ್ರವೇಶ ಮಾಡಿದೆ. ನಾನು ಓದಿದ ಮೊದಲ ಕನ್ನಡ ಕಾದಂಬರಿ ಧರ್ಮಶ್ರೀ. ನನ್ನೊಬ್ಬ ಗೆಳೆಯ ಆ ಪುಸ್ತಕವನ್ನು ನನಗೆ ಕೊಟ್ಟ. ಆ ಕಾದಂಬರಿ ನನ್ನ ಮನಸ್ಸಿನ ಮೇಲೆ ಅಗಾಧ
ಗಾಢವಾದ ಪರಿಣಾಮ ಬೀರ್ತು. ಬಿಟ್ಟು ಬಿಡದೆ ಆ ಕಾದಂಬರಿಯನ್ನ ಓದಿದೆ. ಆ ಕಾದಂಬರಿ ನನಗೆ ಎಷ್ಟು ಇಷ್ಟವಾಯಿತು ಅಂತಂದ್ರೆ, ಅಲ್ಲಿವರೆಗೆ ಪ್ರಕಟಗೊಂಡ ಭೈರಪ್ಪನವರ ಎಲ್ಲಾ ಕಾದಂಬರಿಗಳನ್ನ ನಾನು ಓದಿ ಮುಗಿಸಿದೆ. ಭೈರಪ್ಪನವರ ಎಲ್ಲಾ ಕಾದಂಬರಿಗಳನ್ನು ನಾನು ಬಹಳ ಪ್ರೀತಿಯಿಂದ ಓದಿದೆ. ಅವರ ಬರಹದೊಂದಿಗೆ, ಅವರ ಕಾದಂಬರಿಯ ಜಗತ್ತಿನೊಂದಿಗೆ ನಾನು ಕೂಡ ಬೆಳೆದೆ. ಸೈದ್ಧಾಂತಿಕವಾಗಿ, ತಾತ್ವಿಕವಾಗಿ ನನಗೆ ಭೈರಪ್ಪನವರೊಂದಿಗೆ ಬಹಳ ಭಿನ್ನಾಭಿಪ್ರಾಯಗಳು ಇರಲಿಲ್ಲ. ಯಾಕೆಂದ್ರೆ ನಾನು 3 ರೀತಿಯ ಲೇಖಕರನ್ನ ನನ್ನ ಜೀವನದಲ್ಲಿ ನಾನು ನೋಡಿದ್ದೇನೆ. ಯಾವುದೇ ಒಂದು ಭಾಷೆಯಲ್ಲಿ, ಯಾವುದೇ ಒಂದು ಸಂಸ್ಕೃತಿಯಲ್ಲಿ ನಾವು ಸಾಮಾನ್ಯವಾಗಿ 3 ರೀತಿಯ ಲೇಖಕರನ್ನ ಕಾಣುತ್ತೇವೆ. ಒಬ್ರು ಕಾಲ್ಪನಿಕ ಸತ್ಯವನ್ನ ಹೇಳ್ತಾರೆ, ಅಂದ್ರೆ ಕಾಲ್ಪನಿಕ ಸತ್ಯವನ್ನು ಹೇಳುವ ಲೇಖಕರು. ಇನ್ನೊಂದು ಬ್ರಹ್ಮಾತ್ಮಕ ಸತ್ಯವನ್ನ ಹೇಳುವ ಲೇಖಕರು, ಇಲ್ಯೂಷನರಿ ಟ್ರೂತ್, ಇಮ್ಯಾಜಿನೇಟಿವ್ ಟ್ರೂತ್, ಇಲ್ಯೂಷನರಿ ಟ್ರೂತ್ ಅಂಡ್ ರಿಯಲ್ ಟ್ರೂತ್, ಹೀಗೆ ನಾನು ವಿಭಾಗ ಮಾಡಿಕೊಂಡಿದ್ದೇನೆ. ಆದ್ರೆ ಭೈರಪ್ಪನವರು ವಾಸ್ತವ ಸತ್ಯವನ್ನ ಹೇಳುವ ಲೇಖಕರು. ಯಾವ ಲೇಖಕ ವಾಸ್ತವ ಸತ್ಯವನ್ನು ಹೇಳುತ್ತಾನೆಯೋ ಆ ಲೇಖಕ ಸಾಮಾನ್ಯವಾಗಿ ಅನೇಕ ವಿರೋಧಗಳನ್ನ, ಪ್ರತಿಭಟನೆಗಳನ್ನ ಎದುರಿಸಬೇಕಾಗ್ತದೆ. ಆಧುನಿಕ ಕನ್ನಡ ಸಾಹಿತ್ಯದ ಒಂದು ದೊಡ್ಡ ಸಮಸ್ಯೆ ಅಂದ್ರೆ, ನಮ್ಮ ಅನೇಕ ಜನ ಓದುಗರು, ಲೇಖಕರು, ವಿದ್ವಾಂಸರು ತಾವು ಭ್ರಮೆಯಲ್ಲಿದ್ದಾರೆ. ಹೀಗಾಗಿ ಬ್ರಹ್ಮಾತ್ಮಕ ಅಂದ್ರೆ ಇಲ್ಯೂಷನರಿ ಟ್ರೂತ್ ಅನ್ನ ಅವರು ಇಷ್ಟಪಡ್ತಾರೆ, ಅಥವಾ ಒಂದು ಇಮ್ಯಾಜಿನೇಟಿವ್ ಟ್ರೂತ್ ಅನ್ನ ಇಷ್ಟಪಡ್ತಾರೆ. ಐದರ್ ದೇ ಆರ್ ಇನ್ ದಿ ವರ್ಲ್ಡ್ ಆಫ್ ಇಲ್ಯೂಷನ್ ಆರ್ ದೇ ಆರ್ ಇನ್ ದಿ ವರ್ಲ್ಡ್ ಆಫ್ ಇಮ್ಯಾಜಿನೇಷನ್. ಒಂದು ವಾಸ್ತವ ಜಗತ್ತು ಇರ್ತದೆ. ವಾಸ್ತವತೆ ಅನ್ನೋದು ಯಾವಾಗಲೂ ಭೀಕರವಾಗಿರುತ್ತದೆ, ನಗ್ನವಾಗಿರ್ತದೆ, ನೇರವಾಗಿರ್ತದೆ, ದಿಟ್ಟವಾಗಿರ್ತದೆ. ಸೊ ಈ ನಗ್ನವಾದ, ದಿಟ್ಟವಾದ, ನೇರವಾದ ಸತ್ಯವನ್ನು ಹೇಳುವ ಲೇಖಕರ ಸಂಖ್ಯೆ ಕಡಿಮೆ. ಭೈರಪ್ಪನವರು ಈ ದೃಷ್ಟಿಯಿಂದ ಬಹಳ ಅಪರೂಪದ ಲೇಖಕರು. ಯಾಕಂದ್ರೆ ಅವರು ನಗ್ನ ಸತ್ಯವನ್ನ, ವಾಸ್ತವ ಸತ್ಯವನ್ನ ಹೇಳಿದರು. ಅವರಿಗೆ ಏಕೆ ಅನೇಕ ಜನರು ಅವರನ್ನ ಬ್ರ್ಯಾಂಡ್ ಮಾಡಿದ್ರು, ಏಕೆ ಕನ್ನಡ ಸಾಹಿತ್ಯದ ಮುಖ್ಯ ಚರ್ಚೆಯಲ್ಲಿ ಅವರನ್ನ ತರಲಿಲ್ಲ, ಅವರ ಕಾದಂಬರಿ ಬಗೆಗೆ ಯಾರಾದ್ರೂ ಮಾತನಾಡಿದ್ರೆ ಅವರಿಗೆ ಸಾಹಿತ್ಯದ ಗಂಧವೇ ಗೊತ್ತಿಲ್ಲ ಅಂತಕ್ಕಂಥ ಹೇಳಿಕೆಯನ್ನ ನೀಡಿ ಭೈರಪ್ಪನವರ ಕಾದಂಬರಿಗಳನ್ನ ಓದದಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದ್ರು. ಇದು ಸಾಹಿತ್ಯಿಕವಾಗಿ ಬಹಳ ಅಪಾಯಕಾರಿಯಾದಂತ ಒಂದು ಸ್ಥಿತಿ. ಈ ಪರಿಸ್ಥಿತಿಯನ್ನ ಕನ್ನಡದಲ್ಲಿ ಅನೇಕ ಜನ ಹಿರಿಯ ಕನ್ನಡ ವಿಮರ್ಶಕರು, ಲೇಖಕರು ಸೃಷ್ಟಿಸಿದ್ದಾರೆ. ಇಫ್ ಯು ಟಾಕ್ ಅಬೌಟ್ ಭೈರಪ್ಪ, ಯು ಆರ್ ಫಿನಿಶ್ಡ್ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು 30 ವರ್ಷಗಳಿಂದ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ದೇನೆ. ಮೊದಲ ಬಾರಿಗೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಈಗ 3 ತಿಂಗಳ ಹಿಂದೆ ನನಗೆ ಅವರ ಗೃಹಭಂಗ ಕಾದಂಬರಿಯನ್ನ ಪಠ್ಯದಲ್ಲಿ ಸೇರಿಸಲಿಕ್ಕೆ ಸಾಧ್ಯ ಆಯಿತು. ಸೊ ನಾವು ಅನಂತಮೂರ್ತಿಯವರ ಕಾದಂಬರಿಗಳನ್ನ, ಗಿರೀಶ್ ಕಾರ್ನಾಡರ ನಾಟಕಗಳನ್ನ, ಸುಮ್ಮನೆ ಹೆಸರು ಹೇಳ್ತಾ ಇದ್ದೀನಿ, ಅನೇಕ ಜನರ ಕೃತಿಗಳನ್ನ ನಾವು ಅದೇ ಸಂಸ್ಕಾರದ ಬಗೆಗೆ ಮಾತನಾಡ್ತಾ ಇದ್ದೇವೆ 30-40-50 ವರ್ಷಗಳಿಂದ. ಆದ್ರೆ ಯಾಕೆ ಗೃಹಭಂಗದ ಬಗ್ಗೆ ಮಾತನಾಡಬಾರ್ದು, ಪರ್ವದ ಬಗ್ಗೆ ಮಾತನಾಡಬಾರ್ದು, ದಾಟು ಕಾದಂಬರಿ ಬಗ್ಗೆ ಮಾತನಾಡಬಾರ್ದು, ಬೇರೆ ಬೇರೆ ಕಾದಂಬರಿಗಳ ಬಗ್ಗೆ ಮಾತನಾಡಬಾರ್ದು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ಇವೆಲ್ಲ ನಮ್ಮ ಸಮಸ್ಯೆಗಳು. ಆದ್ರೆ ಭೈರಪ್ಪನವರಿಗೆ ಇವು ಸಮಸ್ಯೆಯಾಗಿ ಕಾಡಿಲ್ಲ. ಯಾಕಂದ್ರೆ ಹಿ ಲಿವ್ಡ್ ಇನ್ ಹಿಸ್ ಓನ್ ವರ್ಲ್ಡ್. ಅವ್ರಿಗೆ ಗೊತ್ತಿತ್ತು ಅವರು ತಮ್ಮದೇ ಆದ ಜಗತ್ತಿನಲ್ಲಿ ಇದ್ಕೊಂಡು 94 ವರ್ಷ ಪೂರ್ಣ ಬದುಕನ್ನ ಬದುಕಿದ್ರು. ಸಂಶೋಧನೆ ಮಾಡಿ, ಅಧ್ಯಯನ, ಸಂಶೋಧನೆ, ಚಿಂತನೆ ಮಾಡಿ ಸಾಹಿತ್ಯವನ್ನ ಬರೆದ್ರು. ಅದ್ಭುತವಾದ ಸಾಹಿತ್ಯವನ್ನ ಕಟ್ಟಿಕೊಟ್ರು. ಅವರು ಯಾರ ಮುಲಾಜಿಗೂ ಬೋಡ್ಲಿಲ್ಲ, ಯಾರ ದಾಕ್ಷಿಣ್ಯಕ್ಕೂ ಒಳಗಾಗ್ಲಿಲ್ಲ, ಯಾರ ಋಣದಲ್ಲೂ ಇರ್ಲಿಲ್ಲ, ಯಾರಿಗೂ ಕೈನೂ ಮುಗಲಿಲ್ಲ, ಕಾಲೂ ಬೀಳಿಲ್ಲ. ಅವ್ರಿಗೆ ಅಧಿಕಾರನೂ ಬೇಕಾಗಿರಲಿಲ್ಲ, ಏನೂ ಬೇಕಾಗಿರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಐ ಆಮ್ ಪವರ್ ಮೈ ಸೆಲ್ಫ್ ಅಂತ ಗೊತ್ತಿತ್ತು ಅವ್ರಿಗೆ. ಒಬ್ಬ ಲೇಖಕನಿಗೆ ಇಂಥ ಒಂದು ಆತ್ಮಸ್ಥೈರ್ಯ ಇರಬೇಕು. ಶಶಿಧರ್ ಅವರು ಆ ಮಾತನ್ನ ಹೇಳಿದ್ರು, ಲೋಕಾಪುರ ಅವರು ಕೂಡ ಆ ಮಾತನ್ನ ಹೇಳಿದ್ರು. ಅವರಿಗೆ ತಮ್ಮ ಬರಹದಲ್ಲಿ ಅಚಲವಾದ ನಂಬಿಕೆ ಇತ್ತು. ಶೇಕ್ಸ್ಪಿಯರ್ ನನಗೆ, ಅಥವಾ ನಮಗೆಲ್ಲ ಶೇಕ್ಸ್ಪಿಯರ್ ಯಾಕೆ ಮುಖ್ಯ ಆಗ್ತಾನಂತಂದ್ರೆ, ಶೇಕ್ಸ್ಪಿಯರ್ನಿಗೆ ತನ್ನ ಬರಹದಲ್ಲಿ ಒಂದು ಅಪಾರವಾದ ಶ್ರದ್ಧೆ, ನಂಬಿಕೆ ಇತ್ತು. ತಾನು ಬರೆದದ್ದು ಅದು ಒಳ್ಳೆಯ ಬರಹ, ತಾನು ಬದಲಾವಣೆ ಮಾಡಬೇಕಾಗಿಲ್ಲ, ತಿದ್ದಬೇಕಾಗಿಲ್ಲ,
ತಾನು ನಂಬಿರುವ ಸತ್ಯ ಅದು ಅಖಂಡವಾದ ಸತ್ಯ. ಇಂಥ ನಂಬಿಕೆ ಶೇಕ್ಸ್ಪಿಯರ್ ನಲ್ಲಿ ಇತ್ತು. ಹೀಗಾಗಿ ಅವನು ನಾಟಕ ಬಿಟ್ಟು ಏನೇನು ಬರ್ಲಿಕ್ಕೆ ಹೋಗ್ಲಿಲ್ಲ. ತನ್ನ ಸಾಹಿತ್ಯದ ಬಗ್ಗೆ ಅವನು ಮಾತನ್ನೇ ಆಡಲಿಲ್ಲ. ಹಿ ಡಿಡ್ಂಟ್ ಸ್ಪೀಕ್ ಎ ವರ್ಡ್ ಅಬೌಟ್ ಹಿಸ್ ಪೊಯಿಟ್ರಿ, ಅಬೌಟ್ ಹಿಸ್ ಪ್ಲೇಸ್, ಬಿಕಾಸ್ ಹಿ ನ್ಯೂ ವೆರಿ ವೆಲ್. ಆ ಶಕ್ತಿ ತನ್ನಲ್ಲಿರ್ತಕ್ಕಂಥ ಅಗಾಧವಾದ ಶಕ್ತಿ ಬಗ್ಗೆ ಅವನಿಗೆ ಸ್ಪಷ್ಟವಾದ ತಿಳುವಳಿಕೆ ಇತ್ತು. ಹಾಗೆ ಭೈರಪ್ಪನವರಿಗೂ ಕೂಡ ಇತ್ತು. ಅದಕ್ಕಾಗಿ ಶಶಿಧರ್ ಹೇಳಿದ್ರಲ್ಲ, ನಾನು ಯಾವ ಬದಲಾವಣೆಯನ್ನು ಮಾಡುವುದಿಲ್ಲ, ಒಂದು ಸಾಲನ್ನು ಬದಲಿಸುವುದಿಲ್ಲ, ಒಂದು ಅಕ್ಷರವನ್ನು ಬದಲಿಸುವುದಿಲ್ಲ. ಯಾಕೆಂದ್ರೆ ಅದು ಸುಮ್ಮನೆ ಕಾಟಾಚಾರಕ್ಕಾಗಿ ಮಾಡಿದ ಬರಹ ಅಲ್ಲ, ಅಥವಾ ಯಾವುದೋ ಒಂದು ನಶೆಯಲ್ಲಿ ಅಥವಾ ಸಿಟ್ಟಿನಲ್ಲಿ ಯಾರನ್ನೋ ಗುರಿಯಾಗಿಟ್ಟುಕೊಂಡು ಮಾಡ್ತಕ್ಕಂಥ ಬರಹ ಅಲ್ಲ. ನಮ್ಮಲ್ಲಿ ನಾನು ಕೆಲವರ ಹೆಸರನ್ನ ಹೇಳ್ಬೇಕಾದ ಅಗತ್ಯ ಇಲ್ಲ. ನಾನು ಫೇಸ್ಬುಕ್ ನಲ್ಲಿ ಇವತ್ತು ಒಬ್ಬ ಲೇಖಕರ ಒಂದು ದೊಡ್ಡ ಬರಹನ್ನ ಓದಿದೆ. ಯಾವತ್ತೂ ಒಂದು ದೊಡ್ಡ ಸಂಘಟನೆಯ ಬಗ್ಗೆ, ಒಂದು ದೇಶದ ಬಗ್ಗೆ, ಅಥವಾ ಒಂದು ಫಿಲಾಸಫಿ ಬಗ್ಗೆ, ಒಂದು ನಂಬಿಕೆಯ ಬಗ್ಗೆ ಬಹಳ ಕೆಟ್ಟದಾಗಿ ಬರೆಯುವ, ಮಾತನಾಡುವ ಒಬ್ಬ ವ್ಯಕ್ತಿ ಅವ ದೊಡ್ಡ ಲೇಖಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಡೆಮಾಕ್ರಸಿ ಅಂದ್ರೆ ಏನು? ನಾವು ಹೇಳ್ತಾರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಬಹಳ ಡಿಕ್ಟೇಟರ್ ಆಗಿ ಮಾಡ್ತಕ್ಕಂಥ ಅನೇಕ ಲೇಖಕರು ನಮ್ಮ ಜೊತೆ ಇದ್ದಾರೆ. ಯಾಕಂದ್ರೆ ನೀವು ಇನ್ನೊಂದು ವಾದವನ್ನ, ಇನ್ನೊಂದು ದೃಷ್ಟಿಕೋನವನ್ನ ನಾವು ಸ್ವೀಕಾರ ಮಾಡೋದಿಲ್ಲ ಅನ್ನೋದೇ ಒಂದು ಡಿಕ್ಟೇಟರ್ಶಿಪ್. ಇಲ್ಲಿ ಆ ಎಲ್ಲ ಚರ್ಚೆಗೆ ನಾನು ಹೋಗೋದಿಲ್ಲ. ಇನ್ನು ಎರಡು ಮಾತುಗಳನ್ನ ನಾನು ಆಡಿ ನನ್ನ ಮಾತು ಮುಗಿಸ್ತೇನೆ. ಮಲ್ಲಿಕಾರ್ಜುನ್ ಹಿರೇಮಠ್ ಸರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರು ಆಮೇಲೆ ಮಾತನಾಡಬಹುದು. ಒಂದೆರಡು ಸಣ್ಣ ಅನುಭವಗಳು ಕೆಲವೇ ನಿಮಿಷಗಳಲ್ಲಿ ನಾನು ಹೇಳಿ ಮಾತು ಮುಗಿಸ್ತೇನೆ. ಬೇರೆ ಯಾರಾದ್ರೂ, ಇವತ್ತು ಚರ್ಚೆ ಸಂವಾದ ಇರೋದಿಲ್ಲ, ಬೇರೆ ಯಾರಾದ್ರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಬಹುದು. ಈ ಮಲಯಾಳಿ ಲೇಖಕರ ಬಗ್ಗೆ ಲೋಕಾಪುರ ಹೇಳಿದ ಮಾತದ ಕುರಿತು ನಾವೆಲ್ಲ ಆಲೋಚನೆ ಮಾಡ್ಬೇಕು. ಯಾಕಂದ್ರೆ ಕನ್ನಡದ ಪ್ರಶ್ನೆ ಬಂದಾಗ, ಕನ್ನಡ ಸಂಸ್ಕೃತಿಯ ಪ್ರಶ್ನೆ ಬಂದಾಗ, ನಾಡು ನುಡಿಯ ಪ್ರಶ್ನೆ ಬಂದಾಗ ನಾವೆಲ್ಲರೂ ಒಕ್ಕಟ್ಟಾಗ್ಬೇಕು. ಎಲ್ಲ ವಾದಗಳನ್ನ, ತಾತ್ವಿಕ ಭಿನ್ನಾಭಿಪ್ರಾಯಗಳನ್ನ ಮೀರಿ ನಾಡಿನ ಬಗ್ಗೆ ನಾವು ಮಾತನಾಡ್ಬೇಕು ಅಂತಕ್ಕಂಥ ಒಂದು ತಿಳುವಳಿಕೆ ನಮ್ಮ ಲೇಖಕರಲ್ಲಿ ಮೊದಲು ಒಂದು ಕಾಲದಲ್ಲಿ ಇತ್ತು ಅಂತ ಕಾಣುತ್ತದೆ, ಈಗಂತೂ ಇಲ್ಲ. ನಾವೆಲ್ಲರೂ ಅಂತ ಒಂದು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋಣ. ನಮ್ಮದೇ ಆದಂತ ಚಾಯ್ಸಸ್ ನಮಗಿರ್ತವೆ. ನನಗೆ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇದೆ, ನಿಮಗೆ ಒಂದು ಸಿದ್ಧಾಂತದಲ್ಲಿ ನಂಬಿಕೆ ಇದೆ, ಇನ್ನೊಬ್ಬರಿಗೆ ಇನ್ನೊಂದು ಸಿದ್ಧಾಂತದಲ್ಲಿ ನಂಬಿಕೆ ಇದೆ. ಏಕೆ ಎಲ್ಲಾ ಸಿದ್ಧಾಂತಗಳು ಸೇರಿಕೊಂಡು ಒಂದು ಅದ್ಭುತವಾದ ದೇಶವನ್ನು ಕಟ್ಟಬಾರದು? ಆ ಕಡೆ ಕೂಡ ನಾವು ಗಮನ ಹರಿಸ್ಬೇಕು. ಒಂದೇ ಒಂದು ಸಂಗತಿ, ಈ ಗೃಹಭಂಗ ಕಾದಂಬರಿಯಲ್ಲಿ ನಂಜಮ್ಮನ ಪಾತ್ರ ಬರ್ತದಲ್ಲ, ಅದ್ರ ಬಗ್ಗೆ ನಾನು ಒಂದು ಸಣ್ಣ ಅನುಭವ ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಾನು BA ಓದುವಾಗ ಈ ಕಾದಂಬರಿಯನ್ನ ಓದಿದೆ. ಸುಮಾರು ಒಂದು 500 ಪುಟದ ಕಾದಂಬರಿ. ಮಧ್ಯಾಹ್ನದ ಹೊತ್ತಿನಲ್ಲಿ ಕಾದಂಬರಿ ಓದ್ಲಿಕ್ಕೆ ಶುರು ಮಾಡಿದೆ. ಕಾದಂಬರಿ ಓದಿ ಮುಗಿಸಿದಾಗ ನಸುಕಿನ 4 ಗಂಟೆ ಸಮಯ ಆಗಿತ್ತು. ಆ ನಂಜಮ್ಮನ ಪಾತ್ರ ನನ್ನ ಮೇಲೆ ಬಹಳ ಗಾಢವಾದ ಪ್ರಭಾವ ಬೀರಿತ್ತು. ಏಕೆಂತಂದ್ರೆ ನಮ್ಮ ಮನೆಯಲ್ಲೂ ಒಬ್ಬ ನಂಜಮ್ಮ ಇದ್ದಳು, ನಮ್ಮ ದೊಡ್ಡ ಅಕ್ಕ. ಅವಳು ಸಾಕಷ್ಟು ಕಷ್ಟಪಟ್ಟು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳೋದ್ರ ಜೊತೆಗೆ ನನ್ನ ತಂದೆಯ ಕುಟುಂಬವನ್ನ, ಅಂದ್ರೆ ನಮ್ಮ ಕುಟುಂಬವನ್ನು ಕೂಡ ಆಕೆ ಕಟ್ಟಿಕೊಟ್ಲು. ಸಾಕಷ್ಟು ತ್ಯಾಗ ಮಾಡಿ ದುಡಿದು ನಮ್ಮನ್ನೆಲ್ಲ ಬೆಳೆಸಿದ್ಲು. ಈ ನಂಜಮ್ಮನ ಪಾತ್ರ ಕಾದಂಬರಿ ಓದಿ ರಾತ್ರಿ ಉದ್ದಕ್ಕೂ ನಾನು ಕಣ್ಣೀರು ಸುರಿಸಿದೆ. 4 ಗಂಟೆಗೆ ನನಗೆ ನನ್ನ ಅಕ್ಕ ನೆನಪಾದ್ಲು. ಯಾಕಂದ್ರೆ ಈ ಅಕ್ಕನನ್ನ ನೋಡ್ಬೇಕು ಅಂತ ನನಗ ಅನಿಸ್ತು. ನಾನು ವಿಜಯಪುರದ ಅದು ಓಣಿ ಹೆಸರು ನನಗ ನೆನಪಾಗ್ತಾ ಇಲ್ಲ, ಗಚ್ಚಿನ ಮಠ ಅಂತ ಹೇಳಿ ಅವರು XML ಇದ್ರು. ಅವ್ರ ಮನೆಯಲ್ಲಿ ನಾನು ಬಾಡಿಗೆ ಇದ್ದೆ. ನನ್ನ ಅಕ್ಕ ಅಲ್ಲಿಂದ 7 ಕಿಲೋಮೀಟರ್ ದೂರದಲ್ಲಿ ಒಂದು ಹಮಾಲ್ರ ಕಾಲನಿ ಅಂತಿತ್ತು. ಹಮಾಲ್ರ ಕಾಲನಿಯಲ್ಲಿ ಆಕಿ ಮನೆ ಮಾಡ್ಕೊಂಡು ಇದ್ರು. ಒಂದು ಸಣ್ಣ ಮನೆಯಲ್ಲಿ ಆಕಿ ಇದ್ಲು. ನಾನು 4 ಗಂಟೆಗೆ ಆ ಕಾದಂಬರಿ ಓದಿ ಮುಗಿಸಿದ ತಕ್ಷಣ ನನ್ನ ಸೈಕಲ್ ತೆಗೆದುಕೊಂಡು ಸುಮಾರು 8 ಕಿಲೋಮೀಟರ್ ಸೈಕಲ್ ತಳ್ಳಿಕೊಂಡು ನಾನು ಹೋಗಿ ಬಾಗಿಲ ಬಡದೆ. 5:15 ಆಗಿರ್ಬೇಕಾಗಿತ್ತು. ಆಕಿ ಬಾಗಿಲ ತೆಗೆದ್ಲು. ಇಷ್ಟೊತ್ತಿಗೆ ಯಾಕೆ ಮನೆಗೆ ಬಂದಿ ಅಂತ ಅಂದ್ಲು. ಇಲ್ಲ, ಸುಮ್ಮನೆ ನನಗೆ ನೋಡ್ಬೇಕಾಗಿತ್ತು, ನಾ ಮನೆಗೆ ಬಂದೆ ಅಂತ ನಾನು ಹೇಳಿದೆ. ಸೊ ಇದು ಈ ಕಾದಂಬರಿ ಭಾವನಾತ್ಮಕವಾಗಿ ನನಗೆ ಬಹಳಷ್ಟು ಕಾಡಿದ ಕಾದಂಬರಿ. ಹೀಗೆ ಅವರ ಅನೇಕ ಕಾದಂಬರಿಗಳ ಜೊತೆ ಇಂಥ ವೈಯಕ್ತಿಕವಾದ ಒಡನಾಟ ಇದೆ. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಭೈರಪ್ಪನವರು ಶಾರೀರಿಕವಾಗಿ ನಮ್ಮೊಂದಿಗೆ ಇಲ್ಲ, ಆದ್ರೆ ಅವರು ತಮ್ಮ ಕಾದಂಬರಿಗಳಲ್ಲಿ ಜೀವಂತವಾಗಿದ್ದಾರೆ. ಎಲ್ಲರೂ ಹೇಳುವ ಹಾಗೆ ಎಲ್ಲಿಯವರೆಗೆ ಕನ್ನಡ ಇರುತ್ತದೆಯೋ, ಎಲ್ಲಿಯವರೆಗೆ ಕನ್ನಡ ಭಾಷೆ ಇರುತ್ತದೆಯೋ ಅಲ್ಲಿಯವರೆಗೂ ಭೈರಪ್ಪನವರು ಉಳಿದುಕೊಳ್ತಾರೆ. ಪ್ರಶಸ್ತಿಗಳು, ಲೇಖಕರು ಜೀವಂತ ಇರುವವರೆಗೆ ಪ್ರಶಸ್ತಿಗಳಿಗೆ ಬೆಲೆ ಇದೆ.
ಲೇಖಕರು ಜೀವಂತ ಇರದೇ ಇದ್ದಾಗ ಕೇವಲ ಅವರ ಪುಸ್ತಕಗಳಿಗೆ ಮಹತ್ವ ಇರೋದು. ಅಂದ್ರೆ ಒಬ್ಬ ಲೇಖಕ ನಿಧನ ಹೊಂದಿದ ಮೇಲೆ ಜನರು ಅವನನ್ನ ಮೆಚ್ಕೊಡ್ತಾರೆ, ಇಷ್ಟಪಡ್ತಾರೆ, ಅವನ ಪುಸ್ತಕಗಳನ್ನ ಓದ್ತಾರೆ ಅಂತಂದ್ರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಒಂದಿಲ್ಲ. ಅದೇ ಜ್ಞಾನಪೀಠ ಪ್ರಶಸ್ತಿ, ಅದೇ ನೊಬೆಲ್ ಪ್ರಶಸ್ತಿ. ಇಂಥ ಅನೇಕ ಜ್ಞಾನಪೀಠ ನೊಬೆಲ್ ಪ್ರಶಸ್ತಿಗಳನ್ನ ಪಡೆಯಲಿಕ್ಕೆ ಅರ್ಹರಾಗಿದ್ದ ಭೈರಪ್ಪನವರು ಅನೇಕ ಕೃತಿಗಳನ್ನ ಕೊಟ್ಟು ತಮ್ಮ ಕೃತಿಗಳ ಮೂಲಕ ಜೀವಂತವಾಗಿದ್ದಾರೆ. ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನ ನೀಡಲಿ. ಬೇರೆ ಯಾರಾದ್ರೂ ಮಾತನಾಡುವಾಗಿದ್ದರೆ ಮಾತನಾಡಬಹುದು. ಎಸ್ ಸರ್. ಪ್ರೊಫೆಸರ್ ಮಲ್ಲಿಕಾರ್ಜುನ್ ಹಿರೇಮಠ್ ಸರ್ ಅವರು ಏನಾದ್ರು ಮಾತಾಡಿದ್ರೆ ಮಾತನಾಡಬಹುದು ಸರ್. ಮಲ್ಲಿಕಾರ್ಜುನ್ ಸರ್. ಮತ್ತೆ ಯಾರಾದ್ರೂ ದುರ್ಗಪ್ಪ ಅಂತಿದ್ದಾರೆ ನೋಡಿ, ಸುಬ್ಬರಾವ್. ಸರ್ ನಮಸ್ತೆ ಸರ್. ಏನಾದ್ರು ಒಂದು 2 ನಿಮಿಷ ಕೇಳಬಹುದಾ ಸರ್ ಪ್ರಶ್ನೆಗಳು? ಮಾತಾಡಿ. ಸರ್ ಏನಿಲ್ಲ ಸರ್, ನಾನು ಬೇಸಿಕಲಿ ಕಾಮರ್ಸ್ ಬ್ಯಾಕ್ ಗ್ರೌಂಡ್. ನನಗೆ KP ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಪ್ಯಾಪಿಲಾನ್ ಕತೆ ತುಂಬಾ ಇಷ್ಟ ಆಯ್ತು. ಈಗ ಸುಮಾರು ಬೆಳವಣಿಗೆ ನೋಡಿದಾಗ ಬೇಸಲ್ ಭೈರಪ್ಪ ಅವ್ರದ್ದು ನಾನು ಇಷ್ಟು ದಿವಸ ಯಾಕೆ ಓದಿಲ್ಲ ಅನ್ನುವಂತ ಒಂದು ಆತಂಕ ಇದೆ. ನಮ್ಮ ಮನೆಯವರು ವಂಶ ವೃಕ್ಷ ಸಂಬಂಧಪಟ್ಟಂತೆ ಕೆಲವೊಂದು ಪಾಯಿಂಟ್ ಎಲ್ಲ ಹೇಳ್ತಾ ಇದ್ರು. ನನಗೆ ನೀವು ಯಾವ್ದಾದ್ರು ಒಂದು ಗೈಡ್ ಮಾಡಿ ಸರ್. ಈ ಒಂದು ಪುಸ್ತಕ ನಿಮ್ಮ ಜೀವನದಲ್ಲಿ ಸ್ವಲ್ಪ ತುಂಬಾ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ ಆ ಪುಸ್ತಕವನ್ನ ನಾನು ಈ ಕ್ಷಣದಿಂದನೇ ಒಂದು ತಗೊಂಡು ಪರ್ಚೇಸ್ ಮಾಡಿ ಓದ್ತೀನಿ ಸರ್. ನನಗೆ ನಿಮಗೆ ಇಷ್ಟವಾದ ಎಲ್ಲಾ ಓದಿ ಭೈರಪ್ಪನವರ ಕಾದಂಬರಿ. ನಾನು ಒಂದು ವಿಷಯವನ್ನ ಅವ್ರಿಗೆ ಹೇಳ್ಬೇಕು. ನಾನು ಒಂದು ವಿಷಯವನ್ನ ಹೇಳ್ಬೋದಲ್ಲ. ದಯವಿಟ್ಟು ಭೈರಪ್ಪ ಅವರು ಭಿತ್ತಿಯನ್ನ ಓದಿ, ಸಾಕಷ್ಟು ನಿಮಗೆ ಒಳಹರಿವು ಸಿಕ್ಕಿಬಿಡ್ತದೆ. ಆಯ್ತು ಸರ್, ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಸರ್. ಮತ್ತೆ ಯಾರಾದ್ರೂ ಏನಾದ್ರು ವಿಷಯ ಇದೆಯಾ? ರೇಖಾ ಭಟ್ ಮೇಡಮ್, ಪ್ಲೀಸ್ ಹೇಳಿ. ರೇಖಾ ಭಟ್ ಅವರು ಭೈರಪ್ಪನವರ ಕಾದಂಬರಿಯ ಕುರಿತು ಒಂದು PhD ಯನ್ನ ಮಾಡಿಸಿದ್ದಾರೆ. ರೇಖಾ ಭಟ್ ಅವರು ಮಾತಾಡ್ಬೇಡಿ. ನಮಸ್ತೆ ಸರ್. ಅದನ್ನೇ ಹೇಳೋಣ ಅಂತಾನೆ ನಾನು ಮಾತಾಡೋಣ ಅಂತ ಅಂದ್ಕೊಂಡೆ. ಅದಕ್ಕಿಂತ ಮೊದಲು ಒಂದು ಸಣ್ಣ ನಾನು ಭೈರಪ್ಪನವರನ್ನ ಪರಿಚಯ ಮಾಡ್ಕೊಂಡಿದ್ದು ಹೇಗೆ ಪುಸ್ತಕಗಳ ಮೂಲಕ ಅನ್ನೋದ್ರ ಬಗ್ಗೆ ಒಂದೇ ಸಣ್ಣ ಮಾತನಾಡೋಣ ಅನ್ಕೊಂಡೆ. ಬಹುಶಃ ನಾನು 9ನೇ ಕ್ಲಾಸಲ್ಲೋ 10ನೇ ಕ್ಲಾಸಲ್ಲೋ ಇದ್ದಾಗ ನಾನು ಅವರ ನಾನು ಓದಿದ ಮೊದಲನೇ ಕಾದಂಬರಿ ದೂರ ಸರಿದರು. ಆಗ ತಾನೇ ನಾನು ಕೂಡ ಹೈಸ್ಕೂಲು, ಕಾಲೇಜು, ಆ ವಯಸ್ಸಿನ ತುಮುಲಗಳು, ಇನ್ನೇನೇನೋ ನಮ್ಮ ಮನಸ್ಸಲ್ಲಿ ಇರುವಂತಹ ವಯಸ್ಸಲ್ಲಿ ಓದಿದ ಕಾದಂಬರಿ ಅದು. ನನಗೆ ಮೊದಲನೇದಾಗಿ ಮನಸ್ಸು ತಟ್ಟಿದ ವಿಷಯ ಏನಂದ್ರೆ, ಅಯ್ಯೋ, MA ಮಾಡ್ಬೇಕು ಅಂದ್ರೆ ಇಷ್ಟೆಲ್ಲ ಗೊತ್ತಿರ್ಬೇಕಾ, ಈ ತರದ ಒಂದು ಬುದ್ಧಿಮಟ್ಟ ಇರ್ಬೇಕು, ನಾವೆಲ್ಲ MA ಮಾಡೋಕ್ಕೆ ಸಾಧ್ಯ ಇಲ್ವೇನೋ, ಆ ಮಟ್ಟಕ್ಕೆ ನಾವು ಯಾವತ್ತಿಗೂ ಹೋಗಕ್ ಸಾಧ್ಯ ಇಲ್ವೇನೋ ಅನ್ನೋದು ನನಗೆ ಮೊದಲು 9ನೇ ಕ್ಲಾಸಿನ ವಿದ್ಯಾರ್ಥಿಯಾಗಿ ಆ ವಯಸ್ಸಲ್ಲಿ ಕಂಡಂತಹ ಮೊದಲನೇ ಅನಿಸಿಕೆ ನನಗೆ. ಮತ್ತೆ ಅಲ್ಲಿಂದ ಭೈರಪ್ಪನವರ ಎಲ್ಲಾ ಕಾದಂಬರಿಗಳನ್ನು ಓದಿಸೋ ಹಾಗೆ ಮಾಡಿಸ್ತು. ಅದು ಏನ್ ಹೇಳ್ತಾರೆ, ಭೈರಪ್ಪನವರ ಕಾದಂಬರಿಗಳಿಗಿರುವ ಶಕ್ತಿ ಇಲ್ಲಿರೋರಿಗೆಲ್ಲರಿಗೂ ಗೊತ್ತೇ ಇದೆ, ಅದನ್ನ ನಾನು ಹೇಳಲೇಬೇಕಾಗಿಲ್ಲ. ಬಟ್ ಮೊದಲನೇ ಕಾದಂಬರಿ ಓದಿದಾಗ ನನಗನ್ಸಿದ್ದ ಅದು, ಈಗ ಒಂದು 5-6 ವರ್ಷಗಳ ಹಿಂದೆ ಒಬ್ರು ಸ್ಕಾಲರ್ ನನ್ನ ಹತ್ರ ಭೈರಪ್ಪನವರ ವಿಷಯವಾಗಿ ನಾನು PhD ಮಾಡ್ಬೇಕು ಅಂತ ಬಂದಾಗ ತುಂಬಾ ಇಷ್ಟ ಆಗಿ ನಾನು ಕೂಡ ಅದ್ರ ಜೊತೆ ಕೈ ಜೋಡಿಸ್ದೆ. ಮತ್ತೆ ಅದನ್ನ ಫೈನಲ್ ಡಿಫೆನ್ಸ್ಗಾಗಿ ಡೋನರ್ ಸರ್ ಅವರು ಬಂದಿದ್ರು, ನನ್ನ ಕ್ಲಾಸ್ಮೇಟ್ ಕೂಡ ಅವರು. ತುಂಬಾ ಸಂತೋಷ ಆಯ್ತು, ತುಂಬಾ ಚೆನ್ನಾಗಾಯ್ತು. ಅದೊಂದು ವಿಷಯ ನಾನು ಎಲ್ಲರ ಜೊತೆ ಹಂಚ್ಕೊಂಡು ಈ ಮೂಲಕ ಭೈರಪ್ಪನವರಿಗೆ ಶ್ರದ್ಧಾಂಜಲಿ ಅರ್ಪಿಸೋಣ ಅಂದ್ಕೊಂಡೆ. ಧನ್ಯವಾದಗಳು ಮೇಡಮ್. ಥೀಸಿಸ್ ಬಹಳ ಚೆನ್ನಾಗಿದೆ. ನೀವು ನಿಮ್ಮ ವಿದ್ಯಾರ್ಥಿಗೆ ಅದನ್ನ ಪ್ರಕಟಿಸ್ಲಿಕ್ಕೆ ಹೇಳಿ, ಆ ಮೂಲಕ ನೀವು ಬಹಳ ಅರ್ಥಪೂರ್ಣವಾಗಿ ಭೈರಪ್ಪನವರಿಗೆ ಶ್ರದ್ಧಾಂಜಲಿಯನ್ನ ಸಲ್ಲಿಸಲಿಕ್ಕೆ ಸಾಧ್ಯ ಇದೆ. ದಯವಿಟ್ಟು ಯು ಪ್ಲೀಸ್ ಗೆಟ್ ಇಟ್ ಪ್ರಿಂಟೆಡ್.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಖಂಡಿತ ಪ್ರಯತ್ನ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ್ ಹಿರೇಮಠ್ ಸರ್. ಎಲ್ರಿಗೂ ನಮಸ್ಕಾರ. ಹಲೋ, ಹೇಳಿ ಸರ್. ಹೇಳಿ ಸರ್ ಗಣೇಶ್. ಸರ್, ನನ್ನ ಹೆಸರು ಗಣೇಶ್ DS ಅಂತೇಳಿ. ಎಸ್. ಮೈಸೂರಿನ JSS ವುಮೆನ್ಸ್ ಡಿಗ್ರಿ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್, ಕನ್ನಡ ಅಧ್ಯಾಪಕನಾಗಿ. ಎಸ್. ಹಲೋ, ಹೇಳಿ ಸರ್, ಕೇಳ್ತಾ ಇದ್ದೀನಿ, ಹೇಳಿ. ಸರ್, ನಾನು ಭೈರಪ್ಪನವರ ಕಾದಂಬರಿಗಳಲ್ಲಿ ಕುರಿತಂತೆ ಮೌಲ್ಯವಿಮರ್ಶೆಗೆ ಸಂಬಂಧಪಟ್ಟಂಗೆ ಒಂದು PhD ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಮಾರ್ಗದರ್ಶಕರನ್ನು ಹುಡುಕ್ತಾ ಇದ್ದೀನಿ, ಗೈಡ್ ಹುಡುಕ್ತಾ ಇದ್ದೀನಿ. ಯಾರಾದ್ರೂ ನಿಮ್ಗೆ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ಮತ್ತೆ ಭೈರಪ್ಪನವರ ಎಲ್ಲಾ ಕಾದಂಬರಿಗಳನ್ನು ಓದ್ಕೊಂಡಿದ್ದೀನಿ. ಆತ್ಮವೃತ್ತ ಅಂತಂದ್ರೆ ಹಿಡಿದು ಎಲ್ಲಾ ಕಾದಂಬರಿಗಳು ಓದ್ಕೊಂಡು, ಮತ್ತೆ ಅವರ ಸಾಹಿತ್ಯ ಚಿಂತನಾ ಕೃತಿಗಳನ್ನು ಓದ್ಕೊಂಡಿದ್ದೀನಿ. ಮತ್ತೆ ಅವ್ರ ಜೊತೆ ಒಡನಾಟ ಇದ್ದದ್ದು ನನಗೆ 3 ವರ್ಷದಿಂದ 2022ರಿಂದ ಇಲ್ಲಿವರೆಗೂ ಒಡನಾಟ ಇದ್ದದ್ದು. ಮೊನ್ನೆ ಸಂತೇಶ್ವರದಲ್ಲಿ ನಡೆದಂತಹ ಕಾರ್ಯಕ್ರಮಗಳಿಗೆ ಅವ್ರ ಜೊತೆ ಓಡಾಡಿದುಂಟು, ಮಾತನಾಡಿದುಂಟು. ಆ ರೀತಿ ಒಡನಾಟ ಇದ್ದದ್ದು. ಬಹಳ ನೋವಾಗತ್ತೆ ಅವರು ಹೋಗಿದ್ದು, ಬಟ್ ವಯೋಸಹಜ ಕಾರಣಾಂತರದಿಂದ ಹೋಗ್ಬಿಟ್ಟು. ಹಾಗಾಗಿ ನಾನು ಅವರ ಒಂದು ಕೃತಿಗಳಿಗೆ ಸಂಬಂಧಪಟ್ಟಂತೆ ಸಂಶೋಧನೆಯನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಗೈಡನ್ನ ಹುಡುಕ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆ ಯಾರಾದ್ರೂ ಕನ್ನಡ ಸಂಶೋಧನೆಗೆ ಮಾರ್ಗದರ್ಶನ ಮಾಡ್ತಕ್ಕಂತಹ ಯಾರಾದ್ರೂ ಪ್ರೊಫೆಸರ್ಗಳು ಗೊತ್ತಿದ್ರೆ ದಯವಿಟ್ಟು ತಿಳಿಸಿ. ಗಣೇಶ್, ನೀವು ಗಣೇಶ್ ನೀವು ಸರಿಯಾದ ಒಂದು ನಿರ್ಣಯ ನೀವು ತೆಗೆದುಕೊಂಡಿದ್ದೀರಿ. ದಯವಿಟ್ಟು ಭೈರಪ್ಪನವರ ಕಾದಂಬರಿ ಮಾಡಿ ನೀವು ಆಮೇಲೆ ನನ್ನ ಸಂಪರ್ಕ ಮಾಡಿ, ನಾನು ನಿಮಗೆ ಐ ವಿಲ್ ಟ್ರೈ ಟು ಹೆಲ್ಪ್ ಯು. ಸರ್, ನಿಮ್ಮ ಹೆಸರು? ಬಸವರಾಜ್ ಸರ್, ನಿಮ್ದು? ಬಸವರಾಜ್ ಡೋಣೂರ್. ನೀವು ನಂಬರ್ ಕೊಡ್ತೀರಾ? ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತಾರೆ, ನೀವು ನೋಡಿ 1-2 ನಿಮಿಷ ಬಿಟ್ಟು. ಎಸ್ ಸರ್. ಓಕೆ ಸರ್. ಓಕೆ. ಓಕೆ ಸರ್. ಓಕೆ ಸರ್, ಎಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಇದೆ ನೋಡಿ ನಂಬರ್. ಒಂದು ನಿಮಿಷ ಸರ್, ನೋಡಿ. ಓಕೆ ಸರ್, ಸಿಕ್ತು ಸರ್. ಥ್ಯಾಂಕ್ ಯು ಸರ್. ಎಸ್. ಪ್ರಶಾಂತ್, ಬೇರೆ ಯಾರು ಮಾತನಾಡೋರು ಇಲ್ಲ ಅಂತಂದ್ರೆ ನೀವು ಕಾರ್ಯಕ್ರಮ ಮುಗಿಸ್. ಸರ್, ನಾನು 1-2 ನಿಮಿಷ ಮಾತಾಡ್ಬೇಕಂತಿದ್ದೀನಿ. ಪೋತ್ನೀಸ್ ಅಂತ ಮಾತಾಡ. ಹಾ ಸರ್, ನಾನು ಶರಿಯು ಪೋತ್ನೀಸ್ ಅಂತ. ನಾನು MPhil ಮತ್ತೆ PhD 2 ಭೈರಪ್ಪನ ಮೇಲೆ ಮಾಡಿದ್ದು. ಹೌದಾ? ಹೌದು. MPhil ನಾನು ಗೋವಾ ಯೂನಿವರ್ಸಿಟಿಯಿಂದ ಪರ್ವದ ಮೇಲೆ ಮಾಡಿದೆ. ಆಮೇಲೆ ನಾನು ಶಿವಾಜಿ ಯೂನಿವರ್ಸಿಟಿಯಿಂದ ಅವ್ರು ಎಲ್ಲ ಟ್ರಾನ್ಸ್ಲೇಟೆಡ್ ನಾವೆಲ್ಸ್ ಮೇಲೆ ಕಲ್ಚರಲ್ ಟ್ರಾನ್ಸ್ಲೇಷನ್ ಅಂತ ಮೇನ್ ಟಾಪಿಕ್ ತಗೊಂಡ್ ಮಾಡಿದ್ದೆ. ಅದೇ ಹೇಳಕ್ಕಂತಾನೆ ಫೋನ್. ಅಲ್ಲ, ನಿಮಗೆ PhD ಡಿಗ್ರಿ ಅವಾರ್ಡ್ ಆಗಿದೆನಾ? ಹೌದು ಸರ್. ವಂಡರ್ಫುಲ್. ನಿಮ್ಮ ಥೀಸಿಸ್ ಒಂದ್ಸಲ ನನಗೆ ನೀವು ತೋರಿಸಿ ಅದನ್ನ ಪ್ರಕಟ ಮಾಡಬಹುದು. ಯಾಕೆಂದ್ರೆ ಭೈರಪ್ಪನವ್ರ ಬಗ್ಗೆ ಇಂಗ್ಲಿಷ್ ನಲ್ಲಿ ವಿಮರ್ಶಾ ಗ್ರಂಥಗಳು, ಸಂಶೋಧನಾ ಗ್ರಂಥಗಳು ಪ್ರಕಟ ಆಗ್ಬೇಕಾಗಿದೆ. ಯಾಕಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಅವರ ಕಾದಂಬರಿಗಳು ಅನುವಾದವಾಗಿರೋದ್ರಿಂದ ಓದುಗರಿಗೆ ಅನುಕೂಲ ಆಗ್ತದೆ. ದಯವಿಟ್ಟು ನಿಮ್ಮ ಥೀಸಿಸ್ ಅನ್ನ ನೀವು ಪ್ರಕಟಿಸಿ. ಓಕೆ ಸರ್. MPhil ಅವ್ರ ಮೇಲೆನೆ ಮಾಡಿದ್ದು ಸರ್. ವಂಡರ್ಫುಲ್. ಥ್ಯಾಂಕ್ ಯು. ಮತ್ತೆ ಯಾರಾದ್ರೂ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕಾಗಿದೆಯೇ? ಓಕೆ, ಹಾಗಾದರೆ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಸರಸ್ವತಿ ಸನ್ಮಾನ್ ಪುರಸ್ಕೃತ ಪದ್ಮಭೂಷಣ ಕಾದಂಬರಿ ಸಾರ್ವಭೌಮ ಡಾಕ್ಟರ್ SL ಭೈರಪ್ಪನವರ ನುಡಿನಮನ ಕಾರ್ಯಕ್ರಮದಲ್ಲಿ ಶ್ರೀ ಹರ್ಷ ಡಂಬಲ್, ಡಾಕ್ಟರ್ ಬಾಳಾಸಾಹೇಬ್ ಲೋಕಾಪುರ್, ಶ್ರೀ ಶಶಿಧರ್ ನರೇಂದ್ರ ಸರ್ ಅವರು, ಡಾಕ್ಟರ್ ವಿಜಯಕುಮಾರ್ ಕಟಗಿಹಳ್ಳಿ ಮಠ್ ಸರ್ ಅವರು, ಡಾಕ್ಟರ್ ಗುರುಪ್ರಸಾದ್ ಮರಿಗುದ್ದಿ ಸರ್, ಡಾಕ್ಟರ್ ರಾಜಶೇಖರ್ ಹಳಮನಿ ಸರ್ ಹಾಗೂ ಡಾಕ್ಟರ್ ಬಸವರಾಜ್ ಡೋನೂರ್ ಸರ್ ಅವರು ಬಹಳ ಅರ್ಥಪೂರ್ಣವಾಗಿ ತಮ್ಮ ಶ್ರದ್ಧಾಂಜಲಿಯನ್ನ ಭೈರಪ್ಪನವರಿಗೆ ಅರ್ಪಿಸಿದರು. ಅವರ ಸಾಹಿತ್ಯ, ಅವರ ಜೀವನ ಮತ್ತು ಅವರ ಎಲ್ಲ ಜೀವನದ ಹಲವಾರು ಆಯಾಮಗಳನ್ನ ನಾವಿಲ್ಲಿ ನೋಡಿದ್ವಿ. ಸೊ ಬಹಳ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ನಡೆಯುತ್ತೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ನಾಳೆ ಕಾರ್ಯಕ್ರಮದ ಬಗ್ಗೆ ಸರ್, ನಾಳೆ ಸೇಮ್ ಶನಿವಾರ 6 ಗಂಟೆಗೆ ನಮ್ಮ ಶೇಕ್ಸ್ಪಿಯರ್ ನಾಟಕಗಳ ಮೇಲೆ
ಉಪನ್ಯಾಸ ತಾರಿಣಿ ಶಿವದಾಯಿನವರು ಉಪನ್ಯಾಸ ನೀಡಲಿದ್ದಾರೆ ನಾಳೆ. ಸರ್ ತಾರಿಣಿ ಶುದ್ಧಾಯಿನಿಯವರು ಸೈಂಟ್ ಜಾನ್ ಬಗ್ಗೆ ಮಾತನಾಡ್ತಾರೆ. ನಾಟ್ ಸೆಂಟ್ ಜಾನ್, ನಾಟ್ ಸೆಂಟ್ ಜಾನ್, ಕಿಂಗ್ ಜಾನ್. ಸಾರಿ, ಕಿಂಗ್ ಜಾನ್ಗೆ ಸಾಯಂಕಾಲ 6 ಗಂಟೆಗೆ ಅದೇ ಪ್ರೋಗ್ರಾಮ್. ಸೇಮ್ ಇದೇ ಒಂದು ಲಿಂಕ್ ಅನ್ನ ಬಳಸಿ ತಾವು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರ್ಬೇಕಂತ ಹೇಳಿ ಕೇಳ್ಕೊಳ್ತಾ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಕೊನೆಗೊಳಿಸ್ತಾರೆ.